ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ಅವಲೋಕಿಸೋಣ. ಮೇಷರಾಶಿಗೆ ಜೂನ್ ತಿಂಗಳು ಸಕಲ ಸಿದ್ಧಿಯನ್ನು, ಅಭಿವೃದ್ಧಿಯನ್ನು, ಹಾಗೆ ಅನೇಕ ರೀತಿಯ ಸತ್ಫಲವನ್ನು ಕೊಡುವಂಥ ಒಂದು ತಿಂಗಳಾಗಿರುತ್ತೆ. ಈ ಜೂನ್ ತಿಂಗಳಲ್ಲಿ ನಿಮಗೆ ಪಂಚಗ್ರಹಗಳು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇರ್ತವೆ. ನವಗ್ರಹಗಳು ಒಂದು ನಮಗೆಲ್ಲರೂ ಗೊತ್ತಿದೆ. ಪ್ರಧಾನವಾದ 9 ಗ್ರಹಗಳನ್ನು ನಮ್ಮ ಭಾರತೀಯ ಜ್ಯೋತಿಷಶಾಸ್ತ್ರದಲ್ಲಿ ನಾವು ಅನುಸರಣೆ ಮಾಡ್ತೇವೆ. ಅಂಥದ್ರಲ್ಲಿ ಆ ನವಗ್ರಹಗಳಲ್ಲಿ ವಿಶೇಷವಾಗಿ ನಮಗೆ ಪಂಚಗ್ರಹಗಳು ನಿರಂತರವಾಗಿ ಒಂದು ಉತ್ತಮವಾದ ಫಲವನ್ನು ಕೊಡ್ತಾ ಇರುವಂಥ ಅನುಭವ, ಜೊತೆಗೆ ಗುರುಬಲದ ವಿಶೇಷವಾದ ಪ್ರಯೋಜನ, ಶನಿ ಮಹಾರಾಜರು ಪೂರಕವಾಗಿರುವಂಥದ್ದು, ಶುಕ್ರನು ನಿಮಗೆ ವಿಶೇಷವಾದ ಫಲವನ್ನು ಕೊಡ್ತಾ ಇರುವಂಥದ್ದು, ಅಲ್ಲದೆ ರಾಹು ಕೇತುಗಳ ವಿಚಾರ ಬಂದಾಗ ಅಲ್ಲಿ ಕೇತು ಗ್ರಹವು ಸಹ ನಿಮಗೆ ಲಾಭದಾಯಕವಾಗಿ ಪೂರಕವಾಗಿರುವಂಥದ್ದು. ಹಾಗೆಯೇ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ 15ರಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಪರಿವರ್ತನೆ, ಸೂರ್ಯನ ಮಿಥುನ ರಾಶಿ ಪ್ರವೇಶ ಆಗ್ತಿದ್ದರೆ ಜೂನ್ 15ರಿಂದ ನಿಮಗೆ ವಿಶೇಷವಾಗಿ ಆ ಸೂರ್ಯನ ಅನುಗ್ರಹ ಸಹ ಸಿಕ್ಕಿ ಆವಾಗ ವಿಶೇಷವಾದ ಲಾಭ ಆದಾಯಗಳು ಇನ್ನಷ್ಟು ಒಂದು ಬಲವು ನಿಮಗೆ ಬರಲಿದೆ. ಅಲ್ಲದೆ ಬುಧ ಗ್ರಹದ ಪರಿವರ್ತನೆ ಶೀಘ್ರವಾಗಿ ಆಗುತ್ತೆ. ಅದರಲ್ಲೂ ನಿಮಗೆ ಈ ತಿಂಗಳಲ್ಲಿ ಜೂನ್ 13ರವರೆಗೆ ಬುಧ ಅನುಗ್ರಹ ಸಹ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಕೆಲವೊಮ್ಮೆ 6 ಗ್ರಹಗಳು, ಕೆಲವೊಮ್ಮೆ 5 ಗ್ರಹಗಳು ಸಹ ನಿಮಗೆ ವಿಶೇಷವಾದ ಶುಭಗಳನ್ನು ಕೊಡ್ತವೆ. ಅದರ ಜೊತೆಗೆ ಚಂದ್ರನ ಒಂದು ವಿಶೇಷವಾದ ಅನುಗ್ರಹ ಅದು ಎಲ್ಲ ರಾಶಿಗೂ ಒಂದೊಂದು ದಿನ ಇದ್ದೇ ಇರುತ್ತೆ. ಮಧ್ಯೆ ಚಂದ್ರನು ಶೀಘ್ರವಾಗಿ ತನ್ನ ರಾಶಿ ನಕ್ಷತ್ರವನ್ನು ರಾಶಿಯನ್ನು ಬದಲಿಸ್ತಾ ಇರ್ತಾನೆ. ಹಾಗಾಗಿ ಚಂದ್ರನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ 15 ದಿನಗಳಲ್ಲಿ ಸಹ ಸಿಗಲಿದೆ. ಹಾಗಾಗಿ ವಿಶೇಷವಾಗಿ 5 ಅಥವಾ 6 ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಸಿಗುವಂಥ ಅಪರೂಪದ ಅವಕಾಶ. ಕೆಲವೊಂದು ರಾಶಿಗಳಿಗೆ 1-2 ಸಿಗುತ್ತೆ, ಕೆಲವೊಂದು ರಾಶಿಗಳಿಗೆ 3-4 ಅಷ್ಟೇ ಸಿಗುತ್ತೆ. ಹೀಗೆ 5-6 ಗ್ರಹಗಳು ಈಗ ಉತ್ತಮವಾಗಿ ಫಲ ಕೊಡುವಂಥ ಅಪರೂಪದ ಕೆಲವು ರಾಶಿಗಳಲ್ಲಿ ಈ ತಿಂಗಳಲ್ಲಿ ಮೇಷರಾಶಿಯು ಒಂದಾಗಿರುತ್ತೆ. ಹಾಗಾಗಿ ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗಿವೆ. ದೀರ್ಘಕಾಲದಿಂದ ನಿಮ್ಮ ಅನೇಕ ಯೋಜನೆಗಳಿದ್ರೆ ಆ ಯೋಜನೆಗಳು ಈಗ ಸಾಕಾರ ಆಗುವಂಥದ್ದು. ಇನ್ನು ವೃತ್ತಿ, ವ್ಯಾಪಾರ, ಉದ್ಯೋಗ ನಡೆಸುವಂಥ ವಿಷಯದಲ್ಲಿ ಬಂದರೆ ಅವರವರ ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಆಗಲಿದೆ. ಹೊಸದರ ಆರಂಭಕ್ಕೆ ಚಾಲನೆ ಸಿಗಲಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದೀಗ ಪರಿಹಾರ ಆಗಿ ಆರೋಗ್ಯ ಸುಧಾರಣೆ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳಾಗುವಂಥದ್ದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಭಾಳಷ್ಟು ಅನುಕೂಲಕರವಾದ ಫಲಿತಾಂಶಗಳು ಬರಲಿವೆ. ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ, ಜೊತೆಗೆ ಈ ಶಾಲಾ ಕಾಲೇಜುಗಳಿಗೆ ಅಡ್ಮಿಷನ್ ಮಾಡುವಂಥ ನಿಮಗೆ ಇಷ್ಟಪಟ್ಟಂತಹ ಶಾಲಾ ಕಾಲೇಜುಗಳಿಗೆ ಅಥವಾ ಅಂಥ ಕೋರ್ಸ್ಗಳಿಗೆ ನಿಮಗೆ ಅಡ್ಮಿಷನ್ಗಳು ಸಿಗುವಂಥದ್ದು, ಸೀಟುಗಳು ಸಿಗುವಂಥ ವಿಚಾರಕ್ಕೆ ಇರ್ಬೋದು. ಅದೇ ರೀತಿ ಈ ಯುವಕರು ಅಥವಾ ಉದ್ಯೋಗ ಅಪೇಕ್ಷೆಗಳಿದ್ದರೆ ಉದ್ಯೋಗಕ್ಕೆ ಹುಡುಕುವಂಥವ್ರು, ಉದ್ಯೋಗವನ್ನು ಪ್ರಯತ್ನ ಪಡುವಂಥವ್ರು, ಅಂಥವರಿಗೆ ಉದ್ಯೋಗ ಅಪೇಕ್ಷೆಗಳಿಗೆ, ನಿರುದ್ಯೋಗಿಗಳಿಗೆ ಸಹ ಉದ್ಯೋಗದ ವಿಶೇಷವಾದ ಲಾಭ ಅವಕಾಶವು ಈ ತಿಂಗಳಲ್ಲಿ ಒದಗಿ ಬರದೆ. ಅಲ್ಲಿ ವಿಶೇಷವಾಗಿ ಗುರು ಅನುಗ್ರಹ, ಶುಕ್ರ ಅನುಗ್ರಹ, ಜೊತೆಗೆ ಮಧ್ಯೆ ಬರತಕ್ಕಂಥ ರವಿ ಅನುಗ್ರಹ, ಅಲ್ಲದೆ ಇತರ ಎಲ್ಲ ಗ್ರಹಗಳ ಒಂದು ಪೂರಕವಾದ ಅಂಶ ನಿಮಗೆ ಸಹಾಯವನ್ನು ಮಾಡಲಿದೆ. ಇನ್ನು ಶನಿ ಮಹಾರಾಜರು ಸಹ ನಿಮಗೆ ಪೂರಕವಾಗಿರೋದ್ರಿಂದ ಎಲ್ಲ ಕೆಲಸದಲ್ಲಿ ಬೇಗ ಬರುತ್ತೆ. ಶನಿ ಮಹಾರಾಜರ ವಿರುದ್ಧವಾಗಿ ಯಾವುದೇ ಕೆಲಸಗಳು ನಿಧಾನ ಆಗುವಂಥದ್ದು. ಆದರೆ ಈಗ ನಿಮಗೆ ಶನಿ ಮಹಾರಾಜರು ಲಾಭದಲ್ಲಿ ಇರುವಂಥ ಕಾಲದಲ್ಲಿ ವಿಶೇಷವಾಗಿ ಎಲ್ಲ ಕೆಲಸಗಳು ವೇಗವಾಗಿ ಆಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಇನ್ನು ಇದಲ್ಲದೆ ಯುವಕರು, ವಿದ್ಯಾರ್ಥಿಗಳಲ್ಲದೆ ಇನ್ನಿತರ ವರ್ಗದವ್ರಿಗೆ ಸಹ ಯಾರು ಉದ್ಯಮ ಮಾಡ್ತಾರೋ, ವ್ಯಾಪಾರ ನಡೆಸ್ತಾರೋ, ಅಥವಾ ಕೈಗಾರಿಕೆ, ಹೈನುಗಾರಿಕೆ ಅಥವಾ ತೋಟಗಾರಿಕೆ, ಇನ್ಯಾವುದೋ ಕೃಷಿ ಉತ್ಪನ್ನ ಮಾಡ್ತಾರೋ, ಮಾರಾಟ ಮಾಡ್ತಾರೋ, ವ್ಯಾಪಾರ ಮಾಡ್ತಾರೋ ಅಂಥವರಿಗೂ ಅವರವರ ಒಂದು ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಪ್ರಗತಿದಾಯಕ ಲಕ್ಷಣ ಇದೆ. ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು, ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು. ಜೊತೆಗೆ ಇದಲ್ಲದೆ ಸರ್ಕಾರದ ಮೂಲದ ಯಾವುದೇ ಯೋಜನೆಗಳ ಲಾಭ, ಅದು ಇನ್ನಿತರ ಯಾವುದೇ ನಿಮಗೆ ಸಬ್ಸಿಡಿ ಇತ್ಯಾದಿಗಳ ವಿಚಾರ ಅವೆಲ್ಲವೂ ಈಗ ವೇಗವಾಗಿ ನಿಮ್ಮ ಪರವಾಗಿ ಕೆಲಸ ಕಾರ್ಯ ಆಗಲಿವೆ. ಇದರಲ್ಲಿ ವಿಶೇಷವಾಗಿ ಈ 15ರಿಂದ ನಿಮಗೆ ರವಿಯ ಅನುಗ್ರಹ ಆಗಲೇ ಹೇಳಿದರೆ ನಿಮಗೆ ಪ್ರಾರಂಭದಿಂದ ನಮಗೆ ಗುರು, ಶನಿ, ಶುಕ್ರ, ಕೇತುರು ನಿರಂತರವಾಗಿ ತಿಂಗಳು ಪೂರ್ತಿ ಪೂರಕವಾಗಿ ಇರ್ತಾರೆ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಈ ತಿಂಗಳಲ್ಲಿ 15ರಿಂದ ನಿಮಗೆ ರವಿ ಅನುಗ್ರಹ ಬರುವಂಥದ್ದು. ಆ ರವಿ ಅನುಗ್ರಹ 15ರಿಂದ ಬರ್ತಿದ್ದಂಗೆ ನಿಮಗೆ ಯಾವುದೋ ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅಥವಾ ಯಾವುದೇ ರೀತಿಯ ವಾದ ವಿವಾದಗಳಿರ್ಬೋದು, ಅಥವಾ ಯಾವುದೇ ರೀತಿಯ ನಿಮ್ಮ ಕೌಟುಂಬಿಕ ಸಮಸ್ಯೆ, ಇನ್ನಿತರ ಸಮಸ್ಯೆಗಳು ಅವೆಲ್ಲ ನಿವಾರಣೆಯಾಗಿ ಹೆಚ್ಚಿನ ಒಂದು ಮನಸ್ಸಿಗೆ ನೆಮ್ಮದಿ, ಶಾಂತಿಗಳು ದೊರೆಯುತ್ತೆ. ಜೊತೆಗೆ ಸರ್ಕಾರ ಮೂಲದ ಕೆಲಸ ಕಾರ್ಯಗಳೆಲ್ಲ ವಿಜಯ ಆಗುವಂಥದ್ದು. ಅದೇ ರೀತಿ ಬುಧ
ಅನುಗ್ರಹ ನಿಮಗೆ ತಿಂಗಳ 13ರವರೆಗೆ ಇರುತ್ತೆ. ಆ ಬುಧ ಅನುಗ್ರಹದಿಂದ ಬುಧನ ಒಂದು ರಾಶಿ ಪರಿವರ್ತನೆ 13ರ ಬಳಿಕ ಆಗಲಿದೆ, 14ಕ್ಕೆ ಆಗಲಿದೆ. ಹಾಗೆ 13ರವರೆಗೆ ನಿಮಗೆ ಇರುವಂತಹ ಬುಧನು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ತಂದು ಕೊಡ್ತಾನೆ. ಹಣಕಾಸಿನ ವಿಚಾರವಾಗಿ ಹೆಚ್ಚಿನ ಒಂದು ಪ್ರಯೋಜನಗಳಾಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿ, ಇನ್ನು ಕೆಲವರಿಗೆ ಬಡ್ತಿ, ಪ್ರಮೋಷನ್ ಅಂತಹ ಘಟನೆಗಳು ಜರಬಹುದು. ಇನ್ನು ಕೆಲವರಿಗೆ ಟ್ರಾನ್ಸ್ಫರ್ಗೆ ಅಪೇಕ್ಷೆ ಪಡೋರಿಗೆ ಅವರು ಇಷ್ಟಪಟ್ಟಂತಹ ಒಂದು ಸ್ಥಳಗಳಿಗೆ ವರ್ಗಾವಣೆ, ಟ್ರಾನ್ಸ್ಫರ್ನ ಒಂದು ಅವಕಾಶಗಳು ಸಿಗ್ಬೋದು. ಹಾಗೆಯೇ ಶುಕ್ರನು ನಿಮಗೆ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಇರ್ತಾನೆ. ಆತನು ಲಾಭಸ್ಥಾನದಲ್ಲಿ ವಿಶೇಷವಾಗಿ ಆತನು ಧನವನ್ನು, ನಮಗೆ ಲಾಭವನ್ನು, ಸುಖವನ್ನು, ಯಶವನ್ನು ಕೊಡ್ತಾನೆ. ಅದೇ ರೀತಿ ಬರುವಂತಹ ಒಂದು ವಿಶೇಷವಾಗಿ ಶುಕ್ರನ ಪರಿವರ್ತನೆ 12ನೇ ತಾರೀಕು ಆಗುತ್ತೆ. ಆ ಬಳಿಕವೂ ನಿಮಗೆ ವಿಶೇಷವಾದ ಶುಭಫಲವನ್ನು ಶುಕ್ರನು ಕೊಡ್ತಾಯಿದ್ದಾನೆ. ಹಾಗಾಗಿ ನಿಮಗೆ ಧನಸ್ಥಾನ ಮತ್ತು ತೃತೀಯ ಸ್ಥಾನದಿಂದ ಶುಕ್ರನ ವಿಶೇಷವಾದ ಅನುಗ್ರಹ, ಲಾಭಸ್ಥಾನದಲ್ಲಿ ಶನಿ ಮಹಾರಾಜ ಅನುಗ್ರಹ, ಷಷ್ಠದಲ್ಲಿ ಕೇತುವಿನ ವಿಶೇಷವಾದ ಬೆಂಬಲ, ಅಲ್ಲದೆ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ ಮಧ್ಯೆ ಮಧ್ಯೆ ಸಿಗ್ತಾ ಇರೋ ಕಾರಣ ಹೆಚ್ಚಿನ ಒಂದು ಉತ್ತಮವಾದ ನಿರೀಕ್ಷೆಯನ್ನು ಇಟ್ಕೋಬೋದು. ಎಲ್ಲ ವರ್ಗದವರಿಗೂ, ಮಹಿಳೆಯರಿರ್ಬೋದು, ಗೃಹಿಣಿಯರಿರ್ಬೋದು, ಅಥವಾ ಇನ್ಯಾವುದೋ ವೃತ್ತಿ ವ್ಯಾಪಾರದವರು, ಉದ್ಯೋಗದವರು ಇರ್ಬೋದು, ಅವರಿಗೆ ಈಗ ಮನಃಶಾಂತಿಯೋ, ನೆಮ್ಮದಿಯೋ, ಆರೋಗ್ಯ ಸುಧಾರಣೆಯೋ, ಜೊತೆಗೆ ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದೆಲ್ಲ ಸಿಗಲಿದೆ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ. ಹಾಗಾಗಿ ಸಕಲ ಸಿದ್ಧಿ ಅಭಿವೃದ್ಧಿ ಎಂಬ ಒಂದು ಅಲ್ಲಿ ಟ್ಯಾಗ್ ಲೈನನ್ನು ಅಲ್ಲಿ ನಿಮಗೆ ಕೊಟ್ಟಿರ್ತೇನೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಕೈಕಟ್ಟಿ ಕುಳಿತರೆ ಯಾವುದೋ ಕೆಲಸವು ಸಾಗದು ಒಂದು ಗಾದೆ ಮಾತಿದೆ. ಹಾಗಾಗಿ ನಾವು ಇಂಥ ಒಂದು ಉತ್ತಮ ಕಾಲದಲ್ಲಿ ನಮ್ಮ ಒಂದು ಯೋಜನೆಗಳನ್ನು ಸಾಕಾರಗೊಳಿಸಲಿಕ್ಕೆ ಕಾರ್ಯಪ್ರವೃತ್ತರಾಗಲಿ, ಕ್ರಿಯಾಶೀಲರಾಗಿ ಈಗ ಎಲ್ಲ ಈ ಅವಕಾಶವನ್ನು, ಸದವಕಾಶವನ್ನು ಬಳಸಿಕೊಳ್ಳುವಂಥ ಕೆಲಸಗಳನ್ನು ಮೇಷರಾಶಿಯವರು ಮಾಡಬೇಕು. ಜೊತೆಗೆ ಕೆಲವೊಂದು ಎಚ್ಚರಿಕೆ ಮಾತು ಸಹ ಇದೆ. ಅಲ್ಲಿ ಆರೋಗ್ಯ ಮತ್ತು ಮಾತು ಎಚ್ಚರ ಅಂತ ಕೊಟ್ಟಿದ್ದೇನೆ. ಆರೋಗ್ಯ ಮತ್ತು ಮಾತುಗಳ ಬಗ್ಗೆ ಎಚ್ಚರ ಅಂತ. ಆರೋಗ್ಯ ಬಗ್ಗೆ ಯಾಕಂದರೆ ಅಲ್ಲಿ ಕೆಲವೊಂದು ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಉದಾಹರಣೆ ಕೇಳಬೇಕಾದ್ರೆ ಅಲ್ಲಿ ರಾಹು ನಿಮಗೆ ವೈರುಧ್ಯ ಇರುತ್ತೆ. ರಾಹು ನಿಮಗೆ 12ನೇ ಭಾವದಲ್ಲಿ ಇರುವಂಥ ರಾಹು ವಿಶೇಷವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಕೆಡುಕನ್ನು ಉಂಟು ಮಾಡೋದು. ಅದೇ ರೀತಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ನಿಮಗೆ ಪೂರಕವಾಗಿರೋದಿಲ್ಲ. ಆತನು ನಿಮ್ಮ ರಾಶಿಗೆ ಬರ್ತಾನೆ, ಜನ್ಮ ರಾಶಿಗೆ ಬರ್ತಾನೆ. ಯಾವಾಗ ಜನ್ಮ ರಾಶಿಗೆ ಮಂಗಳಾಗಲಿ, ಗುರು ಆಗಲಿ, ಬುಧ ಆಗಲಿ ಬಂದಾಗ, ಶನಿ ಆಗಲಿ ಬಂದಾಗ ಆರೋಗ್ಯದ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಆಗುವಂಥದ್ದು ಕಂಡು ಬರ್ತದೆ. ಹಾಗಾಗಿ ಈಗ ನಿಮ್ಮ ಜನ್ಮ ರಾಶಿಗೆ ಅಲ್ಲಿ ಮಂಗಳನ ಪ್ರವೇಶ ಇದೆ. ಮಂಗಳನು ತಿಂಗಳ ಪೂರ್ತಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಜೂನ್ ಆರಂಭದಿಂದ ತಿಂಗಳ ಕೊನೆವರೆಗೂ ಆತನು ಅಲ್ಲೇ ಇರ್ತಾನೆ. ಹಾಗಾಗಿ ಜೂನ್ ತಿಂಗಳಲ್ಲಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಖಂಡಿತ ಬೇಕಾಗುತ್ತೆ. ಆರೋಗ್ಯ ಮತ್ತು ಮಾತಿನ ಬಗ್ಗೆ ಎಚ್ಚರ. ಹಾಗಾಗಿ ರಾಹು ನಿಮ್ಮ ಮಾತನ್ನು ತಪ್ಪಿಸ್ತಾನೆ. ಮಾತಿನ ಬಗ್ಗೆ ಕೆಲವು ಕೆಡುಕುಗಳು ಬರುವಂಥದ್ದು. ಜೊತೆಗೆ ಅಲ್ಲಿ ಬುಧಾನುಗ್ರಹ ನಿಮಗೆ 14ರಿಂದ ಬುಧಾನುಗ್ರಹ ಇರೋದಿಲ್ಲ. ಬುಧನ ಪರಿವರ್ತನೆ ಮಿಥುನಕ್ಕಾಗುತ್ತೆ. ಆವಾಗಲೂ ನಿಮಗೆ ಸ್ವಲ್ಪ ಅಲ್ಲಿ ನಿಮ್ಮ ಮಾತಿಗೆ ಸ್ವಲ್ಪ ಮಾತಿನಲ್ಲಿ ಚಕಮಕಿ ಬರುವಂಥದ್ದು, ಮಾತಿನ ಜಗಳ ಬರುವಂಥದ್ದು, ನಿಮ್ಮಿಂದ ಅವಾಚ್ಯ ಶಬ್ದಗಳು ಬರುವಂಥದ್ದು, ಮನೆಯಲ್ಲೂ ಕಲಹ ಬರ್ಬೋದು, ಗಂಡ ಹೆಂಡತಿರ ಮಧ್ಯೆ ಬರ್ಬೋದು, ತಂದೆ ಮಕ್ಕಳ ಮಧ್ಯೆ, ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆ, ಅಥವಾ ಮೇಲಾಧಿಕಾರಿ ನಿಮ್ಮ ಬಾಸ್ ಜೊತೆಗೆ, ಈ ರೀತಿ ಮಾತಿನ ಬಗ್ಗೆ ಚಕಮಕಿಗಳು ಬರುವಂಥದ್ದು. ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಕಾಳಜಿ ಬೇಕು. ಆರೋಗ್ಯದಲ್ಲಿ ಬಾಡಿಯಲ್ಲಿ ಹೀಟ್ ಹೆಚ್ಚಳಾಗುವಂಥದ್ದು, ಆಹಾರ ದೋಷದಿಂದ ಆ್ಯಸಿಡಿಟಿ, ಹೊಟ್ಟೆ ನೋವೆಲ್ಲ ಬರುವಂಥದ್ದು, ಅಥವಾ ಹವಾಮಾನ ವೈಪರೀತ್ಯ ಏನೋ ತೊಂದರೆಗಳಾಗುವಂಥದ್ದು. ಹಾಗಾಗಿ ಆರೋಗ್ಯ ಮತ್ತು ಮಾತಿನ ಬಗ್ಗೆ ನೀವು ಜೂನ್ ತಿಂಗಳಲ್ಲಿ ನಿರಂತರವಾಗಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ಇನ್ನು ಕೆಲವರಿಂದ ನಿಮಗೆ ಈ ನಂಬಿಸಿ ಮೋಸ ಮಾಡುವಂಥ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಈ ಮಂಗಳ ರಾಹುಗಳ ವೈಪರೀತ್ಯದ ಕಾರಣವಾಗಿ ಕೆಲವೊಮ್ಮೆ ಯಾರಾದರೂ ನಿಮಗೆ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡೋದಾಗಲಿ, ಅದು ಸುಳ್ಳು ಆಶ್ವಾಸನೆ ಕೊಟ್ಟು ನಿಮಗೆ ತೊಂದರೆಗಳು ಮಾಡೋದಾಗಲಿ, ಅಥವಾ ಈ ಆನ್ಲೈನಲ್ಲಿ ನೀವು ವಂಚನೆಗೆ ಒಳಗಾಗುವಂಥ ಸಾಧ್ಯತೆ, ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ವಿಶೇಷವಾಗಿ ಈ ಒಂದು ವಂಚನೆಗೆ ಒಳಗಾದಂತೆ ಇದಕ್ಕೆ ಆರೋಗ್ಯದ ವಿಚಾರ, ಮಾತಿನ ವಿಚಾರ ಸ್ವಲ್ಪ ಗಮನ ಖಂಡಿತ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬೇಕಾಗುತ್ತೆ. ಈಗಾಗಲೇ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ, ಉದಾಹರಣೆಗೆ BP, ಶುಗರು, ಅಸ್ತಮನೋ, ಅಲರ್ಜಿನೋ, ಇದೇನಾದರೂ ಇಂಥ ಜಾಯಿಂಟ್ ಪೇನ್ ಇದ್ದಂಥವ್ರು ಈ ಕಾಲದಲ್ಲಿ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಒಂದು ಕಾಳಜಿ ಬೇಕಾಗುತ್ತೆ. ಯಾಕಂದರೆ ಇದ್ದಂತಹ ತೊಂದರೆಗಳು ಮತ್ತೆ ಉಲ್ಬಣ ಆಗ್ಬೋದು, ಹೆಚ್ಚಳ ಆಗ್ಬೋದು. ಹಾಗಾಗಿ ಅದಕ್ಕೆ ಸೂಕ್ತವಾದ ಔಷಧೋಪಚಾರ, ವೈದ್ಯರ ಭೇಟಿ, ಅಥವಾ ಕಾಲಕ್ಕೆ ತಪಾಸಣೆ, ಪೀರಿಯಾಡಿಕಲ್ ಚೆಕಪ್ ಅಂತ ಹೇಳ್ತಾರೆ, ಅವೆಲ್ಲ ಚೆನ್ನಾಗಿ ನೀವು ಮಾಡಿಕೊಳ್ಬೇಕಾಗತ್ತೆ ಮೇಷರಾಶಿಯವರು. ಈಗ ಇವೆಲ್ಲವೂ ಸಾಮಾನ್ಯವಾಗಿ ತಿಂಗಳಲ್ಲಿ ಬರುವಂಥ ಒಂದು ವಿಚಾರವನ್ನು ಹೇಳಿದ್ದೇನೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ಮಧ್ಯೆ ಬರುವಂಥ ಈ ಡೇಟ್ಗಳಿಗೆ ಅನುಸಾರವಾಗಿ, ತಾರೀಕಿಗೆ ಅನುಸಾರವಾಗಿ ಯಾವ ದಿನಾಂಕಗಳು ಸ್ವಲ್ಪ ಉತ್ತಮ ಇದೆ, ಯಾವ ದಿನಾಂಕಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಂತ. ಸಾಮಾನ್ಯವಾಗಿ ಈಗ ತಿಂಗಳ ಆರಂಭದಲ್ಲಿ 1-2ರಲ್ಲಿ ನಿಮಗೆ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಲ್ಲ ಪರವಾಗಿಲ್ಲ. ಜೂನ್ 1-2ರಲ್ಲಿ ಹಾಗಾಗಿ ಅಲ್ಲಿ ಆರೋಗ್ಯ, ಹಣಕಾಸು ವಿಚಾರ ನೀವು ಚಿಂತೆ ಪಡಬೇಕಾಗಿಲ್ಲ. ಆ ದಿನ ಸ್ವಲ್ಪ 1-2ರಲ್ಲಿ ಸ್ವಲ್ಪ ವೈಯಕ್ತಿಕವಾಗಿ ಜಗಳಗಳು, ತೊಂದರೆಗಳು ಬರುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು ಇದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಜೂನ್ 1-2ರಲ್ಲಿ ಸ್ವಲ್ಪ ಮಾತಿನ ಬಗ್ಗೆ, ಜೊತೆಗೆ ನಿಮ್ಮ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು 3-4ರಲ್ಲಿ ವಿಶೇಷವಾದ ಶುಭಫಲ ಬರುತ್ತೆ ಖಂಡಿತ. ಆ 3-4ರಲ್ಲಿ ವಿಶೇಷವಾದ ಆರೋಗ್ಯ, ಯಶಕೀರ್ತಿ, ಲಾಭ ಸಿಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು, ಜೊತೆಗೆ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ಕೆಲಸಗಳು ಸಹ ಬೇಗನೆ ಕೆಲಸಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳಲ್ಲಿ ಬರುತ್ತವೆ. ಭಾಳಷ್ಟು ಉತ್ತಮ ಫಲಗಳನ್ನು ಈ ಜೂನ್ 3-4ರಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು 5-6ರಲ್ಲಿ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ.
ಆ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಕಷ್ಟ ನಷ್ಟಗಳಾಗುವಂಥದ್ದು, ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗುತ್ತೆ. ಇಲ್ಲದೆ ಕೆಲವೊಮ್ಮೆ ನಿಮಗೆ ಕೆಲವರು ನಂಬಿಸಿ ಮೋಸ ಮಾಡುವಂಥ ವಿಚಾರ ಆಗಲಿ ಹೇಳಿದರೆ ಅಂಥ ಕೆಲಸಗಳು 5-6ರಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು 7, 8, 9 ನಿಮಗೆ ಅತ್ಯಂತ ಶುಭಫಲನ ಕೊಡುವಂಥ ದಿನಗಳು. ಆ ದಿನಗಳಲ್ಲಿ ನಿಮಗೆ ಇಷ್ಟಾರ್ಥಗಳು, ಲಾಭಗಳು ಸಿದ್ಧಿಯಾಗುವೆ. ಮನಸ್ಸಿಗೆ ಒಪ್ಪತಕ್ಕಂಥ ಕೆಲಸಗಳಾಗುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣದ ಅವಕಾಶ, ಹಣಕಾಸಿನ ಲಾಭಗಳು ಚೆನ್ನಾಗಿ ಆಗುವಂಥದ್ದು. ಆ ಬಳಿಕ 10, 11 ಅಷ್ಟು ಉತ್ತಮ ಇಲ್ಲ. 10, 11ರಲ್ಲಿ ಮಾತಿನ ಚಕಮಕಿ, ಬಂಧುಗಳಲ್ಲಿ ಜಗಳ, ಚಿಂತೆ ಆಗುವಂಥದ್ದು, ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ತಮ್ಮ ಪತಿ ಪತ್ನಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಎಲ್ಲ ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. 10, 11ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಜೂನ್ 12, 13 ಸಾಮಾನ್ಯ ದಿನ ಆಗಿರುತ್ತೆ. ಈ ದಿನವೂ ಸಹ ಹಾಗೆ ನಿಮಗೆ ಕಿರಿಯರಲ್ಲಿ ವಿರೋಧ ಬರುತ್ತೆ, ಕಿರಿಯರಲ್ಲಿ ಜಗಳ ಬರುತ್ತೆ, ಅಥವಾ ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಈ ಸರ್ಕಾರಿ ರೂಲ್ಸ್ ಬ್ರೇಕ್ ಮಾಡುವಂಥದ್ದು, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದು ಅವೆಲ್ಲ ಮಾಡಿದಾಗ ನಿಮಗೆ ತೊಂದರೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ 12, 13ರಲ್ಲಿ ಬರ್ಬೋದಾಗಿದೆ. 14, 15, 16 ನಿಮಗೆ ಅತ್ಯಂತ ಶುಭ ದಿನ ಜ್ಞಾಪಿಸಿಕೊಳ್ಳಿ. 14, 15ರಲ್ಲಿ ಅನೇಕ ಶುಭಫಲಗಳು ಆಗಲವೇ, ಇಷ್ಟಾರ್ಥಗಳು ಆಗಲವೇ. ಯಾವುದೇ ಕೆಲಸ ಕಾರ್ಯಗಳು ಆ ದಿನ ಪ್ರಯತ್ನ ಮಾಡಿ. ಇಂದಿನಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ರವಿಯ ಅನುಗ್ರಹ ಆರಂಭ ಆಗುತ್ತೆ. 14, 15, 16ರಲ್ಲಿ ಅಲ್ಲಿ ವಿಶೇಷವಾಗಿ ಸೂರ್ಯನ ಪರಿವರ್ತನೆ 14ರ ರಾತ್ರಿ ಆಗುತ್ತೆ. ಹಾಗಾಗಿ 15, 16 ವಿಶೇಷವಾಗಿ ನಿಮಗೆ ಸೂರ್ಯ ಅನುಗ್ರಹ ಬರುತ್ತೆ. ವಿಶೇಷವಾಗಿ ಪಂಚಗ್ರಹಗಳ ಬೆಂಬಲ ಬರುತ್ತೆ. ಹಾಗಾಗಿ ಈ 3 ದಿನಗಳನ್ನು 14, 15, 16ರಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 17, 18 ಉತ್ತಮ ದಿನ ಆಗಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೂರ ಪ್ರಯಾಣದ ಅವಕಾಶ, ಬಂಧು ಮಿತ್ರರ ಸಹಕಾರ. ಹಾಗಾಗಿ 15, 16, 17, 18 ನಿರಂತರವಾಗಿ 5 ದಿನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 19, 20, 21 ಅಷ್ಟು ಉತ್ತಮ ಇಲ್ಲ. ಆ 3 ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹಣಕಾಸಿನ ಖರ್ಚುಗಳು ಹೆಚ್ಚಾಗುವಂಥದ್ದೆಲ್ಲ ಸಾಧ್ಯತೆ 19, 20, 21ರಲ್ಲಿ ಬರ್ಬೋದಾಗಿದೆ. ಇನ್ನು 22, 23 ಸಾಮಾನ್ಯ ದಿನ, ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾ ಇದೆ. ಇನ್ನು 24, 25 ಅತ್ಯಂತ ಶುಭ ದಿನ ಆಗಿರುತ್ತೆ. 24, 25, 26, 27 ಈ 4 ದಿನಗಳು, 24ರಿಂದ 27 4 ದಿನಗಳು ನಿಮಗೆ ಲಾಭವನ್ನು, ಶುಭವನ್ನು, ಯಶವನ್ನು ತಂದುಕೊಳ್ಳಲಿದೆ. ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರ ಒಂದು ಭೇಟಿಯಾಗುವಂಥ ಅವಕಾಶ, ದೂರ ಪ್ರಯಾಣದ ಅವಕಾಶ. ಇನ್ನು ವಿದ್ಯಾರ್ಥಿಗಳಿಗೆ ಸಹ ಈ ಕಾಲದಲ್ಲಿ ಸೀಟು ಸಿಗುವಂಥದ್ದು ಅಥವಾ ಅವಕಾಶಗಳು ಸಿಗುವಂಥದ್ದು ಎಲ್ಲ ಅತ್ಯುತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಇನ್ನು 28, 29 ಅಷ್ಟೇನು ಉತ್ತಮಿಲ್ಲ. ಆ ದಿನ ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು, ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು ಇತ್ಯಾದಿ ಸಾಧ್ಯತೆ ಬರುತ್ತೆ. ಇನ್ನು ಕೊನೆಯ ದಿನ, ತಿಂಗಳ ಕೊನೆಯ ದಿನ 30ನೇ ತಾರೀಕು ಅತ್ಯಂತ ಶುಭವಾಗಿದೆ. ಅದು ಇಷ್ಟಾರ್ಥಗಳು ಸಿದ್ಧಿ, ಲಾಭ ವೃದ್ಧಿ, ಅನೇಕ ಹಣಗಳು ಬರುವಂಥದ್ದು, ಜೊತೆಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು. ಇನ್ನು ವಿದ್ಯಾರ್ಥಿ ಯುವಕರಿಗೆ ಸಹ ಅನೇಕ ಅವಕಾಶಗಳನ್ನು ಸಿಗುವಂಥದ್ದು, ಮಹಿಳೆಯರು ಗೃಹಿಣಿಗೆ ಸಹ ನೆಮ್ಮದಿಯ ವಾತಾವರಣ. ಹಾಗಾಗಿ ಈ ತಿಂಗಳಲ್ಲೇ ಒಂದು ಸಂಕ್ಷಿಪ್ತವಾದ ನೋಟನ್ನು ಹೇಳಿದ್ದೇನೆ. ಯಾವ ದಿನಗಳನ್ನು ನಾವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ಯಾವ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು, ಆರೋಗ್ಯ, ಹಣಕಾಸು ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ಬೇಕು. ವಿಶೇಷವಾಗಿ ಈ ತಿಂಗಳಲ್ಲಿ ಆರೋಗ್ಯ ಮತ್ತು ಮಾತಿನ ಬಗ್ಗೆ ತುಂಬ ಎಚ್ಚರಿಕೆ ಈ ಮೇಷರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 3, 6, 7, 8, 3, 6, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಅದೇ ರೀತಿ ಈ ಆರೆಂಜ್ ಅಥವಾ ಕಿತ್ತಳೆ ಬಣ್ಣವನ್ನು ಅಥವಾ ಆರೆಂಜ್ ಕಲರ್ನ, ಕೇಸರಿ ಬಣ್ಣವನ್ನು ನೀವು ಈ 15ರಿಂದ ಬಳಸ್ಕೊಳ್ಬೋದು. ಜೂನ್ 15ರಿಂದ ಯಾವಾಗ ರವಿ ಅನುಗ್ರಹ ಆರಂಭವಾಗುತ್ತೆ ಆವಾಗಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 ಅಥವಾ ನಂಬರ್ 1ಅನ್ನು 15ರಿಂದ ಬಳಸ್ಕೊಳ್ಬೋದು. ಅದೇ ರೀತಿ ಬುಧ ಅನುಗ್ರಹ ನಿಮಗೆ 13ರವರೆಗೆ ಎಷ್ಟಿರುತ್ತೆ. ಹಾಗಾಗಿ ಜೂನ್ 13ರವರೆಗೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5ಅನ್ನು ಸಹ ಆವಾಗಲೂ ಬಳಸ್ಕೊಳ್ಬೋದು. ಅಲ್ಲದೆ ನೀವು ನಿಮ್ಮ ಒಂದು ಹೇಳಿದ್ದೇನೆ ಆಹಾರ ದೋಷ, ಆರೋಗ್ಯದ ಮೂಲಕ ಎಚ್ಚರ, ಮಾತಿನ ಎಚ್ಚರ ಅಂಥೇಳಿ. ಅಲ್ಲದೆ ನಿಮಗೆ ಇರತಕ್ಕಂತಹ ಈ ಒಂದು ಮಂಗಳನ ದೋಷ, ಜೊತೆಗೆ ರಾಹುವಿನ ವೈಪರೀತ್ಯ, ಜೊತೆಗೆ ಕೆಲವೊಮ್ಮೆ ಇರದೇ ಇರುವಂತಹ ಚಂದ್ರನ ಕೊರತೆ, ಇವೆಲ್ಲ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಈ ತಿಂಗಳಲ್ಲಿ ವಿಶೇಷವಾಗಿ ಗಣೇಶನ ಭಕ್ತಿ ನಿರಂತರವಾಗಿ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ, ಅದು ಸ್ಕಂದ, ಕುಮಾರಸ್ವಾಮಿ ಅಥವಾ ಷಣ್ಮುಖ ಅಂತ ಹೇಳ್ತಾರೆ. ಹಾಗಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಯನ್ನು ಮಾಡೋದಂಥ ದೇವರುಗಳ ಸಂದರ್ಭ ಸುಬ್ರಹ್ಮಣ್ಯ ಅಷ್ಟೋತ್ತರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಇತ್ಯಾದಿಗಳನ್ನು ಪಾಠ ಮಾಡ್ಬೋದು. ಅದೇ ರೀತಿ ಯಾವುದೇ ರೀತಿಯ ಈ ಸ್ತ್ರೀ ದೇವತೆ ಅಂದರೆ ಅಮ್ಮನವರು, ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಮಂಗಳಾಂಬಿಕೆ ಅಥವಾ ಮೂಕಾಂಬಿಕೆ ಅಥವಾ ನಿಮ್ಮ ಊರಲ್ಲಿರುವಂತಹ ಯಾವುದೇ ರೀತಿಯ ಗ್ರಾಮ ದೇವತೆ, ಗ್ರಾಮ ದೇವಿಯ ಸ್ವರೂಪವನ್ನು ಅಲ್ಲಿ ಈ ತಿಂಗಳಲ್ಲಿ ನೀವು ಭಕ್ತಿ ಮಾಡ್ಬೋದು. ಅದೇ ರೀತಿ ಈಶ್ವರ ಅಥವಾ ಶಿವನ ಭಕ್ತಿ ಸಹ ಮಾಡೋದು ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅದೃಷ್ಟ ಬಹಳ ಒಲಿಯುತ್ತೆ, ತುಂಬ ಒಂದು ಇಷ್ಟಾರ್ಥಗಳು ಆಗುತ್ತೆ. ಹಾಗಾಗಿ ನೀವು ಕಾರ್ಯಪ್ರವೃತ್ತರಾಗಿ ಧನಾತ್ಮಕ ಚಿಂತನೆಯಿಂದ ಮುಂದುವರಿಯಿರಿ, ಖಂಡಿತ ಧೈರ್ಯವಾಗಿರಿ. ಎಲ್ಲ ಕೆಲಸ ಕಾರ್ಯಗಳು, ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಆರೋಗ್ಯ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಜೂನ್ ತಿಂಗಳು ಶುಭದಾಯಕವಾಗಲಿ. ವೃಷಭ ರಾಶಿಗೆ ಜೂನ್ ತಿಂಗಳು ಸಮ್ಮಿಶ್ರ ಫಲವನ್ನು ಸೂಚನೆ ಮಾಡುವಂಥ ತಿಂಗಳಾಗಿರುತ್ತೆ. ಅಲ್ಲಿ ಧನ ಕನಕ ಸಮೃದ್ಧಿ ಅಂತ ಇದೆ. ಧನ ಕನಕದ ವಿಚಾರವಾಗಿ ಯಾವುದೇ ತೊಂದರೆ ಇಲ್ಲ. ಧನ ಕನಕ ಅಂದರೆ ಆದಾಯ, ಹಣಕಾಸು ವಿಚಾರವಾಗಿ ಉತ್ತಮ ಇದೆ. ಆದರೆ ಅಲ್ಲಿ ಅದೇ ಜೊತೆಗೆ ಕಲಹ, ರೋಗ ಮತ್ತು ಶತ್ರು ಭಯ ಅಂತ ಇದೆ. ಹಾಗೆ ಧನ ಕನಕ ಸಮೃದ್ಧಿ, ಕಲಹ, ರೋಗ ಮತ್ತು ಶತ್ರು ಭಯ ಇವೆಲ್ಲವೂ ಇರುವಂಥ ಒಂದು ಸಮ್ಮಿಶ್ರವಾದ ಒಂದು ಫಲವನ್ನು ಸೂಚನೆ ಮಾಡ್ತಾ ಇರುತ್ತೆ. ಗ್ರಹಚಾರ ಅಂದರೆ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ
ಆಗುವಂಥ ಫಲಾಫಲಗಳು ನವಗ್ರಹಗಳಲ್ಲಿ 9 ಗ್ರಹಗಳು ನಮ್ಮ ಒಂದು ಆಗು ಹೋಗುಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದರ ಮೇಲೆ ನಿಂತಿದೆ ನಮ್ಮ ಭಾರತೀಯ ಜ್ಯೋತಿಷ್ಶಾಸ್ತ್ರ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ 3 ಗ್ರಹಗಳ ಒಂದು ದಯೆ ನಿಯಂತ್ರಣವಾಗಿರುತ್ತೆ. ವಿಶೇಷವಾಗಿ ಶುಕ್ರ, ರಾಹು ಮತ್ತು ಬುಧರು ನಿಮಗೆ ಈ ತಿಂಗಳಲ್ಲಿ ಉತ್ತಮವಾದ ಒಂದು ಬೆಂಬಲವನ್ನು ಕೊಡ್ತಾ ಇರ್ತಾರೆ. ಉಳಿದ 6 ಗ್ರಹಗಳು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ರವಿ, ಕುಜ, ಗುರು, ಶನಿ ಮತ್ತು ಕೇತುಗಳು ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿರೋದಿಲ್ಲ. ಇನ್ನು ಚಂದ್ರನು ಎಂದಿನಂತೆ ಪ್ರತಿ ರಾಶಿಗಳಿಗೂ ಸಹ ಮಧ್ಯೆ ಉತ್ತಮ ಫಲ ಕೊಡುವಂತೆ ನಿಮಗೂ ಉತ್ತಮ ಫಲವನ್ನು ಕೊಡ್ತಾ ಇದ್ದಾನೆ. ಈ ತಿಂಗಳಲ್ಲಿ 15 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ, ಚಂದ್ರನೊಂದು ಅನುಕೂಲತೆ ಇರುವಂಥ ದಿನಗಳು ಸಹ ಇರ್ತವೆ. ಹಾಗಾಗಿ ಅದಕ್ಕೆ ಬಗ್ಗೆ ನಾವು ತುಂಬ ಗಂಭೀರವಾದ ಚಿಂತೆ ಪಡೋದಿಲ್ಲ. ಯಾಕಂದರೆ ನಮಗೆ ಕಲಹ, ರೋಗ, ಶತ್ರು ಭಯ ಇದೆಲ್ಲ ಅಂತ ಹೇಳಿದ್ದಾರೆ. ನಮಗೇನು ತುಂಬ ಕೆಟ್ಟದಾಗತ್ತೋ ಅನ್ನೋಂಥ ಭಯನ ಯಾರೋ ತಂದುಕೋಬೇಡಿ. ಯಾಕಂದರೆ ಇವೆಲ್ಲವೂ ನಿಮ್ಮ ವೈಯಕ್ತಿಕ ಕುಂಡಲಲ್ಲಿ ನಿಮಗೆ ನಡೆಯುವಂಥ ದಶಾಭುಕ್ತಿಗಳು ಅಥವಾ ನಿಮ್ಮ ಜನ್ಮ ಕುಂಡಲಲ್ಲಿ, ಲಗ್ನ ಕುಂಡಲಿ ಇರುವಂಥ ಗ್ರಹಗಳ ಸ್ಥಿತಿ ಇವೆಲ್ಲದರ ಮೇಲೆ ಸ್ವಲ್ಪ ಇದು ಅವಲಂಬನೆ ಆಗಿರುತ್ತೆ. ಹಾಗಾಗಿ ನೀವು ತುಂಬ ಆತಂಕ ಪಡುವಂಥದ್ದೇನಿಲ್ಲ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು, ಸಣ್ಣ ಪುಟ್ಟ ಏನಾದರೂ ಅಡೆತಡೆಗಳು ಬರ್ಬೋದು, ಎಲ್ಲರ ಜೀವನದಲ್ಲಿ ಬರುವಂತೆ. ಅದೇ ರೀತಿ ನಾವು ಯಾವ ರೀತಿ ಯುಗಾದಿಗೆ ಬೇವು ಬೆಲ್ಲವನ್ನು ಸೇವನೆ ಮಾಡ್ತಿರೋ, ಜೀವನ ಅಂದರೆ ಒಂದು ವರ್ಷ ಅಂದರೆ ಅದರಲ್ಲಿ ಏರುಪೇರುಗಳು, ಏರಿಳಿತಗಳು, ಮಳೆ, ಬಿಸಿಲು, ಚಳಿ ಮುಂತಾದ ಇರೋದಂಗೆ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಏರುಪೇರು ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಎಲ್ಲ ವಿಚಾರಕ್ಕೂ ಸ್ವಲ್ಪ ನೀವು ಎಚ್ಚರವಾಗಿರಬೇಕಾಗತ್ತೆ. ಏನು ಧನ ಕನಕದ ಸಮೃದ್ಧಿ ಅಂತ ಹೇಳಿದ್ರೆ ಆಗಲೇ ನಿಮಗೆ ಶುಕ್ರನು ಪೂರಕವಾಗಿ ಚೆನ್ನಾಗಿರ್ತಾನೆ. ನಿಮಗೆ ಜನ್ಮದಲ್ಲಿ ಬರುವಂಥ ಶುಕ್ರನು ಆತನು 11ರವರೆಗೆ ನಿಮ್ಮ ಜನ್ಮರಾಶಿಯಲ್ಲಿ ಇರ್ತಾನೆ. ಅಲ್ಲಿ ಪಂಚಗ್ರಹಗಳ ಯೋಗ ನಿಮಗೆ ನಿರ್ಮಾಣ ಆಗಿ ಹೆಚ್ಚಿನ ಲಾಭವನ್ನು ಕೊಡ್ತಾ ಇರುತ್ತೆ. ಜೊತೆಗೆ 12ರಿಂದ ಅಲ್ಲಿ ಶುಕ್ರನ ಪರಿವರ್ತನೆ ಆಗೋದ್ರಿಂದ ಶುಕ್ರನು ನಿಮಗೆ ಇನ್ನಷ್ಟು ಧನ ಸ್ಥಾನದಲ್ಲಿ ಲಾಭವನ್ನು, ಸುಖವನ್ನು, ಯಶವನ್ನು, ಲಾಭವನ್ನು ಕೊಡ್ತಾನೆ. ದೀರ್ಘಕಾಲದಿಂದ ಪೆಂಡಿಗಿದ್ದ ಹಣಗಳು ಬರ್ಬೋದು, ಅಥವಾ ನಿಮ್ಮ ಏನಾದರೂ ಸಾಲಗಳನ್ನು ತೀರಿಸುವಂಥ ಅವಕಾಶ. ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಇನ್ಕ್ರಿಮೆಂಟು ಅಥವಾ ಪ್ರಮೋಷನ್ ಇತ್ಯಾದಿಗಳಾಗ್ಬೋದು. ಇನ್ನು ಕೆಲವರಿಗೆ ಬಹಳ ಕಾಲದಿಂದ ಯಾವುದೋ ಒಂದು ಹಣವನ್ನು ನೀವು ಪಡೀಲಿಕ್ಕೆ ಹಾತೊರೆಯುತ್ತಿದ್ದರೆ ಅಂಥ ಹಣ ಈಗ ಬಂದು ಸೇರುವಂಥದ್ದು. ಅನಿರೀಕ್ಷಿತ ಧನಾಗಮ, ಆಕಸ್ಮಿಕ ಧನಲಾಭ, ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಹಾಗೆ ಅವರವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂಥದ್ದು. ಕೃಷಿಕರಿಗೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ಈ ಶುಕ್ರನ ಅನುಗ್ರಹದಿಂದ ವಿಶೇಷವಾಗಿ ಈ ತಿಂಗಳಲ್ಲಿ ಪೂರ್ತಿಯಾಗಿ ಹಣದ ಕೊರತೆ ಇರೋದಿಲ್ಲ, ಹಣವು ಚೆನ್ನಾಗಿ ಬರುತ್ತೆ. ಅದೇ ರೀತಿ ಕೆಲವರಿಗೆ ವಸ್ತು ಒಡವೆಗಳನ್ನು ಕೊಳ್ಳುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥದ್ದು, ಅಥವಾ ಅವಶ್ಯಕತೆ ಇರುವಂತಹ ಕೆಲವೊಂದು ನಿಮಗೆ ಆಹಾರ ಪದಾರ್ಥ ಅಥವಾ ಇನ್ನಿತರ ಸಾಮಗ್ರಿಗಳ ಜೊತೆಗೆ ನಿಮಗೆ ಏನಾದರೂ ಗಿಫ್ಟ್ಗಳು ಎಲ್ಲ ಬರುವಂಥದ್ದು. ಹಾಗಾಗಿ ಅನಿರೀಕ್ಷಿತವಾದ ಗಿಫ್ಟ್ಗಳು, ಬಹುಮಾನಗಳು, ಉಡುಗೊರೆಗಳು ಸಹ ಕೊಡೋದು ಬರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಶುಕ್ರನು ನಿಮಗೆ ತಿಂಗಳ ಪೂರ್ತಿ ನೀಡಲಿದ್ದಾನೆ. ಇನ್ನು ರಾಹುವಿನ ಗಮನಕ್ಕೆ ಬಂದಾಗ ರಾಹು ಸಹ ನಿಮಗೆ ಹಾಗೆ ಲಾಭ ಸ್ಥಾನದಲ್ಲಿ ಇರುವಂಥದ್ದು. ಆತನು 11ನೇ ಮನೆ ಏಕೈಕ ರಾಶಿ, ನಿಮ್ಮ ರಾಶಿಗೆ ಅಷ್ಟೇ ಇರುವಂಥದ್ದು. ಹಾಗಾಗಿ ಆ ರಾಹು ಮತ್ತು ಶುಕ್ರರ ಅನುಗ್ರಹ ಒಟ್ಟಾದಾಗ ಏನಾದರೆ ಆಕಸ್ಮಿಕ ಧನಲಾಭ, ಅನಿರೀಕ್ಷಿತ ಧನಾಗಮ, ಅಥವಾ ನಿಮಗೆ ದೀರ್ಘಕಾಲದಿಂದ ಯಾವುದೇ ಬರಬೇಕಾದ ಬಾಕಿ ಹಣಗಳು ಬಂದು ಸೇರುವಂಥದ್ದು, ಅಥವಾ ಈ ಲಾಟರಿ ಅಥವಾ ಇನ್ನಿತರ ಯಾವುದೇ ಪ್ರೈಸು, ಬಹುಮಾನ ಮುಂತಾದ ಎಲ್ಲ ಲಕ್ಕಿ ಡ್ರಾ ಇತ್ಯಾದಿಗಳೆಲ್ಲ ಸಹ ನಿಮಗೆ ಅದರಲ್ಲಿ ಅದೃಷ್ಟ ಒಳ್ಳೆಯದು ಬರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಈ ನಿಮಗೆ ರಾಹು ಮತ್ತು ಶುಕ್ರರು ಹಣದ ವಿಚಾರದಲ್ಲೂ, ಅದರ ಜೊತೆಗೆ ಸಮೃದ್ಧಿಯ ವಿಚಾರದಲ್ಲೂ, ಸಂಪತ್ತಿನ ವಿಚಾರದಲ್ಲೂ ಎಲ್ಲ ಸಹಾಯ ಮಾಡಲಿದ್ದಾರೆ. ಇನ್ನು ಬುಧಾನುಗ್ರಹ ನಿಮಗೆ ತಿಂಗಳಲ್ಲಿ 14ರಿಂದ ಆಗುತ್ತೆ. ಆರಂಭದಲ್ಲಿ ಇರೋದಿಲ್ಲ. ಅಲ್ಲಿ ಬುಧನ ಪರಿವರ್ತನೆ ಯಾವಾಗ ಆಗುತ್ತೆ, 14ನೇ ತಾರೀಕು ಬುಧನು ಮಿತ್ರ ರಾಶಿಗೆ ಪ್ರವೇಶಿಸಿದ ನಿಮಗೆ ಲಾಭ ಸ್ಥಾನದಲ್ಲಿ, ಅಲ್ಲಿ ಧನ ಸ್ಥಾನದಲ್ಲಿ ಬರುವಂಥದ್ದು, ಅಲ್ಲಿ ಧನ ಲಾಭವನ್ನು ಕೊಡುವಂಥ ಸ್ಥಾನಕ್ಕೆ ಅಲ್ಲಿ ಬುಧನು ಬರ್ತಿದ್ದಾನೆ. ಆವಾಗ ನಿಮಗೆ ಅನೇಕ ಲಾಭಗಳು ಇನ್ನಷ್ಟು ಹೆಚ್ಚಳಾಗುವಂಥದ್ದು, ಆರ್ಥಿಕ ಸುಧಾರಣೆ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ. ಇನ್ನು ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅವರ ಕೈಗಾರಿಕೆಗೆ ಹೆಚ್ಚಿನ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಅಥವಾ ಬೆಲೆ ಏರಿಕೆಯ ಒಂದು ಲಾಭ ಅವರಿಗೆ ಸಿಗುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಯೋಜನೆ, ಇನ್ನಿತರ ಯೋಜನೆಗಳ ಲಾಭವನ್ನು ಪಡೆಯುವಂಥವರಿಗೆ ಅವಕಾಶಗಳು, ಅಥವಾ ನೀವು ಏನಾದರೂ ದೊಡ್ಡ ಮೊತ್ತದ ಲೋನನ್ನು, ಸಾಲವನ್ನು ಪಡೀಲಿಕ್ಕೆ ಹಾರ್ತಾ ಇರ್ತಿದ್ರೆ ಅದೆಲ್ಲ ಈಗ ಲೋನುಗಳೆಲ್ಲ ಸ್ಯಾಂಕ್ಷನ್ ಆಗಿ ನಿಮ್ಮ ಇಂಡಸ್ಟ್ರಿನೋ, ಕೈಗಾರಿಕೆನೋ, ವ್ಯಾಪಾರನೋ ಈಗ ಅಭಿವೃದ್ಧಿಪಡಿಸಲಿಕ್ಕೆ ಸಹಾಯ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಈ ವೃಷಭ ರಾಶಿಯವರು ಈ ತಿಂಗಳಲ್ಲಿ ಈ ಶುಕ್ರ, ಬುಧ ಮತ್ತು ರಾಹುಗಳ ಅನುಗ್ರಹದಿಂದ ನಿರೀಕ್ಷೆ ಮಾಡ್ಬೋದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಹ ಯಾವುದೇ ತೊಂದರೆ ಇರೋದಿಲ್ಲ, ಕೊರತೆ ಇರೋದಿಲ್ಲ. ಅಥವಾ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ, ವಿಶೇಷವಾಗಿ ಯಾರು ಸಾಫ್ಟ್ವೇರು, ಕಂಪ್ಯೂಟರು, ಎಲೆಕ್ಟ್ರಾನಿಕ್, TV, ಸಿನಿಮಾ, ಮಾಧ್ಯಮ ರಂಗ, ಅಥವಾ ಬೇರೆ ರೀತಿಯ ಮೀಡಿಯಾಗಳು, ಅಥವಾ ಈ ಆಧುನಿಕ ಕಾಲದ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಆ್ಯಕ್ಟಿವಿಟಿಗಳು, ಇದು ಮುಂತಾದ ಹಲವಾರು ಕಂಪ್ಯೂಟರ್ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದವರಿಗೆ ಈ ತಿಂಗಳಲ್ಲಿ ಅವಕಾಶಗಳು ಬರಲಿವೆ. ನಿಮಗೆ ಉದ್ಯೋಗ ಅವಕಾಶ ಖಂಡಿತ ಸಿಗುತ್ತೆ. ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥ ಅವಕಾಶ, ಅಥವಾ ಬಹಳ ಕಾಲದಿಂದ ಕೆಲಸನೇ ಇಲ್ಲದವರಿಗೆ ಆವಾಗ ಅವರ ಒಂದು ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಇನ್ನಷ್ಟು ಅಭಿವೃದ್ಧಿ ಆಗುವಷ್ಟು ಕೆಲಸಗಳು ಎಲ್ಲವೂ ಅಚ್ಚುಕಟ್ಟಾಗಿ ಈ ಗ್ರಹಗಳಿಂದ ನಮಗೆ ಚೆನ್ನಾಗಿ ಸಿಗಲಿರುತ್ತೆ. ಹಾಗಾಗಿ ನೀವು ಹಣಕಾಸು, ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ ಇದರ ಬಗ್ಗೆ ತುಂಬ ಆತಂಕ ಪಡೋದಿಲ್ಲ. ಇನ್ನು ಅಲ್ಲಿ
ನಂತರ ಬರೆದಂತಹ ಕೆಲವು ವಿಚಾರಗಳು ಅಂದರೆ ಕಲಹ, ರೋಗ ಮತ್ತು ಶತ್ರು ಭಯ ಅಂತೇಳಿ ಬಂದಿದೆ. ಹಾಗಾಗಿ ಅಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಗ್ರಹಗಳ ಪಟ್ಟಿ ಮಾಡಬೇಕಾದ್ರೆ ಅಲ್ಲಿ ಸೂರ್ಯ, ಮಂಗಳ, ಗುರು, ಶನಿ, ಕೇತುಗಳು ನಿಮಗೆ ನಿರಂತರವಾಗಿ ಈ ತಿಂಗಳಲ್ಲಿ ತಿಂಗಳ ಪೂರ್ತಿ ಅವರು ಆಶಾದಾಯಕವಾಗಿ ಇರೋದಿಲ್ಲ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕೆಲವೊಂದು ಶತ್ರುಗಳ ಪೀಡೆ, ಗುಪ್ತ ಶತ್ರುಗಳ ಕಾಟ, ಮನೆಯಲ್ಲಿಯೂ ಸಹ ನಿಮಗೆ ಮಾತಿನ ಚಕಮಕಿ, ತಂದೆ ತಾಯಿ ಜೊತೆಗೆ ಅಥವಾ ಗಂಡ ಹೆಂಡತಿ, ಅತ್ತೆ ಮಾವ, ಅತ್ತೆ ಸೊಸೆ ಮುಂತಾದ ಈ ವಿಚಾರಗಳಲ್ಲಿ ಗ್ರಹದ ಸಂಬಂಧದಲ್ಲೂ ಜಗಳಗಳು ಬರ್ತವೆ. ಜೊತೆಗೆ ನಿಮ್ಮ ಉದ್ಯೋಗ ಜಾಗದಲ್ಲಿ ಅಥವಾ ವೃತ್ತಿ ಜಾಗದಲ್ಲಿ ಸಹ ಹಾಗೆ ಅಲ್ಲಿ ಸಹ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪಗಳು ಬರುವಂಥದ್ದು. ಅದೇ ರೀತಿ ಗುಪ್ತ ಶತ್ರುಗಳು, ನಿಮಗೆ ಹಿತಶತ್ರುಗಳು ಅಂದರೆ ಮಿತ್ರ ರೂಪದಲ್ಲಿರ್ತಾರೆ, ಅವರು ನಿಮಗೆ ಕೆಡುಕನ್ನು ಉಂಟು ಮಾಡೋದಾಗಲಿ ಅಥವಾ ನಿಮಗೆ ಯಾರು ಮಿತ್ರರು ಯಾರು ಶತ್ರುಗಳು ಅಂತ ಈಗ ಕೆಲವೊಮ್ಮೆ ಕನ್ಫ್ಯೂಷನ್ ಆಗಿ ಅವೆಲ್ಲ ವಿಚಾರಗಳನ್ನು ಇನ್ನೊಬ್ಬರ ಮುಖಾರ ಹೇಳ್ಕೊಡ್ತೀರ. ಆ ಹೇಳಿಕೊಂಡ ವಿಚಾರವು ನಿಮಗೆ ಮತ್ತೆ ನಿಮ್ಮ ಒಂದು ಅವಮಾನಕರ ಘಟನೆ ಆಗಲಿಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ನೀವು ಸಹ ನಿಮ್ಮ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು. ಜೊತೆಗೆ ಯಾರು ಶತ್ರುಗಳು ಯಾರು ಹಿತವರು ಅನ್ನೋದನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ನೋಡಬೇಕಾಗುತ್ತೆ. ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಯಾವುದೇ ರೀತಿಯ ಒಂದು ಗುಂಪುಗಾರಿಕೆ ಆಗಲಿ ಅಥವಾ ಇನ್ನಿತರ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ, ಇನ್ನಿತರನ್ನ ಟೀಕಿಸೋದಾಗಲಿ ಅವೆಲ್ಲ ಕೆಲಸ ಮಾಡಲಿಕ್ಕೆ ಹೋಗಬೇಡ. ಅಥವಾ ಸೋಷಿಯಲ್ ಮೀಡಿಯಾದಾಗಲಿ ಅಥವಾ ಫೋನ್ ಮುಖಾಂತರ ಆಗಲಿ ಯಾರ ಮುಖಾಂತರ ಅದೇ ಈ ಅಪಶಬ್ದಗಳನ್ನು ಆಡೋದಾಗಲಿ, ದೂರದಾಗಲಿ ಮಾಡಲಿಕ್ಕೆ ಹೋಗಬೇಡ. ಅದೊಂದು ಕೆಲವೊಮ್ಮೆ ಈಗ ನೋಡ್ತೇವೆ ಫೋನ್ ಟ್ಯಾಪ್ ಆಗೋದು, ಫೋನ್ ರೆಕಾರ್ಡ್ ಆಗಿ ಅದು ಇನ್ನಿತರರಿಗೆ ತಲುಪುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ವೈರಲ್ ಆಗಿ ನಿಮಗೆ ಅದರಿಂದ ತೊಂದರೆ ಆಗುವಂಥದ್ದು. ಈ ರೀತಿ ಅಂಥ ಬಗ್ಗೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಶತ್ರುಗಳ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ ವೃಷಭ ರಾಶಿಯವರು. ಜೊತೆಗೆ ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಅವ್ಯಕ್ತವಾದ ಭಯ ಕಾಡ್ಬೋದು. ಕಲಹ, ರೋಗ ಮತ್ತು ಶತ್ರುಬಾಧೆ ಮತ್ತು ಭಯ ಅಂತ ಅಲ್ಲಿ ಬಂದಿದೆ ಟ್ಯಾಗ್ಲೈನಲ್ಲಿ. ಅಲ್ಲಿ ಆ ಭಯ ಯಾಕೆ ನಿರ್ಮಾಣ ಆಗುತ್ತೆ ಅಂದರೆ ಅಲ್ಲಿ ವಿಶೇಷವಾಗಿ ನಿಮಗೆ ರವಿಯ ಒಂದು ಧೈರ್ಯ ಕೊಡುವಂಥ ಆತ್ಮ ಸ್ವರೂಪದಂಥ ರವಿಯ ಒಂದು ಬೆಂಬಲ ಇರೋದಿಲ್ಲ. ಅಲ್ಲದೆ ಧೈರ್ಯವನ್ನು ಕೊಡುತ್ತಾಗ ಇನ್ನೊಂದು ಗ್ರಹ ಮಂಗಳ, ಆ ಮಂಗಳನ ಸಹ ಒಂದು ಬೆಂಬಲ ಅಷ್ಟಿರೋದಿಲ್ಲ. ಜೊತೆಗೆ ಈ ರಾಹು ಕೇತುಗಳ ವಿಚಾರವನ್ನು ರಾಹು ಅಷ್ಟೇ ನಿಮಗೆ ಲಾಭದಾಯಕ, ಕೇತು ನಿಮಗೆ ಲಾಭದಾಯಕ ಇರೋದಿಲ್ಲ. ಹಾಗೆ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಅವೆಲ್ಲ ಬಂದಾಗ ಮನಸ್ಸಿನಲ್ಲಿ ಅವ್ಯಕ್ತವಾದ ಭಯ, ಆತಂಕ, ಕೆಲವೊಮ್ಮೆ ದುಸ್ವಪ್ನಗಳು ಬರುವಂಥದ್ದು ಅಥವಾ ಕನಸಿನಲ್ಲಿ ಏನಾದರೂ ಅಟ್ಟಾಡಿಸಿಕೊಂಡು ಬಂದಂತೆ, ಮೇಲಿಂದ ಕೆಳಗೆ ಬಿದ್ದಂತೆ ಇಂಥದ್ದು ಭಯಾನಕ ಸ್ವಪ್ನಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಈ ವೃಷಭ ರಾಶಿಯವರು ಸೂಕ್ತವಾದ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ಬೇಕು, ಮಾತಿನ ಬಗ್ಗೆ ಕಾಳಜಿ ಬೇಕು, ಜೊತೆಗೆ ನಡವಳಿಕೆ ಬಗ್ಗೆ. ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಅಥವಾ ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವೆಲ್ಲ ಕಾಡ್ಬೋದು. ಮಂಗಳ, ರವಿ, ಗುರು, ಶನಿ ಎಲ್ಲ ನಿಮಗೆ ವಿರುದ್ಧವಾಗಿರೋ ಕಾರಣ ಅಂತಹ ನೋವುಗಳು ಸಣ್ಣ ಪುಟ್ಟ ಬರ್ಬೋದು. ಅಥವಾ ಯಾರಿಗೆ ಜಾಯಿಂಟ್ ಪೈನು, ಬ್ಯಾಕ್ ಪೈನ್ ಇದೆ ಅಂಥವರಿಗೆ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಅಥವಾ ಇನ್ನಿತರ ನಿಮಗೆ ದೀರ್ಘಕಾಲದಿಂದ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಬರುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯದ ಕಾಳಜಿ, ಜೊತೆಗೆ ಮಾತಿನ ಕಾಳಜಿ, ಜೊತೆಗೆ ನಿಮಗೆ ಯಾರು ಶತ್ರು ಮಿತ್ರರ ಬಗ್ಗೆ ಒಂದು ಕಾಳಜಿ, ಇವೆಲ್ಲನೂ ಗಮನಿಸಲು ಇಟ್ಕೋಬೇಕಾಗತ್ತೆ ಈ ವೃಷಭ ರಾಶಿಯವರು. ಇನ್ನು ಇವೆಲ್ಲವೂ ನಿಮಗೆ ಸಾಮಾನ್ಯ ಫಲದ ಒಂದು ವಿಚಾರ ಆಯಿತು. ಇನ್ನು ಈ ತಿಂಗಳಲ್ಲಿ ಬರುವಂಥ ದಿನಾಂಕಗಳಲ್ಲಿ ಯಾವ್ಯಾವ ಡೇಟ್ಗಳು ಸ್ವಲ್ಪ ಉತ್ತಮ ಬರುತ್ತೆ, ಯಾವ ಡೇಟ್ಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದು ಆರಂಭದಲ್ಲಿ ಗಮನಿಸಿದಾಗ ಜೂನ್ 1, 2 ನಿಮಗೆ ಉತ್ತಮ ಇದೆ. ಆರಂಭದ ದಿನಾಂಕಗಳು ಶುಭ ಲಾಭ ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರ ಜೊತೆಗೆ ಕಾಲ ಕಳೆಯುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಮುಂತಾದ ಅನೇಕ ಶುಭ ಫಲಗಳು 1, 2ರಲ್ಲಿ ಬರುತ್ತೆ. ಇನ್ನು 3, 4 ಅಷ್ಟು ಉತ್ತಮ ಇಲ್ಲ. ಜೂನ್ 3, 4ರಲ್ಲಿ ಸ್ವಲ್ಪ ಮನಸ್ಸು ಅಶಾಂತಿ ಆಗುವಂಥದ್ದು, ದುಃಖದ ಏನಾದರೂ ಮ್ಯಾಟರ್ಗಳು ಕೇಳುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ವೃತ್ತಿ ಜಾಗದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. 5, 6 ಜೂನ್ 5, 6 ಬಹಳ ಉತ್ತಮ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಲಾಭಗಳು ಆಗುವಂಥದ್ದು, ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥ ಶುಭ ದಿನ ಆಗಿರುತ್ತೆ. ಆ ಬಳಿಕ 7, 8, 9 ಅಷ್ಟು ಉತ್ತಮ. ಜೂನ್ 7, 8, 9ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 10, 11 ಉತ್ತಮವಾದ ದಿನಗಳಿದೆ. ಜೂನ್ 10, 11ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯದಲ್ಲಿ ಸಹ ಉತ್ತಮವಾದ ಅನುಭವ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ, ಪ್ರಯಾಣ ಮಾಡುವಂಥ ಅವಕಾಶ ಎಲ್ಲ 10, 11ರಲ್ಲಿ ಬರಲಿದೆ. 12, 13 ಅಷ್ಟು ಉತ್ತಮ ಇಲ್ಲ. ಜೂನ್ 12, 13 ಒಂದು ವಿರುದ್ಧವಾಗುವ ಫಲಿತಾಂಶಗಳು ಬರ್ಬೋದು. ಜೊತೆಗೆ ಬಂಧುಗಳ ಜೊತೆಗೆ ಇಷ್ಟ ಮಿತ್ರರ ಜೊತೆಗೆ ಜಗಳಗಳಾಗುವಂಥದ್ದು, ಮನೆಯಲ್ಲಿ ಸಹ ತಂದೆ ತಾಯಿ ಜೊತೆಗೆ ಮಾತಿನ ಜಗಳಗಳು ಆಗುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಇನ್ನು 14, 15, 16 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. 14, 15ರಲ್ಲಿ ಅದರಲ್ಲಿ ಹಣದ ವಿಚಾರ ಎಲ್ಲ ಪರವಾಗಿಲ್ಲ. ನಿಮ್ಮ ವೈಯಕ್ತಿಕ ವಿಚಾರ, ನಡವಳಿಕೆ, ಜೊತೆಗೆ ಸಿಟ್ಟಿನ ವಿಚಾರದಿಂದ ತೊಂದರೆಗಳಾಗುವಂಥದ್ದು, ಜೊತೆಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಏನಾದರೂ ಕಿರುಕುಳ ಒತ್ತಡ ಬರುವಂಥ ಸಾಧ್ಯತೆ 14, 15ರಲ್ಲಿ ಬರ್ಬೋದಾಗಿದೆ. ಇನ್ನು 17, 18 ಉತ್ತಮವಾದ ದಿನ ಆಗಿದೆ. 17, 18, 19, 20, 21 ನಿರಂತರವಾಗಿ 5 ದಿನಗಳು 17ರಿಂದ 21ರವರೆಗೆ 5 ದಿನಗಳು ಉತ್ತಮ ಫಲವನ್ನು, ಸುಖವನ್ನು, ಲಾಭವನ್ನು, ಯಶವನ್ನು ಕೊಡ್ತದೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಬೋದು. ಯಾರನ್ನು ಭೇಟಿ ಮಾಡೋದಾಗಲಿ, ಯಾವುದಕ್ಕೂ ಅರ್ಜಿ ಹಾಕೋದಾಗಲಿ, ಅಥವಾ ಯಾರನ್ನು ರೆಫರೆನ್ಸ್ ಪಡೆಯೋದಾಗಲಿ, ಅಥವಾ ನಿಮಗೇನಾದ್ರು ಬೇಡಿಕೆಗಳು, ಡಿಮಾಂಡ್ಗಳಿದ್ರೆ ಅದನ್ನು ಮೇಲಾಧಿಕಾರಿಗಳ ಜೊತೆ ಚರ್ಚಿಸೋದಾಗಲಿ, ಎಲ್ಲದಕ್ಕೂ 17ರಿಂದ 21ರವರೆಗೆ ಅತ್ಯಂತ ಶುಭಕರವಾದ ದಿನಗಳು ಈ ವೃಷಭ ರಾಶಿಯವರಿಗೆ. 22, 23 ಅಷ್ಟೇನು ಉತ್ತಮವಿಲ್ಲ. ಮಾತಿನ ಕಲಹ, ಜಗಳಗಳು ಬರೋದು, ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಆಗಲೇ ಹೇಳಿದಂಥ ಕೆಲವು ಆರೋಗ್ಯದ ಸಮಸ್ಯೆಗಳು ನಿಮಗೆ 22, 23ರಲ್ಲಿ ಕಾಣಿಸ್ಬೋದು.
24-25 ಆರೋಗ್ಯ ವಿಚಾರ ಪರವಾಗಿಲ್ಲ. ಹಣಕಾಸು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಮಾತಿನ ವಿಚಾರ ಮತ್ತು ಹಣಕಾಸು ವಿಚಾರ 24-25 ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಸಾಮಾನ್ಯ ಫಲ ಇರುವಂಥದ್ದು. ಇನ್ನು 26, 27, 28, 29 ನಿರಂತರವಾಗಿ 4 ದಿನ 26, 27, 28, 29ರಲ್ಲಿ 4 ದಿನವೂ ನಿಮಗೆ ಶುಭವನ್ನು, ಲಾಭವನ್ನು, ಜಯವನ್ನು, ಯಶವನ್ನು ಕೊಡುವಂಥ ದಿನಗಳು. ಇಷ್ಟಾರ್ಥ ಸಿದ್ಧಿ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಇಷ್ಟ ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ, ಹಣಕಾಸಿನ ಹರಿವು ಉತ್ತಮ, ಉದ್ಯೋಗದಲ್ಲಿ ಪ್ರಗತಿ ಎಲ್ಲ ಭಾಳಷ್ಟು ಉತ್ತಮ ಫಲಗಳು ಇರ್ತವೆ. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಶುಭ ಫಲ ಇದೆ. ಇನ್ನು ಕೊನೆಯ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಜೂನ್ 30 ಸಾಮಾನ್ಯ ದಿನ. ಆ ದಿನ ಸ್ವಲ್ಪ ಮನಸ್ಸಿನಲ್ಲಿ ಅಶಾಂತಿ, ವಿಕ್ಷಿಪ್ತತೆ ಮೂಡುವಂಥದ್ದು. ಜೊತೆಗೆ ಏನಾದರೂ ಹಣಕಾಸಿನ ತುಂಬ ಖರ್ಚುಗಳು ಬರ್ಬೋದು ಅಥವಾ ಅನಿರೀಕ್ಷಿತವಾದ ಖರ್ಚುಗಳು ಬಂದು ಸ್ವಲ್ಪ ನಿಮಗೆ ಮನಸ್ಸಿಗೆ ಅಷ್ಟು ಆತಂಕ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ಯಾವುದನ್ನು ಹೆಚ್ಚು ಆಯ್ಕೆ ಮಾಡ್ಕೊಳ್ಬೋದು, ಯಾವುದರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ವಿಶೇಷವಾಗಿ ಹೇಳಿದ್ದೇನೆ. ಇನ್ನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸ್ಬೋದಾದ ಬಣ್ಣಗಳು, ವೈಟ್ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಆಶೀರ್ವಾದ ಮಾಡ್ತಿದ್ದಾನೆ. ವೈಟ್ ಅಥವಾ ಬಿಳಿ ಬಣ್ಣ ಜೊತೆಗೆ ಸಂಖ್ಯೆ 6 ನಂಬರ್ 6 ಬಳಸಿಕೊಳ್ಳಿ. ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತವಾಗಿ ರಾಹು ನಿಮಗೆ ತಿಂಗಳು ಪೂರ್ತಿ ಆಶೀರ್ವಾದ ಮಾಡ್ತಿದ್ದಾನೆ. ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ನಂಬರ್ 4 ಅಥವಾ ನಂಬರ್ 4 ತಿಂಗಳು ಪೂರ್ತಿ ಬಳಸಿಕೊಳ್ಳಿ. ಇನ್ನು ಬುಧಾನುಗ್ರಹ ನಿಮಗೆ ಜೂನ್ 14ರಿಂದ ಆರಂಭ ಆಗುತ್ತೆ. ಜೂನ್ 14ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5 14ರಿಂದ ಬಳಸ್ಕೊಳ್ಬೋದು. ಇನ್ನು ಆಗಲೇ ನಿಮಗೆ ಒಳ್ಳೆಯ ದಿನಾಂಕಗಳು ಅಂತ ಹೇಳಿ ಡೇಟ್ಗಳನ್ನು ಹೇಳಿದ್ದೇನೆ. ಅದು ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳು. ಆ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಿಮಗೆ ಶುಭ ದಿನಗಳು ಹೇಳಿದಂಥ ಡೇಟ್ಗಳಲ್ಲಿ ನೀವು ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ಹೇಳಿದಾಗೆ ನಿಮಗೆ 5-6 ಗ್ರಹಗಳು ಸ್ವಲ್ಪ ವಿರುದ್ಧವಾಗಿರುವಂಥ ಘಟನೆಗಳು. ಅದಕ್ಕೆ ಏನು ಮಾಡಬೇಕು, ರವಿ, ಕುಜ, ಗುರು, ಶನಿ, ಕೇತುಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ. ಅದರ ತೊಂದರೆ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡಿ, ಗಣೇಶನ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಮಂಗಳನ ದೋಷ ಆಗಲಿ, ಕೇತು ದೋಷ ಆಗಲಿ ಅಥವಾ ರವಿಯ ದೋಷ ಆಗಲಿ ಅಲ್ಲಿ ಗಣೇಶನ ಒಂದು ಅನುಗ್ರಹದಿಂದ ನಿಮಗೆ ದೋಷ ನಿವಾರಣೆ ಆಗುತ್ತೆ. ಅಥವಾ ಈ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು, ಶಿವನ ಭಕ್ತಿ ಮಾಡೋದು, ಈಶ್ವರನ ಸ್ತೋತ್ರ, ಶಿವನ ಅಷ್ಟೋತ್ರ, ಬಿಲ್ವ ಅಷ್ಟಕ, ಲಿಂಗ ಅಷ್ಟಕ ಪಠನೆ ಮಾಡೋದು. ಅದೇ ರೀತಿ ದೇವಿ, ದುರ್ಗಾದೇವಿ ಅಥವಾ ಅಮ್ಮನವರ ಭಕ್ತಿ, ಲಲಿತಾ ಸಹಸ್ರ, ಲಲಿತಾ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡ್ಬೋದು. ಇನ್ನು ಯಾರಿಗೆ ಮನೆ ದೇವರು ವಿಷ್ಣು ಅಥವಾ ನಾರಾಯಣ ಅಂಥವರು ವಿಷ್ಣು, ನಾರಾಯಣ, ರಾಮ, ಕೃಷ್ಣ ಅಥವಾ ಶ್ರೀನಿವಾಸ, ವೆಂಕಟೇಶ್ವರ ಮುಂತಾದ ಸ್ವರದಲ್ಲಿ ನಾರಾಯಣನ ಭಕ್ತಿ ಸ್ಮರಣೆ ಮಾಡೋದು ಸಹ ನಿಮಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ. ಇನ್ನು ಕಾಲಭೈರವೇಶ್ವರ ಮುಂತಾದ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಮನೆ ದೇವರರು ಅಂಥ ಒಂದು ದೇವಾಲಯಗಳಲ್ಲಿ ಈ ತಿಂಗಳಲ್ಲಿ ಒಮ್ಮೆ ಸಂದರ್ಶನ ಮಾಡುವಂಥ ಅಂಥ ದೇವರ ಒಂದು ಭಕ್ತಿ ಅರ್ಚನೆಗಳನ್ನು ಮಾಡೋ ಸಹ ಸರ್ವಶ್ರೇಷ್ಠಕರವಾಗುತ್ತೆ. ಯಾಕಂದರೆ ನಿಮಗೆ ಅಲ್ಲಿ 5-6 ಗ್ರಹಗಳ ಒಂದು ವೈರುಧ್ಯ ಇರೋ ಕಾರಣ ಇದರಲ್ಲಿ ನಿಮಗೆ ಆಯ್ಕೆ ಪಡುವಂಥ ಅಥವಾ ನಿಮ್ಮ ಹತ್ತಿರ ಇರುವಂಥ ಗಣೇಶ ಆಗಲಿ, ಶಿವ ಆಗಲಿ, ದೇವಿ ಆಗಲಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ದೇವಾಲಯ ಇದ್ದೇ ಇರುತ್ತೆ. ಅಂಥ ಯಾವುದೇ ದೇವರುಗಳಲ್ಲಿ ತಿಂಗಳಲ್ಲಿ ಸಂದರ್ಶನ ಮಾಡಿ ಪ್ರಾರ್ಥನೆ ಮಾಡೋದು ಅಥವಾ ಇಂಥ ದೇವರ ಸ್ತುತಿ ಸ್ತೋತ್ರಗಳನ್ನು ಓದೋದ್ರಿಂದ ನಿಮಗೆ ಜೂನ್ ತಿಂಗಳಲ್ಲಿ ಹೆಚ್ಚು ಶುಭ ಫಲಗಳು ಸಿದ್ಧಿಯಾಗುತ್ತವೆ. ಇಲ್ಲಿವರೆಗೆ ಈ ವೃಷಭ ರಾಶಿಯ ಜೂನ್ ತಿಂಗಳ ಸಂಕ್ಷಿಪ್ತವಾದ ಭವಿಷ್ಯ ವಿಚಾರವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಹಲವು ವ್ಯತ್ಯಾಸಗಳು ಅಥವಾ ಆತಂಕ ಭಯಗಳು ಪಡೋದಿಲ್ಲ. ನಿಮ್ಮ ಭಕ್ತಿ, ನಿಷ್ಠೆ, ಶ್ರದ್ಧೆಯನ್ನು ಮುಂದುವರಿಸಿ ಜೂನ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಿಥುನ ರಾಶಿಗೆ ಜೂನ್ ತಿಂಗಳು ಉತ್ತಮ ಫಲವನ್ನು ಕೊಡುವಂಥದ್ದಿರುತ್ತೆ. ಭೂಮಿ, ಮನೆ, ವಾಹನ ಲಾಭ ಎಂಬ ಒಂದು ಅದರಲ್ಲಿ ಟ್ಯಾಗ್ಲೈನ್ ಇದೆ. ಭೂಮಿ, ಮನೆ, ವಾಹನ ಲಾಭ ಆಗುವಂಥ ಯೋಜನೆಗಳು. ಅದರ ಜೊತೆಗೆ ಅಲ್ಲಿ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಸಹ ಬಂದಿದೆ. ಚಿಂತೆ, ಕಲಹ, ಸುಸ್ತು ಬರ್ಬೋದು ಅಂಥೇಳಿ, ಚಿಂತೆ, ಕಲಹ, ಸುಸ್ತುಗಳು ಕಾಡ್ಬೋದು ಅಂಥೇಳಿ. ಹಾಗಾಗಿ ಅಲ್ಲಿ ಈ ಗ್ರಹದ ಒಂದು ಸ್ಥಿತಿಗೆ ಗಮನಿಸಿದಾಗ ನವಗ್ರಹಗಳಲ್ಲಿ ನಿಮಗೆ ಈ ತಿಂಗಳಲ್ಲಿ ನಿರಂತರವಾಗಿ 3 ಗ್ರಹಗಳ ಆಶೀರ್ವಾದ ಇರುತ್ತೆ. ಅದರಿಂದಾಗಿ ಅಲ್ಲಿ ಮಂಗಳನ ಒಂದು ಆಶೀರ್ವಾದ ಅಪರೂಪಕ್ಕೆ ಬರುವಂಥದ್ದು, ವರ್ಷದಲ್ಲಿ 1 ಸರಿ ಮಾತ್ರ ಸಿಗುವಂಥದ್ದು. ಎಲ್ಲ ರಾಶಿಗೂ ಗಮನಿಸ್ಕೊಳ್ಳಿ. ಈ ಮಂಗಳನು ಈ ರೀತಿ ಒಂದು ಆಶೀರ್ವಾದ ಅಂದರೆ ಲಾಭ ಸ್ಥಾನದಲ್ಲಿ ಆಶೀರ್ವಾದ ಮಾಡುವಂಥ ಸ್ಥಿತಿ ವರ್ಷದಲ್ಲಿ 1 ಸರಿ ಮಾತ್ರ ಬರುತ್ತೆ. ಬೇರೆ ಈಗ 3ನೇ ಸ್ಥಾನದಲ್ಲಿ, 6ನೇ ಸ್ಥಾನದಲ್ಲಿ ಮಂಗಳನು ಬಂದಾಗ ಉತ್ತಮ ಫಲವನ್ನು ಕೊಡ್ತಾನೆ, ಆ ವಿಚಾರ ಬೇರೆ. ಆದರೆ ಲಾಭ ಸ್ಥಾನದಲ್ಲಿ ಯಾವುದೇ ರಾಶಿಗಿರಲಿ, ಇಲ್ಲ ಮಂಗಳನಾಗಲಿ, ಸೂರ್ಯನಾಗಲಿ ವರ್ಷದಲ್ಲಿ 1 ಸರಿ ಮಾತ್ರ ಅಂಥ ಒಂದು ಫಲವನ್ನು ಕೊಡಬಲ್ಲರು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ ಆರಂಭದಿಂದಲೇ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಭೂಮಿ, ಮನೆ, ವಾಹನ ಲಾಭ ಅಂತ ಮಂಗಳನ ಅನುಗ್ರಹದಿಂದ ಮಂಗಳ ಫಲಗಳು ನಿಮಗೆ ಆಗಲಿವೆ ಈ ತಿಂಗಳಲ್ಲಿ. ಅದೇ ರೀತಿ ಈ ರಾಹು ನಿಮಗೆ ಈ ತಿಂಗಳ ಪೂರ್ತಿ ಪೂರಕವಾಗಿರ್ತಾನೆ. ರಾಹುವಿನ ವಿಶೇಷವಾದ ಕರ್ಮಸ್ಥಾನದಲ್ಲಿ ನಿಮಗೆ ರಾಹುವಿನ ಅನುಗ್ರಹ ಇರೋದ್ರಿಂದ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಯಾವುದಾದ್ರು ಇದೆ, ಶಿಕ್ಷಣ ಯಾವುದಿದೆ ಅದರಲ್ಲಿ ಹೆಚ್ಚು ಯಶಸ್ಸನ್ನು, ಜಯವನ್ನು, ಲಾಭವನ್ನು ಜೊತೆಗೆ ಹೆಚ್ಚಿನ ಒಂದು ನಿಮಗೆ ಅದರಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುವಂಥ ಪರಿಣಾಮ. ಇನ್ನು ಮುಖ್ಯವಾದ ಒಂದು ಗ್ರಹ ಶುಕ್ರ ಅನುಗ್ರಹ ಎಲ್ಲರಿಗೂ ಬೇಕೇ ಬೇಕಾಗುತ್ತೆ. ಹಣವೇ ಈಗ ಪ್ರಧಾನ ಅನ್ನೋ ಒಂದು ಯುಗದಲ್ಲಿ ನಾವಿದ್ದೇವೆ. ಹಾಗಾಗಿ ಆ ಹಣವನ್ನು ಪೂರೈಸುವಂಥ ಒಂದು ಜವಾಬ್ದಾರಿ ಉಳ್ಳಂಥ ಗ್ರಹ ಶುಕ್ರವಾರದ ಒಂದು ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ನಿರಂತರವಾಗಿರುತ್ತೆ. ಹಾಗಾಗಿ ಆ ಒಂದು ವಿಚಾರವಾಗಿ ನಿಮಗೆ ಭೂಮಿ, ಮನೆ, ವಾಹನ, ಹಣ ಇತ್ಯಾದಿ ವಿಚಾರಗಳಲ್ಲಿ ಈ ತಿಂಗಳಲ್ಲಿ ಸಮೃದ್ಧಿ ಇರುತ್ತೆ. ಜೊತೆಗೆ ಬೇಕಾದ ನಿಮ್ಮ ಎಲ್ಲ ಅವಶ್ಯಕತೆಗಳು ಪೂರೈಸುವಷ್ಟು ನಿಮ್ಮ ಹಣಕಾಸಿನ ಅನುಕೂಲತೆಗಳು ಆಗುವಂಥದ್ದು, ನಿಮ್ಮ ಸಾಲ ಅಥವಾ ಬಾಧ್ಯತೆಗಳನ್ನು ತೀರಿಸುವಂಥ ಅವಕಾಶ ಅಥವಾ ನಿಮಗೇ ಬರಬೇಕಾದ ಹಣಗಳೆಲ್ಲ ಇದ್ದರೆ ಬರುವಂಥ ಅವಕಾಶ, ಈ ರೀತಿ
ಅನೇಕ ಶುಭ ಫಲಗಳನ್ನು ಈ ಜೂನ್ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ನವಗ್ರಹಗಳಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ವೈರುಧ್ಯ ಇರುತ್ತೆ. ವೈರುಧ್ಯ ಇದ್ದಾಗ ಅವಾಗ ಕೆಲವೊಮ್ಮೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದೇ ಬರುತ್ತೆ. ಎಲ್ಲ ರಾಶಿಗೂ ಅಷ್ಟೇ. ಯಾವಾಗಲೂ 9 ಗ್ರಹಗಳು ನಿರಂತರವಾಗಿ ಒಂದೇ ಉತ್ತಮ ಫಲವನ್ನು ಅಥವಾ ಲಾಭಸ್ಥಾನದ ಫಲವನ್ನು ಯಾವುದು ಕೊಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಗ್ರಹಚಾರ ಅಂದರೆ ಅದರ ಅರ್ಥವೇ ಹಾಗೆ ಇರುತ್ತೆ. ಅದರ ಒಂದು ಚಲನೆಗೆ ಅನುಗುಣವಾಗಿ ಬಂದಂಥ ಫಲದಲ್ಲಿ ನಿಮಗೆ ಈ ಹಣಕಾಸು ವಿಚಾರ ಇರ್ಬೋದು, ವ್ಯಾಪಾರ ಉದ್ಯೋಗ ಇರ್ಬೋದು, ವೃತ್ತಿ ಇರ್ಬೋದು, ಅದರಲ್ಲಿ ಯಶಸ್ಸನ್ನು ಲಾಭವನ್ನು ಜಯವನ್ನು ಕೊಡುವಂಥ 3 ಗ್ರಹಗಳು ಅಂದರೆ ಮಂಗಳ, ಶುಕ್ರ, ರಾಹುಗಳು ನಿಮಗೆ ವಿಶೇಷವಾಗಿ ಅನುಕೂಲತೆಯನ್ನು ಮಾಡಿಕೊಡ್ತಾರೆ ಎಂಬುದೊಂದು ಸಮಾಧಾನ ನೀವು ಖಂಡಿತ ತಂದುಕೊಳ್ಬೇಕು. ಯಾಕಂದರೆ ನಾವು ಅತಿ ಆಸೆಗೆ ಹೋಗುವಂಥದ್ದಲ್ಲ, ಅಥವಾ ಎಲ್ಲವೂ ನಮ್ಮ ಪರವಾಗಿರಬೇಕು, ಯಾವಾಗಲೂ ನಮಗೆ ಎಲ್ಲ ನಮ್ಮ ಪರವಾಗಿ ಆಗುವಂಥದ್ದು ಅದು ಒಂದು ಸ್ವಾರ್ಥಪರ ಚಿಂತನೆ ಆಗುತ್ತೆ. ಆದರೆ ಈ ಒಂದು ಪ್ರಪಂಚದ ವ್ಯವಸ್ಥೆಯಲ್ಲಿ ಏರುಪೇರುಗಳು, ಏರಿಳಿತಗಳು, ಸುಖ ದುಃಖಗಳು ಅನ್ನೋದು ಇದ್ದೇ ಇರುತ್ತೆ. ಬೇವು ಬೆಲ್ಲ ಅನ್ನೋದು ಅದಕ್ಕೆ ಯುಗಾದಿಯನ್ನು ನಾವು ಸೇವನೆ ಮಾಡೋದು ಅದರ ಒಂದು ಸಂಕೇತ. ಹಾಗಾಗಿ ಅಂಥ ಒಂದು ವಿಚಾರ ಗಮನಿಸಿದಾಗ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅತ್ಯಂತ ಉತ್ತಮ ಫಲವು, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಧ್ಯಮ ಫಲವು, ಕೆಲವೊಂದು ವಿಚಾರ ಸ್ವಲ್ಪ ಸಮ್ಮಿಶ್ರವಾದ ಫಲಗಳು ವ್ಯಕ್ತವಾಗ್ತವೆ. ಹಾಗಾಗಿ ನೀವು ಆತಂಕ ಪಡದೆ ನಿಮಗೆ ಬರತಕ್ಕಂತಹ ಒಂದು ಉತ್ತಮವನ್ನು ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳಿ. ಆಗಲೇ ಹೇಳಿದ್ದೇನೆ, ಈ ಭೂಮಿ ಮನೆ ವಿಚಾರ, ಯಾರು ಮನೆ ಕಟ್ಟಬೇಕಂತಿರೋ, ನಾವು ಭೂಮಿ ಕೊಡಬೇಕಂತಿದ್ರು, ಅಥವಾ ಮನೆಯನ್ನು ರಿನೋವೇಷನ್ ಮಾಡಬೇಕು, ಅಥವಾ ಮನೆಯ ಒಂದು ಸಾಲಕ್ಕಾಗಿ ಅರ್ಜಿ ಹಾಕಬೇಕು, ಅದನ್ನು ಪ್ರಯತ್ನ ಪಡೋದಾಗಲಿ, ಅಥವಾ ಮನೆಗೆ ಏನಾದರೂ ನೀವು ಇನ್ನಿತರ ಪೇಂಟಿಂಗ್ ಮಾಡಬೇಕು, ರಿನೋವೇಷನ್ ಮಾಡಬೇಕು ಅಂಥದ್ದನ್ನು ಮಾಡೋದಕ್ಕೆ ಮನೆ ವಿಚಾರ ಆಗಿ, ಅಥವಾ ಮನೆಯ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ, ಡಾಕ್ಯುಮೆಂಟ್ ಸರಿಪಡಿಸ್ಕೋಬೇಕು, ಸರ್ಕಾರಿ ಇಲಾಖೆ, ಕೋರ್ಟ್ ಕಚೇರಿ ಇಲಾಖೆ ಇತ್ಯಾದಿ ಅದನ್ನು ಅಲೆದಾಡ್ಕೊಂಡು ಸರಿ ಮಾಡಬೇಕು, ಅದಕ್ಕೆ ಈಗ ಪ್ರಯತ್ನ ಪಟ್ಟರೆ ಆಗುತ್ತೆ. ಇನ್ನು ಯಾರೋ ಕೃಷಿಕರು, ತೋಟಗಾರಿಕೆ, ಹೈನುಗಾರಿಕೆ ಇತ್ಯಾದಿ ಮಾಡಿದ್ರೆ ಅವರ ಒಂದು ಕೃಷಿ ಚಟುವಟಿಕೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಮಂಗಳನ ಸಹಾಯ ಖಂಡಿತ ಆಗುತ್ತೆ. ಅದನ್ನು ಭೂಮಿ ಪುತ್ರನಾಗಿದ್ದೇನೆ. ಹಾಗಾದರೆ ಭೂಮಿಗೆ ಸಂಬಂಧಿತ ಏನೇ ಕೆಲಸ ಕಾರ್ಯಗಳಿದ್ರೆ ಈಗ ನಿಮಗೆ ಈ ತಿಂಗಳಲ್ಲಿ ಬಂದ ಸದಾವಕಾಶ. ಮತ್ತೆ ಇನ್ನು 1 ವರ್ಷ ಕಾಯಬೇಕು. ಈ ವರ್ಷದಲ್ಲಿ ಅಷ್ಟೇ ಬಂದಿರೋದು, ಮತ್ತೆ ಲಾಭ ಸ್ಥಾನದಲ್ಲಿ ಮಂಗಳ ಬರಬೇಕು, ನೆಕ್ಸ್ಟ್ ಇಯರ್ ಕಾಯಬೇಕು. ಹಾಗಾಗಿ ಈಗ ಬಂದಂಥದ್ದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಮನೆ ಇದನ್ನು ಪೆಂಡಿಂಗ್ ಇದ್ದ ಕೆಲಸವನ್ನು, ಕನ್ಸ್ಟ್ರಕ್ಷನ್ ಕೆಲಸವನ್ನು, ಇನ್ಯಾರು ಮಿಥುನ ರಾಶಿಯವರು ರಿಯಲ್ ಎಸ್ಟೇಟು, ಡೆವಲಪ್ಮೆಂಟು, ಕನ್ಸ್ಟ್ರಕ್ಷನು ಮುಂತಾದ ಈ ಭೂಮಿ ವ್ಯವಹಾರ, ಮನೆ ಕಟ್ಟುವ ವಿಚಾರಕ್ಕೆ ಇದ್ದಾರೆ ಅಂಥವ್ರು ಈ ಕಾಲದಲ್ಲಿ ಸ್ವಲ್ಪ ಕಾರ್ಯಪ್ರವರ್ತರಾದರೆ ನಿಮಗೆ ಹೊಸ ಬಿಸ್ನೆಸ್ಗಳಾಗುತ್ತವೆ, ಬರಬೇಕಾದ ಹಣಗಳು ಬರ್ತವೆ, ಲಾಭ ಆದಾಯ ಹೆಚ್ಚಳ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಮಂಗಳನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರ ಅನುಗ್ರಹ ಅಂತ ಆಗಲೂ ಹೇಳಿದ್ದೇನೆ. ಶುಕ್ರ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ವಿಶೇಷವಾಗಿ ನಿಮ್ಮ ಒಂದು ವ್ಯಯದ ಸ್ಥಾನದಲ್ಲೂ, ಜೊತೆಗೆ ನಿಮ್ಮ ಜನ್ಮರಾಶಿಗೂ ಬರಲಿದ್ದಾನೆ. 12ರಿಂದ ನಿಮ್ಮ ಜನ್ಮಕ್ಕೆ ಬರ್ತಾನೆ. ಶುಕ್ರನು ಜನ್ಮದಲ್ಲಿ ಬಂದಾಗ ಇನ್ನಷ್ಟು ಶುಭ ಫಲವನ್ನು ಕೊಡ್ತಾನೆ. ಎಲ್ಲ ಗ್ರಹಗಳು ಕೊಡೋದಿಲ್ಲ. ಉದಾಹರಣೆಗೆ ಗುರು ಅಲ್ಲಿ ಜನ್ಮಕ್ಕೆ ಬಂದಾಗ ಉತ್ತಮ ಫಲ ಕೊಡೋದಿಲ್ಲ, ಬುಧನೂ ಕೊಡೋದಿಲ್ಲ, ಮಂಗಳನೂ ಕೊಡೋದಿಲ್ಲ, ಶನಿಯೂ ಕೊಡೋದಿಲ್ಲ. ಆದರೆ ಶುಕ್ರನು ನಿಮಗೆ ಜನ್ಮದಲ್ಲಿ ಬರ್ತಾ ಇದ್ದಾನೆ. ಅದನ್ನು ವಿಷಯದ ಲಾಭವನ್ನು, ಕೀರ್ತಿಯನ್ನು ತಂದು ಕೊಡ್ತಾನೆ. ವಿಶೇಷವಾಗಿ ನಿಮಗೆ ಆಕಸ್ಮಿಕ ಧನ ಲಾಭ ಆಗುವಂಥ ಅವಕಾಶ. ಆದರೆ ಬಂದ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ. ಯಾವಾಗಲೂ ಶುಕ್ರನು 12 ಮತ್ತು 1ರಲ್ಲಿ ಬಂದಾಗ ನಮಗೆ ಆಡಂಬರದ ಬುದ್ಧಿ, ದುಂದುವೆಚ್ಚ ಮಾಡೋ ಬುದ್ಧಿ, ಶೋಕಿ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಅಥವಾ ಇನ್ನಿತರನ್ನು ನಾವು ಖುಷಿಪಡಿಸಲಿಕ್ಕೆ ಅಥವಾ ಇನ್ನಿತರಿಗೆ ನಾವು ತೋರ್ಪಡಿಸಲಿಕ್ಕೋಸ್ಕರ ಬಿಲ್ಡಪ್ ಅಂತ ಹೇಳ್ತೀವಿ, ಅಂಥದೆಲ್ಲ ತೋರ್ಪಡಿಕೆಗೋಸ್ಕರ ಮಾಡುವಂಥ ಖರ್ಚುಗಳೆಲ್ಲ ಮಾಡಲಿಕ್ಕೆ ನೋಡ್ತೀವಿ. ಅಂಥದ್ದೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು ನಿಮಗೆ ಶುಕ್ರನು ಹಣದ ಒಂದು ಪೂರೈಕೆಯನ್ನು ಚೆನ್ನಾಗಿ ಮಾಡ್ತಿದ್ದಾನೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲೆಲ್ಲ ಚೆನ್ನಾಗಿ ಅವಕಾಶಗಳು ಬರಲಿವೆ. ಇನ್ನು ಉದ್ಯೋಗಕ್ಕೆ ಯಾರು ಪ್ರಯತ್ನ ಪಡುವಂತಿದ್ರೆ, ಉದ್ಯೋಗಕ್ಕೆ ಪ್ರಯತ್ನ ಮಾಡೋರು ನಿಮಗೆ ಅಲ್ಲಿ ಮಂಗಳ, ಕುಜ, ಶುಕ್ರರ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಇರೋದ್ರಿಂದ ಅಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗುತ್ತೆ. ಯಾರು ಈ ಸರ್ಕಾರಿ ಇಲಾಖೆ ಇರ್ಬೋದು, ಅಥವಾ ಕಾಂಟ್ರಾಕ್ಟ್ ಮೂಲದ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಸಿವಿಲ್ ವರ್ಕು, ಮೆಕ್ಯಾನಿಕಲ್, ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಯಂತ್ರೋಪಕರಣ ಮುಂತಾದ ಇಲಾಖೆಗಳಿರ್ಬೋದು, ಅಥವಾ ಕೃಷಿ ಸಂಬಂಧಿತ ಚಟುವಟಿಕೆ ಮಾಡುವಂಥ ಇಂಡಸ್ಟ್ರಿಗಳು, ಫುಡ್ ಪ್ರೊಸೆಸಿಂಗ್ ಅಥವಾ ಆಹಾರ ಉತ್ಪನ್ನಗಳ ಇಂಡಸ್ಟ್ರಿ ಇರ್ಬೋದು, ಮುಂತಾದ ಹಲವಾರು ಕೈಗಾರಿಕೆಗಳಲ್ಲಿ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಅವಕಾಶ ಇದೆ. ಇನ್ಯಾರು ಬ್ಯಾಂಕಿಂಗ್, ಫೈನಾನ್ಸ್, ಇನ್ಶೂರೆನ್ಸ್, ಮಾರ್ಕೆಟಿಂಗ್ ಮುಂತಾದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸುವವರೆಗೂ ಈ ಕಾಲದಲ್ಲಿ ಹೆಚ್ಚಿನ ಅವಕಾಶಗಳು ಬರಲಿವೆ. ಯಾಕಂದರೆ ಅಲ್ಲಿ ಮಂಗಳ, ರಾಹು ಮತ್ತು ಶುಕ್ರ ನಿಮಗೆ ಇಂಥ ಒಂದು ಉದ್ಯೋಗಕ್ಕೆ, ವೃತ್ತಿಗೆ ಅಥವಾ ನಿಮ್ಮ ಹಣಕಾಸಿಗೆ ಖಂಡಿತ ಅವರು ಸಪೋರ್ಟ್ ಮಾಡ್ತಾರೆ. ಹೆಚ್ಚಿನ ಒಂದು ನಿಮಗೆ ಲಾಭವನ್ನು ತಂದು ಕೊಡ್ತಾರೆ. ಹಾಗಾಗಿ ನಿರಾಶೆ ಪಡೋದು, ಚಿಂತೆ ಪಡೋದೆಲ್ಲ ಈ ತಿಂಗಳನ್ನು ಇತ್ಯಾದಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಗಲೇ ಚಿಂತೆ, ಕಲಹ, ಸುಸ್ತುಗಳು ಬರುತ್ತೆ ಅಂತೇಳಿ ಒಂದು ಟ್ಯಾಗ್ಲೈನಲ್ಲಿದೆ. ಅದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ರವಿ, ಬುಧ, ಗುರು, ಶನಿ, ಕೇತುಗಳು ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾರೆ. ಹಾಗಾಗಿ 5 ಗ್ರಹಗಳ ಒಂದು ವೈರುಧ್ಯ ನಿಮಗೆ ಇರುತ್ತೆ. ಆ ವೈರುಧ್ಯ ಇರೋ ಕಾರಣ ನಿಮಗೆ ಕೆಲವೊಮ್ಮೆ ಮನಸ್ಸಿಗೆ ಚಿಂತೆ ಮಾಡುವಂಥದ್ದು, ಮೂಡ್ ಆಫ್ ಆಗುವಂಥದ್ದು, ಅಥವಾ ಯಾವುದರಲ್ಲಿ ಆಸಕ್ತಿ ಇಲ್ಲ, ಸೋಮಾರಿತನ ಬರುವಂಥದ್ದು. ಅದೇ ರೀತಿ ಇನ್ನಿತರರ ಜೊತೆಗೆ ಕಲಹ ಆಡುವಂಥ ಬುದ್ಧಿ ಅಥವಾ ಜಗಳ ಮಾಡುವಂಥ ಒಂದು ಟೆಂಡೆನ್ಸಿ ಬರುತ್ತೆ. ಹಾಗಾಗಿ ಇನ್ನೊಬ್ಬರಲ್ಲಿ ನೀವು ಅಥವಾ ಮಾತಿನ ಕಲಹ ಆಗಲಿ ಅಥವಾ ಇನ್ನಿತರ ಯಾವುದೇ ಕಲಹದ ಒಂದು ವಾತಾವರಣ ಸ್ವಲ್ಪ ತಿಳಿಗೊಳಿಸಬೇಕಾಗತ್ತೆ. ಅದೇ ರೀತಿ ಈ ಒಂದು ತಿಂಗಳಲ್ಲಿ ಆ ಪಂಚಗ್ರಹಗಳು ವೈರುಧ್ಯದ ಕಾರಣ ಕೆಲವೊಬ್ಬ ನಿಮಗೆ ಸುಸ್ತು ಕಾಡುತ್ತೆ, ಸೋಮಾರಿತನ ಕಾಡುತ್ತೆ, ಅಥವಾ ಇನ್ನಷ್ಟು ಸ್ವಲ್ಪ ನಿದ್ದೆ ಮಾಡೋಣ, ಆಲಸ್ಯ ಕಾಡುವಂಥದ್ದು, ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ಅಷ್ಟೊಂದು ಲವಲವಿಕೆ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಚಿಂತೆ, ಕಲಹ ಮತ್ತು ಆಯಾಸದ ಒಂದು ವಿಚಾರವನ್ನು ನೀವು ಗಮನದಲ್ಲಿಟ್ಕೊಂಡು ಅದನ್ನು ಸ್ವಲ್ಪ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಷ್ಟ ಪ್ರಯತ್ನ ಪಡಬೇಕಾಗತ್ತೆ. ಅಲ್ಲದೆ ಕೆಲವೊಮ್ಮೆ ನಿಮಗೆ
ಈ ಹಿರಿಯರಲ್ಲಿ ಮಾತಿನ ಜಗಳ ಬರ್ಬೋದು. ಮನೆಯ ಹಿರಿಯರಲ್ಲಿ ಅಂದರೆ ತಂದೆ ತಾಯಿನೋ ಅತ್ತೆ ಮಾವನೋ ಅಥವಾ ನಿಮ್ಮ ಒಂದು ಸಂಸ್ಥೆಯ ಹಿರಿಯರಲ್ಲಿ ಮ್ಯಾನೇಜರೋ ಬಾಸ್ ಇರ್ತಾರೆ, ಅಂಥ ಒಂದು ಸೀನಿಯರ್ಗಳ ಜೊತೆಗೆ ಮಾತಿನ ಕಲಹ ಚಕಮಕಿಗಳು ಬರ್ಬೋದು ಅಥವಾ ವೈರುಧ್ಯಗಳು ಬರ್ಬೋದು. ಹಾಗಾಗಿ ಅದನ್ನು ಸ್ವಲ್ಪ ನೀವು ಸಿಟ್ಟನ್ನು ನಿಯಂತ್ರಣ ಮಾಡ್ಕೊಳ್ಬೇಕು, ತಾಳ್ಮೆಯನ್ನು ತಂದುಕೊಳ್ಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಇನ್ನಷ್ಟು ಮನಸ್ಸಿಗೆ ಅದನ್ನು ತುಂಬಿಕೊಂಡು ಮನಸ್ಸನ್ನು ಇನ್ನಷ್ಟು ಘಾಸಿಗೊಳಿಸುವಂಥದ್ದು, ಮನಸ್ಸಿನ ಒತ್ತಡ ಹೆಚ್ಚು ಮಾಡಿಕೊಳ್ಳೋದು ಮಾಡಬಾರ್ದಾಗಿದೆ. ಹಾಗಾಗಿ ಇವೆಲ್ಲವೂ ಸ್ವಲ್ಪ ನೀವು ಗಮನದಲ್ಲಿಟ್ಕೊಳ್ಬೇಕು ಆ ವಿಚಾರಗಳು. ಇನ್ನು ಆರೋಗ್ಯದಲ್ಲಿ ಗಮನಿಸಿದಾಗ ಆರೋಗ್ಯ ಪರವಾಗಿಲ್ಲ, ಸಾಮಾನ್ಯವಾಗಿ ಉತ್ತಮನಿರುತ್ತೆ. ಆದರೆ ಕೆಲವೊಂದು ಗ್ರಹಗಳ ಒಂದು ವೈಪರೀತ್ಯ ಮಧ್ಯೆ ಕೆಲವೊಮ್ಮೆ ಚಂದ್ರಾನುಗ್ರಹ ಸಹ ಕಡಿಮೆ ಆಗುವಂಥ ದಿನಗಳಲ್ಲಿ ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಇದ್ದಂಥವರಿಗೆ BP-ನೋ ಶುಗರೋ ಅಥವಾ ಬ್ಯಾಕ್ ಪೇನೋ ಆಸ್ತಮಾನೋ ಅಲರ್ಜಿನೋ ಇದ್ದವರಿಗೆ ಅದು ಈ ಒಂದು ತಿಂಗಳಲ್ಲಿ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಹೆಚ್ಚು ತೊಂದರೆಗಳು ಕೊಡ್ಬೋದು. ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಆಹಾರ ಅಥವಾ ನೀರಿನ ದೋಷದಿಂದ ಏನೋ ತೊಂದರೆಗಳು ಕಾಣುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸೂಕ್ತವಾದ ತಪಾಸಣೆ, ಆರೋಗ್ಯದ ಒಂದು ಔಷಧೋಪಚಾರ ಎಲ್ಲ ಮಾಡಿಕೊಳ್ಳಬೇಕಾಗುತ್ತೆ. ಇವೆಲ್ಲವೂ ಸಾಮಾನ್ಯವಾದ ಫಲವನ್ನು ಗಮನಿಸ್ತಾ ಇತ್ತು. ಈ ತಿಂಗಳಲ್ಲಿ ಏನಾಗುತ್ತೆ, ಏನೆಲ್ಲ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದು. ಇನ್ನು ದಿನಾಂಕಗಳಿಗೆ ಅಥವಾ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸಿದಾಗ ಜೂನ್ ತಿಂಗಳಲ್ಲಿ ಯಾವ ಡೇಟ್ಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ಇದ್ದು ಆ ದಿನಗಳಲ್ಲಿ ನೀವು ಹೆಚ್ಚಿನ ಶುಭವನ್ನು ಪಡೆದರೆ ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದು. ಉದಾಹರಣೆಗೆ ಈ ಜೂನ್ 1, 2, 3, 4 ಜೂನ್ 1, 2, 3, 4ರಲ್ಲಿ ವಿಶೇಷವಾದ ಶುಭ ಫಲ ಆಗಿರುತ್ತೆ. 4 ದಿನಗಳು ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುತ್ತೆ, ಇಷ್ಟಾರ್ಥ ಸಿಗುತ್ತೆ, ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥ ಅವಕಾಶ, ಶುಭ ಲಾಭಗಳ ಒಂದು ವಿಚಾರಗಳು ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಇಷ್ಟ ಮಿತ್ರರಲ್ಲಿ ಭೇಟಿಯಾಗುವಂಥ ಅವಕಾಶ, ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು. ಇನ್ನು ಯಾರಿಗೆ ಜಾಬ್ ಇಲ್ಲ, ಜಾಬಿಗೆ ನಾವು ಇಷ್ಟು ದಿನ ಪ್ರಯತ್ನ ಪಡ್ತೀವಿ ಅಂಥವರಿಗೆ ಅನಿರೀಕ್ಷಿತವಾಗಿ ಜಾಬ್ ಆಫರ್ ಲೆಟರ್ಗಳು, ಕಾಲ್ ಲೆಟರ್ಗಳು ಬರ್ಬೋದು. 1, 2, 3, 4 ಅತ್ಯಂತ ಶುಭ ದಿನಗಳಾಗಿವೆ. ಆ ಬಳಿಕ 5, 6 ಅಷ್ಟು ಉತ್ತಮ ಇಲ್ಲ. 5, 6ರಲ್ಲಿ ಆಗಲೇ ಹೇಳಿದಂತೆ ನಾನು ನಿಮಗೆ ಹೇಳಿದ್ದೇನೆ, ಕಲಹ, ವೈರ, ದುಃಖ ಅಂತೇಳಿ ಅಂಥ ವಿಚಾರಗಳು ಈ ದಿನ ಏರ್ಪಡ್ಬೋದು. ಆವಾಗ ಕಲಹ ಬರ್ಬೋದು, ಮಾನಸಿಕ ಅಶಾಂತಿ ಬರ್ಬೋದು, ದುಃಖದ ವಿಚಾರಗಳು ಬರ್ಬೋದು, ಮಾತಿನ ಚಕಮಕಿಗಳು ಬರುವಂಥದ್ದು, ಮನೆಯಲ್ಲೂ ಬರುತ್ತೆ ಕಲಹ, ಜೊತೆಗೆ ವೃತ್ತಿ ಜಾಗದಲ್ಲೂ ಬರ್ಬೋದು. ಹಾಗಾಗಿ 5, 6ರಲ್ಲಿ ನಿಮ್ಮ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಆರೋಗ್ಯ, ಹಣಕಾಸಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಆ ಬಳಿಕ 7, 8, 9 ಅತ್ಯುತ್ತಮ ಶುಭ ದಿನ. ಆ 3 ದಿನಗಳಲ್ಲಿ ಇಷ್ಟವಾದ ಸಿದ್ಧಿ, ಲಾಭ, ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅನೇಕವಾದ ಇಷ್ಟವಾದ ವಸ್ತುಗಳನ್ನು ಕೊಳ್ಳುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥ ಯೋಗ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಈ ರೀತಿ ಅನೇಕ ಶುಭ ಫಲಗಳನ್ನು 7, 8, 9ರಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು 10, 11 ಮಿಶ್ರ ಫಲಗಳ ದಿನ ಆಗಿರುತ್ತೆ. 10, 11ರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಆರೋಗ್ಯ ಏನಾದರೂ ಹದಗೆಡುವಂಥದ್ದಾಗಲಿ ಅಥವಾ ಶೀತ, ನೆಗಡಿ, ಜ್ವರನೋ ಅಥವಾ ಈ ಅಜೀರ್ಣದ ಸಮಸ್ಯೆ ಇತ್ಯಾದಿ ಎಲ್ಲ ಕಾಡ್ಬೋದಾಗಿದೆ. ಜೊತೆಗೆ ಹಣಕಾಸಿನ ಹರಿವು ಸಹ ಅಷ್ಟು ಉತ್ತಮ ಇರೋದಿಲ್ಲ. ಹಣಕಾಸು ನಷ್ಟ ಆಗ್ಬೋದು. ಹಣಕಾಸು ಅಥವಾ ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 10, 11ರಲ್ಲಿ. ಇನ್ನು ಜೂನ್ 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. 2 ದಿನಗಳು ಸಹ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ ಇದೆ. ಹಣಕಾಸಿನ ಹರಿವು ಉತ್ತಮ ಆಗಲಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಹೊಸ ಅವಕಾಶಗಳು ಬರಲಿವೆ. ಇನ್ನು TV, ಸಿನಿಮಾ ಅಥವಾ ಮಾಧ್ಯಮ ರಂಗ ಮುಂತಾದ ಹಲವಾರು ಕ್ಷೇತ್ರದವರಿಗೆ ಹೊಸ ಅವಕಾಶಗಳು ಈ ದಿನ ಸಿಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಆ ಬಳಿಕ 14, 15, 16 ಮಿಶ್ರ ಫಲಗಳ ದಿನ. ಅಂದು ಸ್ವಲ್ಪ ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ ಜಗಳಗಳು ಬರುವಂಥದ್ದು ಅಥವಾ ಇಷ್ಟ ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಕೆಲವರು ಸಂಚನ್ನು ಮಾಡಿ ಆರೋಪಗಳನ್ನು ಹೊರಿಸುವ ಸುಳ್ಳು ಆರೋಪಗಳು ಬರುವಂಥದ್ದು ಈ ರೀತಿಯಾಗಿ ಸಾಧ್ಯತೆ 14, 15ರಲ್ಲಿ ಇರುತ್ತೆ. ಜೊತೆಗೆ ದಂಪತಿಗಳ ಮಧ್ಯೆ ಸಹ ಬಾಂಧವ್ಯ ಅಷ್ಟು 14, 15ರಲ್ಲಿ ಸ್ವಲ್ಪ ಹದಗೆಡುವ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸೂಕ್ತವಾದ ಎಚ್ಚರಿಕೆ ಬೇಕು. 17, 18ರಲ್ಲಿ ನಿಮಗೆ ನಿಮ್ಮ ಹಣಕಾಸು ವಿಚಾರ ಪರವಾಗಿಲ್ಲ, ಆರೋಗ್ಯ ವಿಚಾರ ಉತ್ತಮ ಇರುತ್ತೆ. ಕಿರಿಯರ ಜೊತೆಗೆ ಕಲಹ ಬರ್ಬೋದು ಅಥವಾ ಕಿರಿಯರಿಂದ ನಿಮಗೆ ಅವಮಾನ, ನಿಂದನೆಯಂಥ ಮಾತುಗಳು ಬರ್ಬೋದು ಅಥವಾ ನಿಮಗಿಂತ ಜೂನಿಯರ್ಗಳು ಯಾರಿರ್ತಾರೆ ಅವರಿಂದ ನಿಮಗೆ ಅಡೆತಡೆಗಳು ಅಥವಾ ಏನಾದರೂ ಒಂದು ಮನಸ್ಸಿಗೆ ಭಯ ಹುಟ್ಟಿಸುವಂಥ ಒಂದು ವಿಚಾರಗಳು ಜರಬಹುದು. ಸುಮ್ಮನೆ ಧಮಕಿ ಹಾಕೋದಾಗಲಿ ಅಥವಾ ಏನಾದರೂ ನಿಮ್ಮ ಬಗ್ಗೆ ಬೆದರಿಕೆ ಕೊಡುವಂಥ ಕಾರ್ಯಗಳು ಈ ಒಂದು ಕಾಲದಲ್ಲಿ ಬರ್ಬೋದಾಗಿದೆ. ಹಾಗೆ 17, 18ರಲ್ಲಿ ಅಂಥ ವಿಚಾರ ಎಚ್ಚರಿಕೆ ಬೇಕು. ಆ ಬಳಿಕ 19, 20, 21, 22, 23 ನಿರಂತರವಾಗಿ 5 ದಿನಗಳು 19ರಿಂದ 23ರವರೆಗೆ ನಿರಂತರವಾದ 5 ದಿನಗಳು ಮಿಥುನ ರಾಶಿಯವರಿಗೆ ಶುಭವನ್ನು, ಲಾಭವನ್ನು, ಯಶವನ್ನು ಕೊಡುವಂಥ ದಿನ. ಕೆಲವರಿಗೆ ಪ್ರಮೋಷನ್ಗಳಾಗ್ಬೋದು, ಬಡ್ತಿ ಸಿಗ್ಬೋದು, ಕೆಲವರಿಗೆ ಇನ್ಕ್ರಿಮೆಂಟು ಅಥವಾ ಬೋನಸ್ ಇತ್ಯಾದಿಗಳು ನಿಮಗೆ ಸಿಗಬೇಕಾದ ಲಾಭ, ಆದಾಯಗಳು ಸಿಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಇಂಡಸ್ಟ್ರಿ ನಡೆಸೋರಿಗೆ ಇಂಡಸ್ಟ್ರಿಯಲ್ಲಿ ಹೆಚ್ಚು ಲಾಭ, ಆದಾಯ. ಜೊತೆಗೆ ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ ಇತ್ಯಾದಿ ಅನೇಕ ಶುಭ ಘಟನೆಗಳು 19ರಿಂದ 23ರ ಅವಧಿಯಲ್ಲಿ ಆಗಲಿದೆ ಮಿಥುನ ರಾಶಿಯವರಿಗೆ. ಇನ್ನು 24, 25 ಸಾಮಾನ್ಯ ದಿನ ಆಗಿರುತ್ತೆ. ಆ ದಿನ ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ ಗಮನ ಇರಲಿ. ಆರೋಗ್ಯದಲ್ಲಿ ಏನಾದರೂ ಏರ್ಪೇರುಗಳು ಬರ್ಬೋದು. ಜೊತೆಗೆ ನಿಮ್ಮ ಮಾತು ನಿಮಗೆ ಮುಳು ಆಗ್ಬೋದು. ಮಾತಿನ ಕಲಹದಿಂದ ಸ್ವಲ್ಪ ಮನಸ್ಸಿಗೆ ಘಾಸಿ ಆಗುವಂಥದ್ದು, ವಿಶೇಷವಾಗಿ ಕಿರಿಯರಲ್ಲಿ ಸ್ವಲ್ಪ ಕಲಹ ಜಾಸ್ತಿ ಬರುವಂಥ ಸಾಧ್ಯತೆ 24, 25ರಲ್ಲಿ ಇರುತ್ತೆ. ಇನ್ನು 26, 27 ಸಾಮಾನ್ಯ ದಿನ, ಹೆಚ್ಚಿನ ಬದಲಾವಣೆಗಳಿಲ್ಲ.
ನಿಮ್ಮ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. ಅನಿರೀಕ್ಷಿತ ಖರ್ಚುಗಳು, ಅಪವ್ಯಯ ಆಗುವಂಥದ್ದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ನೀವು ಕಳೆದುಕೊಳ್ಳುವಂಥ ನಷ್ಟ ಆಗುವಂಥದ್ದು, ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ 26, 22ರಲ್ಲಿ ಬೇಕಾಗುತ್ತೆ. ಇನ್ನು 28, 29, 30 ಈ ಕೊನೆಯ 3 ದಿನಗಳು, 28ರಿಂದ 30ರವರೆಗೆ 3 ದಿನಗಳು ನಿಮಗೆ ಲಾಭವನ್ನು, ಕೀರ್ತಿಯನ್ನು, ಐಶ್ವರ್ಯವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ. ಇನ್ನು ನಿಮಗೆ ಬಂಧು ಮಿತ್ರರ ಸಹಾಯ ಸಿಗುವಂಥ ಅವಕಾಶ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಆಗುವಂಥದ್ದು, ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು, ಮಹಿಳೆಯರು ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಹಾಗಾಗಿ ತಿಂಗಳ ಕೊನೆಯ 3 ದಿನಗಳು ನಿರಂತರವಾಗಿ ನಿಮಗೆ ಶುಭಫಲವನ್ನು ಕೊಡುವಂಥದ್ದಾಗಿದೆ. ಇವೆಲ್ಲವೂ ಈ ಚಂದ್ರನ ಒಂದು ಅನುಗ್ರಹ ಇರುವಂಥ ಶುಭ ದಿನಗಳ ವಿಚಾರಗಳನ್ನು ಗಮನಿಸ್ತಾ ಇತ್ತು. ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ, ನಿರಂತರವಾಗಿ ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಈ 3 ಬಣ್ಣಗಳನ್ನು ನಿರಂತರವಾಗಿ ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆಗಳು 4, 6, 9, 4, 6, 9 ಇವೆಲ್ಲವೂ ಮಂಗಳ, ರಾಹು ಮತ್ತು ಶುಕ್ರನಿಗೆ ಸಂಬಂಧಪಟ್ಟ ಸಂಖ್ಯೆಗಳು. 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ, ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಇನ್ನು ಆಗಲೇ ಚಂದ್ರನ ಅನುಗ್ರಹವಂಥ ಕೆಲವು ಡೇಟ್ಗಳನ್ನು ಆಗಲಿ, ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಅನ್ನು ಸಹ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಜೂನ್ ತಿಂಗಳ ಒಂದು ಮುನ್ನೋಟವನ್ನು ಮಿಥುನ ರಾಶಿಯವರಿಗಾಗಿ ಹೇಳಿದ್ದೇನೆ. ಇಲ್ಲಿ ಬರತಕ್ಕಂಥ ಕೆಲವೊಂದು ಗ್ರಹಗಳು ನಿಮಗೆ 5 ಗ್ರಹಗಳು ವಿರುದ್ಧವಾಗಿದ್ದು, ಆಗ ಏನು ಮಾಡೋದು, ಆವಾಗ ತೊಂದರೆ ನಿವಾರಣೆ ಮಾಡೋದು ಹೇಗೆ? ಅಲ್ಲಿ ರವಿ, ಬುಧ, ಗುರು, ಶನಿ, ಕೇತುಗಳು ವಿರುದ್ಧವಾಗಿರೋ ಕಾರಣ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು, ಈಶ್ವರ ಶಿವನ ಭಕ್ತಿ ಮಾಡ್ಬೋದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ಹನುಮಾನ್ ಚಾಲಿಸ ಓದುವಂಥದ್ದು. ಜೊತೆಗೆ ನವಗ್ರಹಗಳದ್ದು ಒಟ್ಟಾರೆ ಸ್ತೋತ್ರ ಓದಬಹುದು. ಯಾಕಂದರೆ ಅಲ್ಲಿ 5, 6 ಗ್ರಹಗಳು ಒಮ್ಮೆಲೆ ಜಾಸ್ತಿ ಇದ್ದಾಗ ನೀವು ಒಂದೊಂದೇ ಗ್ರಹಗಳನ್ನು ಹೇಳೋದಕ್ಕಿಂತ ಆ ವ್ಯಾಸರಹಿತವಾದ ನವಗ್ರಹಗಳ ಒಂದು ಸ್ತೋತ್ರ ಇರುತ್ತೆ, ಅಥವಾ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಂದರೆ ಅದನ್ನು ಓದೋದ್ರಿಂದ ನಿಮಗೆ ನವಗ್ರಹಗಳ ಭಕ್ತಿ ಮಾಡೋದನ್ನು ಇಷ್ಟಾರ್ಥಿಸಿದಾಗುತ್ತೆ. ಇನ್ನು ಭಗವಾನ್ ಶ್ರೀಕೃಷ್ಣ, ವಿಷ್ಣು, ನಾರಾಯಣ, ವೆಂಕಟೇಶ್ವರ ಅಥವಾ ಯಾವುದೇ ವಿಷ್ಣುವಿನ ರೂಪವನ್ನು ನೀವು ಅಲ್ಲಿ ಭಕ್ತಿ ಮಾಡುವುದು, ನರಸಿಂಹ ಸ್ವಾಮಿಯ ರೂಪದಲ್ಲೂ ವಿಷ್ಣುವನ್ನು ಭಕ್ತಿ ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ಅಥವಾ ಇಂಥ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ನಿಮಗೆ ಇರತಕ್ಕಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಯಾವುದೇ ತೊಂದರೆಗಳು ಬಾರದೇ ಇರಲಿ, ಚಿಂತೆ, ಕಲಹ, ಸುಸ್ತು ಅಂತ ಹೇಳಿದರೆ ಅವ ಯಾವುದೇ ಬಾರದೇ ಇರಲಿ, ನಿಮ್ಮ ಒಂದು ನಿರಂತರ ಪ್ರೋತ್ಸಾಹ ಈ ವಾಹಿನಿಗೆ ಸಿಗ್ತಾ ಇದೆ. ಮತ್ತೊಮ್ಮೆ ಧನ್ಯವಾದ. ಕರ್ಕಾಟಕ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಅವಲೋಕಿಸೋಣ. ಕರ್ಕಾಟಕ ರಾಶಿಗೆ ಈ ಜೂನ್ ತಿಂಗಳು ಸುಖ ಲಾಭಗಳ ಹಂಗಾಮ ಎಂಬ ಒಂದು ಅಲ್ಲಿ ಹೆಡ್ಡಿಂಗನ್ನು ಕೊಟ್ಟಿದ್ದೇನೆ. ಸುಖ ಲಾಭಗಳು ನಿಮಗೆ ಈ ತಿಂಗಳಲ್ಲಿ ಬರಲಿವೆ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಆರೋಗ್ಯ, ನೈತಿಕತೆ, ಎಚ್ಚರ ಅಂತ ಬಂದಿದೆ. ಆರೋಗ್ಯ ಮತ್ತು ನೈತಿಕತೆ ಬಗ್ಗೆ ಎಚ್ಚರ ಅಂತ. ಇಲ್ಲಿ ನಿಮಗೆ ಗಮನಿಸಬೇಕಾದ ಅಂಶ ಅಂದರೆ ಗುರುಬಲ ತಿಂಗಳ ಪೂರ್ತಿ ಇರುತ್ತೆ, ವರ್ಷ ಪೂರ್ತಿ ಗುರುಬಲ ಇರುವಂಥ ಒಂದು ರಾಶಿ ನಿಮ್ಮದು. ಹಾಗಾಗಿ ಗುರುವಿನ ಅನುಕೂಲ ಹೆಚ್ಚಾಗಿ ಇರುವಂಥ ಕಾರಣ ನಿಮಗೆ ಅಲ್ಲಿ ಅನೇಕ ಯಶಗಳು, ಲಾಭಗಳು, ಸಿದ್ಧಿಗಳು ಆಗುವಂಥದ್ದು. ವೃತ್ತಿ, ವ್ಯಾಪಾರ, ಹಣಕಾಸು ವಿಚಾರವಾಗಿ ಗುರುವಿನ ವಿಶೇಷದ ಅನುಗ್ರಹ. ಅದೇ ರೀತಿ ಶುಕ್ರ ಗ್ರಹವು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರೋ ಕಾರಣ ಅಲ್ಲಿ ಶುಕ್ರ ಅನುಗ್ರಹದಿಂದ ನಿಮಗೆ ಲಾಭ ಸ್ಥಾನದಲ್ಲಿ ಶುಕ್ರನು 11ರವರೆಗೆ ಇರ್ತಾನೆ. ಆ ಬಳಿಕ ಆತನು ವ್ಯಯಸ್ಥಾನಕ್ಕೂ ಬಂದರೂ ಸಹ ನಿಮಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳಿಲ್ಲದೆ ನಿಮಗೆ ನಿರಂತರವಾಗಿ ಹಣದ ಒಂದು ಹರಿವು ಚೆನ್ನಾಗುವಂಥದ್ದು, ಅಥವಾ ಹಣದ ಹರಿವು ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗುವಂಥದ್ದು, ಹಣದ ಲಾಭ ಇನ್ನೂ ಹೆಚ್ಚಳ ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು, ಹಣ ಹೂಡುವಿಕೆಗೆ ಅಥವಾ ಹಣದ ಹೆಚ್ಚಿನ ಪ್ರತಿಫಲವನ್ನು ಪಡೆಯುವಂಥ ಅವಕಾಶಗಳು ಬರುವಂಥದ್ದೆಲ್ಲ ಯೋಗಗಳು ಇರ್ತವೆ. ಇನ್ನು ನಿಮಗೆ ಕೇತು ಗ್ರಹದ ನಿರಂತರವಾದ ಒಂದು ಲಾಭ ಇರುತ್ತೆ. ಕೇತು ಗ್ರಹ ಸಹ ನಿಮಗೆ ವಿಶೇಷವಾಗಿ ಲಾಭವನ್ನು, ಅಧಿಕಾರವನ್ನು, ಯಶಸ್ಸನ್ನು, ಕೀರ್ತಿಯನ್ನು ತಂದುಕೊಡಲಿಕ್ಕೆ ಅಲ್ಲೇ ಸಹಾಯ ಮಾಡುತ್ತೆ. ಹಾಗೆ ಗುರು, ಶುಕ್ರ, ಕೇತುಗಳು ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿದ್ದಾರೆ. 3 ಗಳ ಒಂದು ನಿರಂತರವಾದ ಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಇನ್ನು ಸೂರ್ಯನ ವಿಚಾರ ಬಂದಾಗ ಸೂರ್ಯನು ನಿಮಗೆ 14ರವರೆಗೆ ನಿರಂತರವಾಗಿ ಶುಭಫಲವನ್ನು ಕೊಡಿದ್ದಾನೆ. ಆತನು ಲಾಭ ಸ್ಥಾನದಲ್ಲಿ ಆಗಲೇ ಗಮನಿಸಿದಂತೆ ವರ್ಷದಲ್ಲಿ ಒಮ್ಮೆ ಮಾತ್ರ ನಿಮಗೆ ಈ ಸಿಗುವಂಥ ಅವಕಾಶ, ಅದು 14ರವರೆಗೆ ಇರುತ್ತೆ. ಜೂನ್ 14ರವರೆಗೆ ಅಷ್ಟೇ ನಿಮಗೆ ಲಾಭ ಸ್ಥಾನದಲ್ಲಿ ಇರುವಂಥ ರವಿಯ ಒಂದು ಅನುಗ್ರಹ. ಆಗಲೇ ನಿಮಗೆ ಮೇ 15ರಿಂದ ಆರಂಭವಾದಂಥ ಈ ಒಂದು ಲಾಭಸ್ಥಾನದ ಒಂದು ಪರಿಣಾಮ ಈಗ ಈ ತಿಂಗಳಲ್ಲಿ 14ರವರೆಗೆ ಇರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳೋದು. ಆತನು ನಿಮಗೆ ಲಾಭವನ್ನು, ಅಧಿಕಾರವನ್ನು, ಸುಖವನ್ನು, ಜೊತೆಗೆ ಉನ್ನತ ಸ್ಥಾನಮಾನವನ್ನು, ಕೆಲವರಿಗೆ ಪ್ರಮೋಷನ್, ಬಡ್ತಿ ಇತ್ಯಾದಿಗಳು ಸಿಗುವಂಥದ್ದಾಗ್ಬೋದು. ಇನ್ನು ಕೆಲವರಿಗೆ ಇನ್ಕ್ರಿಮೆಂಟ್ ಸಿಗುವಂಥದ್ದಾಗ್ಬೋದು. ಇನ್ನು ನೀವು ಅಪೇಕ್ಷೆ ಪಟ್ಟಂಥ ಯಾವುದೇ ಒಂದು ಮಹತ್ತರವಾದ ಸಾಧನೆ ಮಾಡಲಿಕ್ಕೆ ಭೂಮಿ ವಿಚಾರ, ಮನೆ ಕಟ್ಟುವಂಥದ್ದು, ವಾಹನ ಕೊಳ್ಳುವಂಥದ್ದು, ಯಂತ್ರೋಪಕರಣ ಕೊಳ್ಳುವಂಥದ್ದು, ವ್ಯಾಪಾರ, ಉದ್ಯಮವನ್ನು ಆರಂಭ ಮಾಡುವಂಥದ್ದು, ಏನೋ ಒಂದು ಸಾಹಸವನ್ನು ಮಾಡಿ ಅದನ್ನು ನೀವು ಸಾಧನೆ ಮಾಡಿ ಅದನ್ನು ತೋರಿಸಿಕೊಡೋದು. ಈ ರೀತಿ ಅನೇಕ ಅವಕಾಶಗಳಿಗೆ ಈಗ ಈ ತಿಂಗಳಲ್ಲಿ ಬಹಳ ಒಂದು ಉತ್ತಮವಾದ ಫಲ ಇದೆ. ಗುರು, ಶುಕ್ರ, ಕೇತು ಮತ್ತು ಸೂರ್ಯರ ಅನುಗ್ರಹ ನಿಮಗೆ ಇರುತ್ತೆ. ಆಗ ಸೂರ್ಯನು 14ರವರೆಗೆ ಪೂರಕವಾಗಿರ್ತಾನೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ 13ರವರೆಗೆ ಆತನು ಪೂರಕವಾಗಿದ್ದಾನೆ. ಬುಧನ ಒಂದು ಚಲನೆ ಅಲ್ಲಿ ಆಗುವವರೆಗೂ, ಆತನು ಮಿಥುನಕ್ಕೆ ಹೋಗುವವರೆಗೂ ನಿಮಗೆ ವಿಶೇಷವಾಗಿ ಬುಧನ ಒಂದು ಅನುಗ್ರಹ ಆಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ಅನಿರೀಕ್ಷಿತ ಧನಾಗಮ ಆಗುವಂಥದ್ದು. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಅಂತ ಇರುತ್ತೆ. ನಿರೀಕ್ಷಿತ ಅಂದರೆ ನಾವು ಪ್ರಯತ್ನ ಮಾಡಿರ್ತೇವೆ, ಕೆಲಸ ಮಾಡ್ತೇವೆ, ಅದಕ್ಕೆ ಇವತ್ತಿಲ್ಲ ನಾಳೆ ಪೇಮೆಂಟ್ ಬಂದೇ ಬರುತ್ತೆ. ಅನಿರೀಕ್ಷಿತ ಅಂದರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅನ್ಎಕ್ಸ್ಪೆಕ್ಟ್ ಅಂತ ಹೇಳಿದ್ರು ಅಂಥ ಒಂದು ಅನಿರೀಕ್ಷಿತವಾದ ಧನ ಆಗಮ ಸಹ ಬುಧನ ಅನುಗ್ರಹದಿಂದ ಆಗಲಿದೆ. ಇನ್ನು ನಿಮ್ಮ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಯಾವುದೇ ರೀತಿಯ ಸಣ್ಣ ಪುಟ್ಟ ವ್ಯಾಪಾರಗಳಿರ್ಬೋದು, ಚಿಲ್ಲರೆ ವ್ಯಾಪಾರ ಇರ್ಬೋದು, ದಿನಸಿ ವ್ಯಾಪಾರ ಅಥವಾ ಈ ಫ್ಯಾನ್ಸಿ ಬಟ್ಟೆ ಬರೆಗಳ ವ್ಯಾಪಾರ ಇರ್ಬೋದು, ಅಥವಾ ಬ್ಯಾಂಕಿಂಗು, ಫೈನಾನ್ಸ್, ಇನ್ಶೂರೆನ್ಸ್ ಮುಂತಾದ ಕ್ಷೇತ್ರ ಇರ್ಬೋದು, ಅಥವಾ ಔಷಧಿ, ಮೆಡಿಕಲ್ ಶಾಪು,
ಈ ಮೆಡಿಸಿನ್ ಕ್ಷೇತ್ರಗಳಿರ್ಬೋದು, ಲ್ಯಾಬೊರೇಟರಿ ಮುಂತಾದ ಕ್ಷೇತ್ರ, ಈ ರೀತಿ ಹಲವಾರು ಕ್ಷೇತ್ರಗಳ ಒಂದು ಕಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಅನೇಕ ಲಾಭ ಆದಾಯಗಳು ಬರಲಿವೆ. ಅಥವಾ ಹೊಸ ಯಂತ್ರಗಳನ್ನ ಕೊಡಲಿಕ್ಕೆ, ಉಪಕರಣ ಕೊಡಲಿಕ್ಕೆ, ಏನಾದರೂ ನಿಮ್ಮ ಬಿಸ್ನೆಸ್ಸನ್ನು, ವ್ಯಾಪಾರನ ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಎಲ್ಲ ಮಾಡಲಿಕ್ಕೆ ಅವಕಾಶಗಳು ಈ ತಿಂಗಳಲ್ಲಿ ಬರಲಿವೆ. ಬಂಧು ಮಿತ್ರರ ಸಹಕಾರ ಅಥವಾ ಇನ್ನಿತರರ ಸಹಕಾರ ಎಲ್ಲ ನಿಮಗೆ ಸಿಗಲಿದೆ. ಹಾಗಾಗಿ ಇಂಥ ಅನೇಕ ಶುಭ ಫಲಗಳನ್ನು ಕಟಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಗುರುವಿನ ವಿಶೇಷವಾದ ಒಲುಮೆ ಇದ್ದೇ ಇರುತ್ತೆ. ಹಾಗಾಗಿ ನಿಮಗೆ ಎಲ್ಲ ಯಶಸ್ಸು ನಿಮ್ಮದಾಗಲಿದೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಇದೆ. ಅಥವಾ ಈ ಮೆಡಿಕಲು, ಇಂಜಿನಿಯರಿಂಗು ಮುಂತಾದ ಒಂದು ಈ ಎಕ್ಸಾಮ್ಗಳು ಬರುತ್ತೆ, CET, ನೀಟ್ ಎಲ್ಲ ಬರೆದಂಥವರಿಗೆ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗ್ಬೋದು. ನೀವು ಅಂದುಕೊಂಡಂಥ ಕಾಲೇಜುಗಳಲ್ಲಿ ಸೀಟುಗಳು ಸಿಗುವಂಥದ್ದಾಗಲಿ, ಅಥವಾ ಹೆಚ್ಚಿನ ಒಂದು ಉನ್ನತ ವ್ಯಾಸಂಗಕ್ಕೆ ನಿಮ್ಮ ಆಯ್ಕೆ ಆಗೋದಾಗಲಿ, ಇನ್ನಿತರ ಶುಭ ಫಲಗಳು ವಿದ್ಯಾರ್ಥಿಗಳಿಗೆ ಸಿಗಲಿದೆ. ಉದ್ಯೋಗ ಹುಡುಕುವಂಥವರಿಗೆ, ನಿರುದ್ಯೋಗದ ಸಮಸ್ಯೆ ಇದ್ದಂತಹ ಉದ್ಯೋಗ ಹುಡುಕುವಂಥ ಯುವಕರಿಗೆ ಈ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶಗಳು ಒದಗಿ ಬರಲಿವೆ. ಇನ್ನು ಯಾರಿಗೆ ವಿವಾಹದ ವಿಚಾರವಾದ ಅಪೇಕ್ಷೆ ಪಡೋರಿಗೆ ವಿವಾಹಕ್ಕೆ, ಪ್ರೇಮ ಪ್ರಕರಣಕ್ಕೆ ಸಹ ಈ ಕಟಕ ರಾಶಿಯವರಿಗೆ ಈ ಒಂದು ಕಾಲದಲ್ಲಿ ಹೆಚ್ಚಿನ ಒಂದು ಲಾಭಗಳು, ಆದಾಯಗಳು ಆಗಲೇ ಶುಕ್ರ ಅನುಗ್ರಹ ಇರೋದರಿಂದ, ಗುರುವಿನ ಬೆಂಬಲ ಇರೋದ್ರಿಂದ ಇಂಥ ಒಂದು ವಿಚಾರಗಳಿಗೆ ಈಗ ಫಿಕ್ಸ್ ಆಗುವ ಮದುವೆ ಫಿಕ್ಸ್ ಆಗ್ಬೋದು. ಅಥವಾ ಈ ಪ್ರೇಮ ಪ್ರಕರಣದಲ್ಲಿ ಪ್ರೇಮಿಗಳ ಒಂದು ಪ್ರೇಮ ಸಾಫಲ್ಯತೆ ಆಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳು ಇವೆ. ಜೊತೆಗೆ ಯಾರು ವಿದೇಶಕ್ಕೆ ಹೋಗಬೇಕು, ವಿದೇಶದ ಉದ್ಯೋಗ ಮಾಡಬೇಕು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಅಥವಾ ವಿದೇಶದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅನ್ನೋದು, ವಿದೇಶಕ್ಕೆ ಸಂಬಂಧಿತ ಕೆಲಸ ಕಾರ್ಯಗಳು ಮಾಡುವಂಥವ್ರಿಗೆ ಈ ತಿಂಗಳಲ್ಲಿ ತುಂಬ ಲಕ್ಕಿದೆ. ಆ ಕೆಲಸ ಕಾರ್ಯಗಳು ಆಗುತ್ತೆ. ಜೊತೆಗೆ ಜಾಬ್ ಇಲ್ಲದವರಿಗೆ ವಿದೇಶದಲ್ಲಿ ಜಾಬ್ಗಳು ಆಗ್ಬೋದು. ಅಥವಾ ವಿದೇಶಿ ಮೂಲದ ಕಂಪನಿಯಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಒಂದು ಅನುಮತಿಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಂತಹ ಒಂದು ಅನೇಕ ಸದಾವಕಾಶಗಳು ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಒದಗಿ ಬರಲಿದೆ. ಅಪರೂಪಕ್ಕೆ ಬರುವಂಥ ಸುಖ ಲಾಭಗಳ ಒಂದು ಹಂಗಾಮ ಅಂತ ಹೇಳ್ತೇನೆ. ಹಾಗಾಗಿ ಅಂಥ ಸುಖಗಳು, ಲಾಭಗಳು ನಿಮಗೆ ಈ ತಿಂಗಳಲ್ಲಿ ನಿರಂತರವಾಗಿ ಒದಗಿ ಬರಲಿದೆ. ಜೊತೆಗೆ ಮಧ್ಯೆ ಮಧ್ಯೆ ನಿಮಗೆ ಆ ಒಂದು ಚಂದ್ರನ ಅನುಗ್ರಹ 14 ದಿನಾಂಕಗಳಲ್ಲಿ ಆಗುವಂಥದ್ದಿರುತ್ತೆ. ಆ ದಿನಾಂಕಗಳನ್ನ ಆಮೇಲೆ ಹೇಳ್ತೇನೆ. ಆ 14 ದಿನಗಳ ಚಂದ್ರ ಅನುಗ್ರಹ ಸಹ ಬರ್ತಾ ಇದ್ದು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಮುಂತಾದ ಹಲವಾರು ಶುಭ ಸೂಚನೆಗಳು ಈ ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಕಂಡು ಬರುತ್ತೆ. ಇನ್ನು ಆಗಲೇ ಎಚ್ಚರಿಕೆಯ ಒಂದು ಕೆಲವು ಲೈನ್ಗಳನ್ನು ಇದೆ. ಆರೋಗ್ಯ, ನೈತಿಕತೆ, 5 ಲಾಭಕ್ಕೆ ಎಚ್ಚರಿಕೆ ಅಂತೇಳಿ. ಅಲ್ಲಿ ನಿಮಗೆ ವಿರುದ್ಧವಾಗಿರುವಂಥದ್ದು ಮಂಗಳ, ಶನಿ, ರಾಹು ನಿಮಗೆ ವಿರುದ್ಧವಾಗಿರ್ತಾರೆ. ತಿಂಗಳು ಪೂರ್ತಿ ಅವರು ವಿರುದ್ಧವಾಗಿಯೇ ಇರ್ತಾರೆ. ಅದೇ ರೀತಿ ಸೂರ್ಯನು 15ರ ಬಳಿಕ ನಿಮಗೆ ಸೂರ್ಯನು ಪೂರಕವಾಗಿರೋದಿಲ್ಲ, 14ರ ಬಳಿಕ ಅಲ್ಲಿ ಬುಧನೂ ಪೂರಕವಾಗಿರೋದಿಲ್ಲ. ಹಾಗಾಗಿ ತಿಂಗಳ ಒಂದು ಆರಂಭದಿಂದ 15ರವರೆಗೆ ನಿಮಗೆ ಉತ್ತಮವಾಗಿ ಹೆಚ್ಚು ಒಂದು ಉತ್ತಮ ಫಲ, ಆವಾಗ ಹೆಚ್ಚು ಲಕ್ಕಿ ಅಂತ ನೀವು ಅಂದ್ಕೊಂಡು ಅದನ್ನು ಬೇಗ ನಿಮ್ಮ ಕೆಲಸ ಕಾರ್ಯಗಳು ಆಯ್ಕೆ ಮಾಡ್ಕೊಳ್ಬೇಕು. ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸಗಳನ್ನ 15ರೊಳಗೆ ಮಾಡಿ ಮುಗಿಸೋದು ಒಳ್ಳೆಯದು. ಯಾಕಂದರೆ 15ರ ಬಳಿಕ ಅಲ್ಲಿ ಗ್ರಹಗಳೊಂದು ವೈರುಧ್ಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸೂರ್ಯನು ವಿರುದ್ಧವಾಗುತ್ತಾನೆ, ಬುಧನು ವಿರುದ್ಧವಾಗುತ್ತಾನೆ. ಅದರ ಜೊತೆಗೆ ಆಗಲೇ ನಿಮಗೆ ತಿಂಗಳಲ್ಲಿ ವಿರುದ್ಧವಾಗಿರುವಂಥ ಮಂಗಳ, ಶನಿ, ರಾಹುಗಳ ಒಂದು ವೈರುಧ್ಯ ಸಹ ಇರುತ್ತೆ. ಹಾಗಾಗಿ ಈ ಒಂದು ವೈರುಧ್ಯದ ಕಾರಣ ನಿಮಗೆ ಆರೋಗ್ಯದಲ್ಲಿ ಕೆಲವರಿಗೆ ಸಮಸ್ಯೆ ಬರ್ಬೋದು. ಅದು ನೀರಿನಿಂದ, ಆಹಾರ ದೋಷದಿಂದ, ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದಲ್ಲಿ ಏರ್ಪೇರುಗಳು ಬರ್ಬೋದು. ಇನ್ನು ಕೆಲವರಿಗೆ ಯಾರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥ ಸಮಸ್ಯೆ, ಇನ್ನು ಕೆಲವರಿಗೆ ಕಿಡ್ನಿ ಅಥವಾ ಲಿವರ್ಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಅಥವಾ ಅಂಥ ಸ್ಟೋನ್ಗಳೆಲ್ಲ ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್ ಎಲ್ಲ ಕಂಡು ಬರ್ಬೋದು. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟರೆ ಅಲ್ಲಿ ಕೆಲವರಿಗೆ ಗರ್ಭಾಶಯ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಮೂತ್ರಾಶಯ, ಈ ಒಂದು ಯುರಿನರಿ ಇನ್ಫೆಕ್ಷನ್ ಇತ್ಯಾದಿಗಳೆಲ್ಲ ಕಾಣುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಯಾಕಂದರೆ ನಮಗೆ ಶನಿ, ಅಷ್ಟಮದ ಶನಿ ಅಂತ ಆಗಲೇ ಗೊತ್ತಿರುತ್ತೆ. ಕಟಕ ರಾಶಿಯವರಿಗೆ ಗುರು ಬಲ ಇದ್ದರೂ ಸಹ ಅಲ್ಲಿ ಶನಿಯ ಅಷ್ಟಮದ ಪ್ರಭಾವ ನಿಮಗೆ ಇದ್ದಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ವಿಶೇಷವಾಗಿ ಆರೋಗ್ಯದ ಕಾಳಜಿಯನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಆರೋಗ್ಯದಲ್ಲಿ ನಿಮ್ಮ ಒಂದು ಅಚಾತುರ್ಯದಿಂದ ಅಥವಾ ನಿಮ್ಮ ನೆಗ್ಲಿಜೆನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳು ಬಂದರೆ ತಕ್ಷಣವಾಗಿ ನೀವು ಅದನ್ನು ಸೂಕ್ತವಾದ ವೈದ್ಯರಲ್ಲಿ ತಪಾಸಣೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಔಷಧೋಪಚಾರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಲೇಬೇಕಾಗತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕು. ಇನ್ನು ನೈತಿಕತೆ ಮತ್ತು ಮಾತಿನ ವಿಚಾರ. ನೈತಿಕತೆ ಅಂದರೆ ನಾವು ನಮ್ಮ ಒಂದು ನಡವಳಿಕೆ ಅಂತ ಹೇಳ್ತೀವಿ. ಉತ್ತಮವಾದ ನಡವಳಿಕೆ, ಸತ್ಯ ಹೇಳೋದು, ಧರ್ಮ ಪಾಲನೆ ಮಾಡೋದು, ಇನ್ನೊಬ್ಬರಿಗೆ ನಾವು ಮನಸ್ಸಿಗೆ ನೋವು ಉಂಟು ಮಾಡದೇ ಇರುವಂಥ ಮುಂತಾದ ಕೆಲವು ನಡವಳಿಕೆ, ಮನುಷ್ಯನ ಸಹಜವಾದ ನಡವಳಿಕೆಗಳು, ಅದನ್ನು ನೀವು ಮೀರಿಕೊಂಡು ಅನೈತಿಕದ ವಿಚಾರಗಳಿಗೆ ಹೋದರೆ ಅಲ್ಲಿ ನಿಮಗೆ ತೊಂದರೆಗಳು ಎದುರಾಗುತ್ತೆ. ಅಥವಾ ಅನೈತಿಕ ಸಂಬಂಧಗಳನ್ನು ಇಟ್ಟುಕೊಳ್ಳುವಂಥದ್ದು, ಅಥವಾ ಇನ್ನಿತರರ ವಿಚಾರಗಳಿಗೆ ನೀವು ಅಪಪ್ರಚಾರ ಮಾಡುವಂಥದ್ದು, ಅಥವಾ ಮೂರನೇ ವ್ಯಕ್ತಿಗಳ ವಿಚಾರವಾಗಿ ನೀವೇನಾದರೂ ಅನಾವಶ್ಯಕವಾಗಿ ಅಲ್ಲಿ ಅವರ ಬಗ್ಗೆ ಕಮೆಂಟ್ಗಳನ್ನು ಮಾಡೋದು ಇತ್ಯಾದಿ ಮಾಡೋದ್ರಿಂದ ನಿಮಗೆ ತೊಂದರೆ ಈಡಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಮಾತು, ನಡವಳಿಕೆ, ನೈತಿಕತೆಯನ್ನು ಕಾಪಾಡಿಕೊಳ್ಬೇಕು. ಇನ್ನು ದಂಪತಿಗಳ ಮಧ್ಯೆ ಸಹ ಹಾಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು, ಮಾತಿನ ಚಕಮಕಿಯೆಲ್ಲ ಬರ್ಬೋದಾಗಿದೆ. ಹಾಗಾಗಿ ದಾಂಪತ್ಯದಲ್ಲಿ ನೀವು ಮಾಧುರ್ಯವನ್ನು, ದಾಂಪತ್ಯದಲ್ಲಿ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಇವೆಲ್ಲವೂ ನಿಮಗೆ ಎಚ್ಚರಿಕೆ ಹೆಜ್ಜೆ ಅಂತ ಹೇಳಿದ್ದೇನೆ. ಜೊತೆಗೆ ಯಾರೋ ವಿದ್ಯಾರ್ಥಿಗಳು ಅಥವಾ ಯುವಕರೆಲ್ಲ ಇದ್ದರೆ ಅವರಿಗೆ ಈಗ ದುಷ್ಟ ಮಿತ್ರರ ಸಹವಾಸ ಆಗ್ಬೋದಾಗಿದೆ. ಅಲ್ಲಿ ರಾಹುವಿನ ಒಂದು ವೈರುಧ್ಯ ನಿಮಗೆ ಇದೆ. ಜೊತೆಗೆ ಶನಿಯ ವೈರುಧ್ಯ ಇರುತ್ತೆ.
ಜೊತೆಗೆ ನಿಮಗೆ ಕೆಲವೊಂದು ಭಾಗದಲ್ಲಿ ಅಲ್ಲಿ ಮಂಗಳನು ಸಹ ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ಯುವ ವಯಸ್ಸಿನವರಿಗೆ ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಹವಾಸ, ದುರ್ಬೋಧನೆಗಳ ಸಹವಾಸ ಆಗುವುದು. ಗುರುಬಲ ಇದೆ ಅಂತ ಯಾರು ನಾವು ಕಣ್ಣು ಮುಚ್ಚಿಕೊಂಡು ಮಾಡಿದರೆ ಸಾಧನೆಯಲ್ಲಿ ವ್ಯರ್ಥ ಆಗುತ್ತೆ. ಅದರಲ್ಲಿ ಗುರುಬಲ ಇದೆ, ನಾನು ಹೆಚ್ಚು ಓದಬೇಕಾಗಿಲ್ಲ ಅಥವಾ ನಾನು ಹೇಗೆ ನಡೆದರೂ ಆಗುತ್ತೆ, ಖಂಡಿತ ಅಂಥದ್ದೆಲ್ಲ ಅವರ ಅನಾಚಾರಗಳಿಗೆ ಕೈ ಹಾಕಬೇಡಿ. ಅವೆಲ್ಲ ನಿಮಗೆ ವಿರುದ್ಧವಾದ ಪರಿಣಾಮನ ಖಂಡಿತ ಕೊಡುತ್ತೆ. ಯಾಕಂದರೆ ನಿಮಗೆ ಈಗ ರಾಹು ಆಗಲಿ ಶನಿ ಆಗಲಿ ವಿರುದ್ಧವಾಗಿರೋ ಕಾರಣ ಇಂಥ ಒಂದು ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳಿಗೆ ನೀವು ಈಡಾಗುವಂಥದ್ದು, ಅಭ್ಯಾಸದಲ್ಲೂ ತೊಂದರೆಗಳು ಬರುವಂಥ ಸಾಧ್ಯತೆ ಯುವಕರಿಗೆ, ವಿದ್ಯಾರ್ಥಿಗಳು ಬರಲಿದೆ. ಹಾಗಾಗಿ ಈ ಬಗ್ಗೆ ನಿಮ್ಮ ನೈತಿಕತೆ ಅಂದರೆ ಮೊರಾಲಿಟಿ ಅಂತ ಹೇಳಿದ್ರೆ ಅದು ಮೊರಲನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ನಿಮಗೆ ಸುಖ ಲಾಭಗಳು, ಧನ ಲಾಭಗಳು, ವ್ಯಾಪಾರದಲ್ಲಿ ಅಭಿವೃದ್ಧಿ ಇವೆಲ್ಲ ಇದೆ, ಯಶಸ್ಸು ಎಲ್ಲ ಇದೆ. ಅದರ ಜೊತೆಗೆ ನೀವು ನಿಮ್ಮ ಮಾತು, ನಡವಳಿಕೆ, ಆರೋಗ್ಯ ಈ ಮೂರರ ಬಗ್ಗೆ ಸಹ ಹೆಚ್ಚಿನ ಒಂದು ಕಾಳಜಿಯನ್ನು ತಿಂಗಳ ಪೂರ್ತಿ ಗಮನಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ವೈರುಧ್ಯ ಇರುವ ಗ್ರಹಗಳ ಒಂದು ವಿಚಾರ ಇರುತ್ತೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ತಿಂಗಳ ಒಂದು ಮುನ್ನೋಟ ಹೇಳಿದ್ದೇನೆ. ಇನ್ನು ಈ ತಿಂಗಳ ಯಾವ ದಿನಾಂಕಗಳಲ್ಲಿ ಹೆಚ್ಚು ಉತ್ತಮ ಇದೆ, ಚಂದ್ರ ಅನುಗ್ರಹ, ಚಂದ್ರ ಬಲ ಇರುವಂಥ ದಿನಾಂಕಗಳ ಜೊತೆಗೆ ಯಾವ ದಿನಾಂಕಗಳಲ್ಲಿ ಸ್ವಲ್ಪ ಚಂದ್ರನ ಬಲ ಕಡಿಮೆ ಇರುತ್ತೆ, ಏನು ತೊಂದರೆಗಳು ಅಂತ ಗಮನಿಸ್ಕೊಳ್ಳೋಣ. ಮೊದಲು ಜೂನ್ 1, 2 ನಿಮಗೆ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಅಲ್ಲಿ ಸ್ವಲ್ಪ ಖರ್ಚು, ಚಿಂತೆಗಳು ಬರುವಂಥದ್ದು, ಮಾತಿನ ಚಕಮಕಿ, ಮನಸ್ಸಿಗೆ ಭಯ ಹುಟ್ಟುವಂಥ ಘಟನೆಗಳು ಜರುವಂಥ ಸಾಧ್ಯತೆ 1, 2ರಲ್ಲಿರುತ್ತೆ. ಜೂನ್ 3, 4, 5, 6 ನಿರಂತರ 4 ದಿನಗಳು ನಿಮಗೆ ಯಶಸ್ಸನ್ನು, ಲಾಭವನ್ನು, ಶುಭವನ್ನು ಕೊಡುವಂಥ ದಿನ. ಶುಭ ವಾರ್ತೆಗಳನ್ನು ಕೇಳ್ತೀರಾ, ಇಷ್ಟ ವಿತರನ್ನು ಭೇಟಿ ಆಗ್ತೀರಾ, ಬಂಧುಗಳ ಜೊತೆಗೆ ಬೆರೆಯುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಎಲ್ಲ 3ರಿಂದ 6ರವರೆಗೆ 4 ದಿನಗಳಲ್ಲಿ ಬರಲಿದೆ. ಆ ಬಳಿಕ 7, 8, 9 ಅಷ್ಟು ಉತ್ತಮ ಇಲ್ಲ. 7, 8, 9ರಲ್ಲಿ ನಿಮಗೆ ಮನಸ್ಸಿಗೆ ಅಶಾಂತಿ ಮಾಡುವಂಥದ್ದು, ಮನಸ್ಸಲ್ಲಿ ಚಿಂತೆ ಮಾಡುವಂಥದ್ದು, ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗುವಂಥದ್ದು, ಮಿತ್ರರಿಂದ ವಿರೋಧ, ಬಂಧುಗಳಿಂದ ವಿರೋಧ ಆಗುವಂಥದ್ದು, ಮನೆಯಲ್ಲಿ ಸಹ ನೆಮ್ಮದಿಯ ಕೊರತೆ, ಉದ್ಯೋಗದ ಸ್ಥಳದಲ್ಲಿ ಸಹ ಒತ್ತಡ ಹೆಚ್ಚಳ, ಹಣಕಾಸಿನ ಸ್ವಲ್ಪ ಖರ್ಚು ಹೆಚ್ಚಳ ಎಲ್ಲ ಆಗ್ಬೋದಾಗಿದೆ 7, 8, 9ರಲ್ಲಿ. ಆ ಬಳಿಕ 10, 11 ಜೂನ್ 10, 11 ಉತ್ತಮ ಫಲ ಇದೆ. ಆರೋಗ್ಯ, ಕೀರ್ತಿ, ಯಶ, ಲಾಭ ಸಿಗುವಂಥ ದಿನ, ಉತ್ತಮವಾದ ಭೋಜನ ಸಿಗುವಂಥ ಅವಕಾಶ, ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಇನ್ನು ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು, ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಎಲ್ಲ 10, 11ರಲ್ಲಿ ಬರ್ಬೋದಾಗಿದೆ. ಆ ಬಳಿಕ 12, 13 ಅಷ್ಟು ಉತ್ತಮ ಇಲ್ಲ. 12, 13ರಲ್ಲಿ ನಿಮಗೆ ಕಷ್ಟ ನಷ್ಟಗಳು, ಸಂಕಷ್ಟಗಳು ಎದುರಾಗುವಂಥದ್ದು, ಇದಕ್ಕೆ ಅನಿರೀಕ್ಷಿತವಾಗಿ ಏನಾದರೂ ನಿಮಗೆ ತೊಂದರೆಗಳು ಎದುರಾಗುವಂಥದ್ದು ಅಥವಾ ಹಿತಶತ್ರುಗಳು, ಗುಪ್ತ ಶತ್ರುಗಳ ಕಾಟ, ಹೀಗಾಗಿ ಮನಸ್ಸಿಗೆ ಆತಂಕ, ಭಯ ಹುಟ್ಟಿಸುವಂಥ ಕೆಲವು ಘಟನೆಗಳು 12, 13ರಲ್ಲಿ ಆಗ್ಬೋದಾಗಿದೆ ಕಟಕ ರಾಶಿಗೆ. ಇನ್ನು 14, 15, 16 ಉತ್ತಮ ಫಲ. ಈ 3 ದಿನಗಳು 14, 15, 16ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕವಾದ ಕೊಡುಗೆಗಳು ಸಿಗುವಂಥದ್ದು, ಉದ್ಯೋಗಗಳಿಗೆ ಪ್ರಗತಿ, ಉದ್ಯಮ ಅಥವಾ ಇಂಡಸ್ಟ್ರಿ ನಡೆಸೋರಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು, ಕೃಷಿಕರಿಗೆ, ತೋಟಗಾರಿಕೆ, ಹೈನುಗಾರಿಕೆ ಮಾಡೋರಿಗೆ ಸಹ ಹೆಚ್ಚಿನ ಒಂದು ಲಾಭ ಆದಾಯ 14, 15, 16ರಲ್ಲಿ ಬರಲಿದೆ. ಇನ್ನು 17, 18 ಅಷ್ಟು ಉತ್ತಮ ಇಲ್ಲ. 17, 18ರಲ್ಲಿ ಎಲ್ಲ ವಿರುದ್ಧವಾದ ಫಲಿತಾಂಶಗಳಾಗುತ್ತದೆ. ಬಂಧುಗಳ ಜೊತೆಗೆ ವೈರುಧ್ಯ, ಜೊತೆಗೆ ಮನೆಯ ಗಂಡ ಹೆಂಡತಿರ ಮಧ್ಯೆ ಕಲಹ ಬರ್ಬೋದು, ಜೊತೆಗೆ ನಿಮ್ಮ ತಂದೆ ತಾಯಿಯಾದ ಹಿರಿಯರಲ್ಲಿ ಸಹ ಕಲಹ ಬರ್ಬೋದು. ಹಾಗಾಗಿ ಈ ದಿನ ಮನೆಯಲ್ಲೋ, ಮನೆ ಒಳಗಡೆನೂ ಹೊರಗಡೆನೂ ಕಲಹದ ವಾತಾವರಣ ಇರುವಾಗ ಸ್ವಲ್ಪ ಎಚ್ಚರಿಕೆ ಬೇಕು 17, 18ರಲ್ಲಿ. ಇನ್ನು ಬಂಧುಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿಗಳು ಬರುವಂಥದ್ದು ಅಥವಾ ನಿಮ್ಮ ಅತ್ತೆ, ತಾಯಿ ಇತ್ಯಾದಿ ಇಂಥ ಹಿರಿಯರಿದ್ದರೆ ಅಂಥ ಒಂದು ಹಿರಿಯರಲ್ಲಿ ಮಾತಿನ ಕಲಹಗಳು ಬರುವಂಥದ್ದು. ಈ ರೀತಿ ಈ 17, 18ರಲ್ಲಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು, ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ. ಇನ್ನು ಬಂಧುಗಳ ಜೊತೆಗೆ ಬಾಂಧವ್ಯನ ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಆ ಬಳಿಕ 19, 20, 21 ಮಿಶ್ರ ಫಲಗಳು ಸೂಚನೆ ಇದೆ. 3 ದಿನಗಳಲ್ಲಿ ನಿಮಗೆ ಅವಮಾನಕರ ಘಟನೆ ಆಗ್ಬೋದು, ಮಾತಿನ ಚಕಮಕಿ ಆಗ್ಬೋದು, ಕಿರಿಯರಲ್ಲಿ ಕಲಹ ಬರ್ಬೋದು. ಜೊತೆಗೆ ನಿಮಗೆ ಯಾವುದಾದ್ರೂ ಈ ಸರ್ಕಾರಿ ಇಲಾಖೆಯಿಂದ ನೋಟಿಸ್ ಬರೋದಾಗಲಿ ಅಥವಾ ಸರ್ಕಾರಿ ಇಲಾಖೆಯ ನಿಯಮ ಉಲ್ಲಂಘನೆಗೆ ನಿಮ್ಮ ಮೇಲೆ ಕಾನೂನು ಕ್ರಮದ ಒಂದು ನೋಟಿಸ್ ಇತ್ಯಾದಿ ಬರ್ಬೋದಾಗಿದೆ. ಇನ್ನು ನಿಮ್ಮ ಒಂದು ಕಿರಿಯರು ಅಥವಾ ನಿಮ್ಮ ಮನೆಯಲ್ಲಿಂಥ ಜೂನಿಯರ್ಗಳು ಮನೆಯಲ್ಲಿ ಅಥವಾ ವೃತ್ತಿ ಜಾಗದಲ್ಲೂ ಆ ಜೂನಿಯರ್ಗಳಿಂದ ನಿಮಗೆ ಏನಾದರೂ ಆತಂಕ, ಭಯಗಳು ಬರುವಂಥ ಸಾಧ್ಯತೆ 19, 20, 21ರಲ್ಲಿ ಇರುತ್ತೆ. ಆ ಬಳಿಕ 22, 23, 24, 25 4 ದಿನಗಳು, 22ರಿಂದ 25ರವರೆಗೆ 4 ದಿನಗಳು ಶುಭವನ್ನು, ಲಾಭವನ್ನು, ಆಯುಷ್ಯವನ್ನು, ಯಶಕೀರ್ತಿಯನ್ನು ಕೊಡುವಂಥದ್ದು, ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಅನೇಕ ನಿಮಗೆ ಬಹುಮಾನ ಕೊಡುಗೆಗಳು ಬರಲಿವೆ. ಬಂಧು ಮಿತ್ರರ ಸಹಕಾರ ಸಿಗಲಿದೆ. ಮಹಿಳೆಯರು ಗೃಹಿಣಿಗೆ ಸಹ ನೆಮ್ಮದಿಯ ದಿನ ಆಗಿರುತ್ತೆ. ಇನ್ನು 26, 27 ಮಿಶ್ರ ಫಲಗಳ ದಿನ. ಅಲ್ಲಿ ಆರೋಗ್ಯದ ಮೇಲೆ ಕಾಳಜಿ ಬೇಕು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ಬೋದು. ಇನ್ನು ಕೆಲವರಿಗೆ BP-ನೋ ಶುಗರೋ ಇದ್ದಂಥವರಿಗೆ ಆ ಒಂದು ರೋಗಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಅನಿರೀಕ್ಷಿತವಾಗಿ ಆಹಾರ ದೋಷದಿಂದ ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣ ಇತ್ಯಾದಿ, ಆಮಶಂಕೆ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ 27, 20, 26, 27ರಲ್ಲಿ. ಇನ್ನು 28, 29 ಸಾಮಾನ್ಯ ದಿನ. ಅಲ್ಲಿ ಹೆಚ್ಚೇನು ವ್ಯತ್ಯಾಸಗಳಿಲ್ಲ. ಹಣಕಾಸಿನ ಬಗ್ಗೆ ಸ್ವಲ್ಪ ಕಾಳಜಿನ ಗಮನಿಸಿ. ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಜೊತೆಗೆ ಹಣಕಾಸಿನ ಉಳಿತಾಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು 28, 29ರಂದು. ಇನ್ನು ತಿಂಗಳ ಕೊನೆಯ ದಿನ 30ನೇ ತಾರೀಕು ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ತಂದುಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ, ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತದೆ. ಈ ರೀತಿ ನಾನಾ ಸುಖ ಫಲಗಳನ್ನು ಈ ತಿಂಗಳ ಕೊನೆಯ ದಿನ 30ರಂದು ನೀವು ಪಡೆಯಬಹುದಾಗಿದೆ ಕಟಕ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ಇವೆಲ್ಲ ದಿನಾಂಕಗಳು ಚಂದ್ರ ಅನುಗ್ರಹ ಇರುವಂಥ ವಿಶೇಷ ದಿನಾಂಕಗಳನ್ನು ಹೇಳಿದ್ದೇನೆ. ಈ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ನಂಬರ್ 2, ನಂಬರ್ 2 ಈ ದಿನಾಂಕಗಳ ಚಂದ್ರನ ಸಂಕೇತವಾಗಿ ಬಳಸಬಹುದು. ಇನ್ನು ತಿಂಗಳ ಪೂರ್ತಿ ಬಳಸುವಂಥ ಇತರ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ,
ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಎಲ್ಲೋ ಮಿಕ್ಸ್ ಮತ್ತು ವೈಟ್ ಬಣ್ಣ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 3, 6, 7 3, 6, 7 ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇವೆಲ್ಲವೂ ನಿಮಗೆ ಗುರು, ಶುಕ್ರ ಮತ್ತು ಕೇತುವಿನ ಸಂಕೇತವಾದ ಸಂಖ್ಯೆ ಮತ್ತು ಬಣ್ಣಗಳಾಗಿವೆ. ಇನ್ನು ನಿಮಗೆ ಅಲ್ಲಿ ಸೂರ್ಯ ಅನುಗ್ರಹ 14ರವರೆಗೆ ಇರುವ ಕಾರಣ ಅಲ್ಲಿ 14ರವರೆಗೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 ಅಥವಾ ನಂಬರ್ 1 14ರವರೆಗೆ ಬಳಸ್ಕೊಳ್ಬೋದು. ಇನ್ನು ತಿಂಗಳ 13ರವರೆಗೆ ನಿಮಗೆ ಬುಧ ಅನುಗ್ರಹ ಇರುತ್ತೆ. 13ರವರೆಗೆ ವಿಶೇಷವಾಗಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಥವಾ ನಂಬರ್ 5 ಅಲ್ಲಿವರೆಗೂ ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ಹೇಳಿದಂತೆ ನಿಮಗೆ ಈ ಆರೋಗ್ಯ, ನೈತಿಕತೆ, ಮಾತಿನ ಬಗ್ಗೆ, ಆರೋಗ್ಯ ಬಗ್ಗೆ ಎಚ್ಚರಿಕೆ ಬೇಕು. ಈ ಗ್ರಹಗಳ ವೈರುದ್ಧಿದೆ. ಮಂಗಳ, ಶನಿ, ರಾಹು ನಿಮಗೆ ವಿರುದ್ಧವಾಗಿರ್ತಾರೆ. ಜೊತೆಗೆ ತಿಂಗಳ ಮಧ್ಯಭಾಗದ ಬಳಿಕ ರವಿ, ಬುಧರು ಸಹ ವಿರುದ್ಧವಾಗಿರ್ತಾರೆ. ಈ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ನೀವು ಗಣೇಶ ಅಥವಾ ಗಣಪತಿಯ ಪ್ರಾರ್ಥನೆ ಮಾಡೋದು, ಗಣೇಶನ ಶ್ಲೋಕ, ಗಣೇಶನ ಅಷ್ಟೋತ್ತರ, ಗಣೇಶನ ದೇವಗಳ ಸಂದರ್ಶನ ಮಾಡ್ಬೋದು. ಅದೇ ರೀತಿ ಸುಬ್ರಹ್ಮಣ್ಯ, ಸ್ಕಂದ, ಕುಮಾರಸ್ವಾಮಿ ಅಂತಹ ಒಂದು ಷಣ್ಮುಖನ ಒಂದು ಭಕ್ತಿ ಮಾಡೋದು, ಷಣ್ಮುಖನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯ ದೇವಗಳ ಸಂದರ್ಶನ ಮಾಡೋದು, ಅಥವಾ ಸುಬ್ರಹ್ಮಣ್ಯನಿಗೆ ಅಭಿಷೇಕಗಳನ್ನು ಸಲ್ಲಿಸುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ದೇವಿ ಅಥವಾ ಅಮ್ಮನವರ ಭಕ್ತಿಯನ್ನು ಮಾಡೋದು, ದುರ್ಗಾ ದೇವಿನೋ, ಚಾಮುಂಡೇಶ್ವರನೋ, ಅಣ್ಣಮ್ಮನೋ, ಕಾಳಮ್ಮನೋ ಇತ್ಯಾದಿ ಈ ಸ್ತ್ರೀ ದೇವತೆ ಅಥವಾ ದುರ್ಗಾ ಸ್ವರೂಪ, ಶಕ್ತಿ ಸ್ವರೂಪದ ಒಂದು ಆರಾಧನೆ ಮಾಡುವಂಥದ್ದು, ಅಥವಾ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ವಿಷ್ಣು ಅಥವಾ ನಾರಾಯಣನ ಭಕ್ತಿ, ಇವು ಯಾವುದರಲ್ಲೂ ಒಂದನ್ನಾದರೂ ಮಾಡುವುದು, ಎಲ್ಲವನ್ನ ಮಾಡ್ಬೋದಾಗಿದೆ. ಇಂಥ ಒಂದು ದೇವತೆಗಳ ಶ್ಲೋಕವನ್ನು, ಸ್ತೋತ್ರವನ್ನು ಹೇಳಿಕೊಳ್ಳೋದ್ರಿಂದ ಎಲ್ಲ ಈ ಕಟಕ ರಾಶಿಯವರಿಗೆ ಬರತಕ್ಕಂತಹ ಈ ಗ್ರಹಗಳ ಒಂದು ವ್ಯತ್ಯಾಸದಿಂದ ಬರತಕ್ಕಂಥ ತೊಂದರೆಗಳು ಅಥವಾ ಆರೋಗ್ಯ, ನೈತಿಕತೆ ಬರತಕ್ಕಂಥ ತೊಂದರೆಗಳು ನಿವಾರಣೆ ಆಗುತ್ತೆ. ಜೂನ್ ತಿಂಗಳ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಸಿಂಹರಾಶಿಗೆ ಈ ತಿಂಗಳಲ್ಲಿ ನಿಮ್ಮ ಒಂದು ಗ್ರಹಾಧಿಪನಾದಂತಹ ಒಂದು ಸೂರ್ಯನ ಅಥವಾ ಆದಿತ್ಯರ ಒಂದು ಅನುಗ್ರಹ ಬರಲಿದೆ. ಅದೇ ರೀತಿ ಬುಧ ಗ್ರಹದ ವಿಶೇಷ ಅನುಗ್ರಹ ಬರಲಿದೆ. ಬುಧಾದಿತ್ಯರ ಒಂದು ವಿಶೇಷವಾದ ಅನುಗ್ರಹದಿಂದ ಅನೇಕ ಶುಭ ಫಲಗಳು, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಲಾಭ, ಆದಾಯಗಳು ಸಿದ್ಧಿಯಾಗಲಿವೆ. ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ಆತ್ಮಬಲದ ವೃದ್ಧಿಯಾಗಲಿದೆ. ಇನ್ನು ದೀರ್ಘಕಾಲದಿಂದ ನಿಮಗೆ ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳ ನಿವಾರಣೆ ಆಗುವಂಥ ಒಂದು ಯೋಗ ಈಗ ಬರ್ತಾ ಇದೆ. ಸಿಂಹರಾಶಿಯವರಿಗೆ ಈ ಏಪ್ರಿಲ್, ಮೇ ತಿಂಗಳಲ್ಲಿ ಹೆಚ್ಚಿನ ಏನು ಉತ್ತಮ ಫಲಗಳು ಬಂದಿರಲಿಲ್ಲ. ಅಲ್ಲಿ ಗ್ರಹಗಳ ವೈರುಧ್ಯಗಳು ಸ್ವಲ್ಪ ಜಾಸ್ತಿ ಇತ್ತು. ಈಗ ಜೂನ್ನ ಆರಂಭದಿಂದ ಸ್ವಲ್ಪ ನಿಮಗೆ ನಿರಂತರವಾಗಿ ಉತ್ತಮ ಫಲ ಬರುವಂಥದ್ದು ಲಕ್ಷಣಗಳಿವೆ. ಅಂದರೆ ಪೂರ್ತಿಯಾಗಿ ಎಲ್ಲ ಗ್ರಹಗಳು ನಿಮಗೆ ಪೂರಕವಾಗಿ ಇರ್ತವೆ ಅಂತದರ ಅರ್ಥ ಅಲ್ಲ. ಈಗ ನಿಮಗೆ ಒಂದೊಂದೇ ಗ್ರಹಗಳು ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡಲಿಕ್ಕೆ ಆರಂಭವಾಗ್ತವೆ. ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಒಂದು ಸೂರ್ಯನು ಕಳೆದ ಮೇ 15ರಿಂದ ನಿಮಗೆ ಆ ಪರಿವರ್ತನೆಯಲ್ಲಿ ವೃಷಭದಲ್ಲಿ ಬಂದಾಗ ನಿಮ್ಮ ಕರ್ಮಸ್ಥಾನದಲ್ಲಿ ಲಾಭವನ್ನು, ಕೀರ್ತಿಯನ್ನು ಕೊಟ್ಟಿದ್ದಾನೆ. ಈಗ ಇನ್ನು ಬರುವಂಥದ್ದು ಈ ಜೂನ್ 15ರಿಂದ ಅಲ್ಲಿ ಮಿಥುನ ರಾಶಿಗೆ ಬರುವಂಥದ್ದು ನಿಮಗೆ ಲಾಭ ಸ್ಥಾನದಲ್ಲಿ ಆಗ್ತಾನೆ. ಹಾಗಾಗಿ ಲಾಭ ಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿಯು ವಿಶೇಷವಾದ ಲಾಭವನ್ನು, ಕೊಡುಗೆಯನ್ನು, ಇಷ್ಟಾರ್ಥವನ್ನು ಕೊಡ್ತಾನೆ. ವರ್ಷಕ್ಕೆ ಒಂದು ಬಾರಿ ಅಷ್ಟೇ ಸಿಗುತ್ತೆ ಲಾಭ ಸ್ಥಾನದ ಒಂದು ಪ್ರಮೇಯ. ಈ ಮಂಗಳನಾಗಲಿ ಅಥವಾ ಸೂರ್ಯನಾಗಲಿ ಅವರು ವರ್ಷದಲ್ಲಿ ಒಂದು ಸಾರಿ ಆದರೆ ನಿಮಗೆ ಲಾಭದ ಸ್ಥಾನದ ಒಂದು ಲಾಭವನ್ನು ಕೊಡುವಂಥ ಗ್ರಹಗಳಾಗಿರುತ್ತೆ. ಹಾಗಾಗಿ ಈಗ ನಿಮಗೆ ರವಿಯ ಒಂದು ಕರ್ಮದಿಂದ ಲಾಭ ಸ್ಥಾನಕ್ಕೆ ಬರುವಂಥ ಅವಕಾಶ ಈ ತಿಂಗಳಲ್ಲಿ ಬರ್ತಾಯಿದೆ. ಹಾಗಾಗಿ ಅನೇಕ ಅಂದುಕೊಂಡ ಕೆಲಸ ಕಾರ್ಯಗಳು ಸಿಂಹರಾಶಿಯವರದ್ದು ಆಗಲಿವೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳ ನಿವಾರಣೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ಬಂಧು ಬಾಂಧವರಿಂದ ನಿಮಗೆ ಎಷ್ಟು ಪುರಸ್ಕಾರಗಳು ಬರುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಹಣಕಾಸಿನ ಸಮಸ್ಯೆಗಳು ನೀಗುವಂಥದ್ದು, ಸಾಲಗಳು ಇದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನಿಮ್ಮ ಏನಾದರೂ ಉದ್ಯಮ, ವ್ಯಾಪಾರ, ವೃತ್ತಿ ಇದರಲ್ಲೆಲ್ಲ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳು ಒಂದೊಂದೇ ಹಂತವಾಗಿ ನಿವಾರಣೆ ಆಗ್ತಾ ಬರುವಂಥದ್ದು, ಪರಿಹಾರಗಳು ಬರುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಈಗ ಹೆಚ್ಚಿನ ಒಂದು ಮುನ್ನಡೆ ಆಗುವಂಥದ್ದು, ಇನ್ನು ಭೂಮಿ, ಕೃಷಿ ಚಟುವಟಿಕೆಗಳು ಸಹ ಅಭಿವೃದ್ಧಿ ಆಗುವಂಥದ್ದು, ತೋಟಗಾರಿಕೆ, ಹೈನುಗಾರಿಕೆ ಅಥವಾ ಆಹಾರ ಉತ್ಪಾದನೆ, ಫುಡ್ ಪ್ರೊಸೆಸಿಂಗ್ ಮುಂತಾದ ಹಲವಾರು ಕೈಗಾರಿಕೆ, ಕೃಷಿ ಉತ್ಪನ್ನಗಳ ಸಂಬಂಧಪಟ್ಟ ವ್ಯವಹಾರಗಳಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಅವಕಾಶಗಳು, ಲಾಭಗಳು ಬರುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಅಥವಾ ದೀರ್ಘಕಾಲದಿಂದ ನಿಮಗೆ ಪೆಂಡಿಂಗ್ ಇದ್ದ ಬಿಲ್ಲುಗಳು ಎಲ್ಲ ಈಗ ಕ್ಲಿಯರೆನ್ಸ್ ಆಗಿ ಆ ಸ್ಯಾಂಕ್ಷನ್ ಆದ ಹಣ ಎಲ್ಲ ಕೈಗೆ ಸೇರುವಂಥದ್ದು. ಈ ರೀತಿ ಹಲವಾರು ಶುಭ ಘಟನೆಗಳು ಈ ಬುಧಾದಿತ್ಯರ ಒಂದು ಆಶೀರ್ವಾದದಿಂದ ಈ ತಿಂಗಳಲ್ಲಿ ಆಗಲಿವೆ. ವಿದ್ಯಾರ್ಥಿಗಳು, ಯುವಕರು ಅಥವಾ ಉದ್ಯೋಗ ಅಪೇಕ್ಷೆಗಳಿದ್ದರೆ ಅವರಿಗೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೂ ಯಶಸ್ಸಿದೆ. ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿ ಪ್ರಗತಿದಾಯಕ ಲಕ್ಷಣ ಇದೆ. ಹಿಂದೆ ನಿಮಗೆ ಹಿಂದುಳಿದಂಥ ನಿಮಗೆ ಈ ವಿಚಾರದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಅಂಕಗಳು ಬರೋದಾಗಲಿ, ಹೆಚ್ಚಿನ ಮುನ್ನಡೆ ಬರೋದಾಗಲಿ, ಕಾಂಪಿಟೇಟಿವ್ ಎಕ್ಸಾಮು ಅಥವಾ CET, NEET ಅಥವಾ ಇನ್ನಿತರ KS, IPS ಮುಂತಾದ ವಿಚಾರಗಳಲ್ಲಿ ಪರೀಕ್ಷೆಗಳು ಯಾರು ಪಾಲ್ಗೊಳ್ತಾರೋ ಸಿಂಹರಾಶಿಯವರು ಅಂಥವರಿಗೀಗ ಹೆಚ್ಚಿನ ಒಂದು ಗ್ರೇಡಿಂಗ್ಗಳು ಬರೋದು, ಹೆಚ್ಚಿನ ಒಂದು ನಿಮಗೆ ಈ ರಿಸಲ್ಟ್ಗಳು ಬರುವಂಥದ್ದು, ಹೆಚ್ಚಿನ ಅಂಕಗಳು ಬರುವಂಥದ್ದು ಮುಂತಾದ ಹಲವಾರು ಖುಷಿ ಕೊಡುವಂಥ ಘಟನೆಗಳು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ, ಯುವ ವೃಂದದವರಿಗೆ ಇರುತ್ತೆ. ಇನ್ನು ಗೃಹಿಣಿಯರು, ಮಹಿಳೆಯರ ವಿಚಾರ ಬಂದಾಗಲೂ ಈ ತಿಂಗಳಲ್ಲಿ ನಿಮಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ವಾತಾವರಣ, ಸಾಂಸಾರಿಕ ಕಲಹ, ಕೌಟುಂಬಿಕ ಕಲಹಗಳು ಸ್ವಲ್ಪ ನಿವಾರಣೆ ಆಗುತ್ತೆ. ಗಂಡ ಹೆಂಡತಿರ ಮಧ್ಯೆ ಸಾಮರಸ್ಯ ಮೂಡುವಂಥದ್ದು, ಅಥವಾ ಅತ್ತೆ ಮಾವ, ಅತ್ತೆ ಸೊಸೆ ಮುಂತಾದರ ಬಾಂಧವ್ಯ ಈಗ ವೃದ್ಧಿ ಆಗುತ್ತೆ. ಈ ರೀತಿ ಕೌಟುಂಬಿಕವಾಗಿಯೋ, ಆರ್ಥಿಕವಾಗಿಯೋ, ಜೊತೆಗೆ ನಿಮ್ಮ ಸಾಮಾಜಿಕ ಅಥವಾ ಈ ಒಂದು ಸರ್ಕಾರ, ಕೋರ್ಟ್ ಕಚೇರಿ ಮೂಲದ ವಿಚಾರವಾಗಿಯೋ ಎಲ್ಲವೂ ಈಗ
ಒಂದೊಂದೇ ಹಂತದ ಸುಧಾರಣೆ, ಒಂದೊಂದೇ ಹಂತದ ನಿಮಗೆ ಒಂದು ಲಾಭವು ಆದಾಯವು ಹೆಚ್ಚಳ ಆಗುವಂಥ ಒಂದು ಘಟನೆಗಳು ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಜರುಗುತ್ತೆ. ಹಾಗಾಗಿ ಬುಧಾದಿತ್ಯರ ಭರ್ಜರಿ ಕೊಡುಗೆ ಅಂತೇಳಿ ಅಲ್ಲಿ ಕೊಟ್ಟಿದ್ದೇನೆ. ಬುಧಾದಿತ್ಯರ ಭರ್ಜರಿ ಕೊಡುಗೆ ಅಂದರೆ ಬುಧ ಮತ್ತು ಆದಿತ್ಯರು ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ತಿಂಗಳ ಪೂರ್ತಿ ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತಿರೋಂಥ ಎರಡು ಗ್ರಹಗಳು ಆ ಬುಧ ಮತ್ತು ಆದಿತ್ಯರು ಆಗಿದ್ದಾರೆ. ಹಾಗಾಗಿ ಇದರ ಒಂದು ಲಾಭವನ್ನು ಚೆನ್ನಾಗಿ ಪಡೆದುಕೊಂಡು ನಿಮ್ಮ ಕಾರ್ಯವನ್ನು, ಯಶಸ್ಸನ್ನು, ಲಾಭವನ್ನು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಳ್ಬೇಕು. ಇನ್ನು ಅಲ್ಲಿ ಕಷ್ಟ ಕಾಲದಲ್ಲಿ ಇಷ್ಟ ಸಿದ್ಧಿ ಅಂತ ಬರೆದಿದೆ. ಕಷ್ಟ ಕಾಲ ನಿಮಗೆ ನಿಜವಾಗಿ ಇನ್ನೂ ಪೂರ್ತಿ ಕಷ್ಟ ಕಾಲ ನಿಮಗೆ ಹೋಗಿಲ್ಲ. ಈ ವರ್ಷದಲ್ಲಿ ಮಧ್ಯೆ ಮಧ್ಯೆ ಇಂಥ ಒಂದು ಏರುಪೇರುಗಳು, ಏರಿಳಿತಗಳು ಇದ್ದೇ ಇರ್ತವೆ. ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ತುಂಬ ಕಷ್ಟ ನಷ್ಟಗಳು, ಕೆಲವೊಂದು ತುಂಬ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು. ಹಾಗಾಗಿ ಆ ಕಷ್ಟ ಕಾಲ ಇನ್ನೂ ಇದೆ. ಅದರ ಜೊತೆಗೆ ಇಷ್ಟಸಿದ್ಧಿ ಕೊಡ್ತಾರೆ. ಯಾರು ಈಗ ಇಷ್ಟಸಿದ್ಧಿ ಕೊಡೋದು ಬುಧ ಮತ್ತು ಆದಿತ್ಯರು ನಿಮಗೆ ಇಷ್ಟಸಿದ್ಧಿ ಕೊಡ್ತಾರೆ. ಜೊತೆಗೆ ಶುಕ್ರನು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿದ್ದಾನೆ. ಹಾಗಾದರೆ 12ರಿಂದ ಈ ತಿಂಗಳ 12ರ ಬಳಿಕ 12ವರೆಗೆ ಆತ ನಿಮಗೆ ಪೂರಕವಾಗಿರೋದಿಲ್ಲ. 10ನೇ ಸ್ಥಾನದಲ್ಲಿ ಇರೋ ಕಾರಣ ನಿಮಗೆ ಪೂರಕವಾಗಿರೋದಿಲ್ಲ. ಆಮೇಲೆ 12ರಿಂದ ಆತ ನಿಮಗೆ ಮತ್ತೆ ಲಾಭ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ಶುಕ್ರನಿಂದ ನಿಮಗೆ ಆರೋಗ್ಯ ಯಶ ಲಾಭಗಳಾಗುತ್ತೆ. ಭರ್ಜರಿ ಕೊಡುಗೆಗಳಿಗೆ ಆ ಶುಕ್ರನ ಕಾಣಿಕೆ ಸಹ ನಿಮಗೆ ಇರುತ್ತೆ. ಹಾಗಾಗಿ ಈ ಮೂರು ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡಲಿದ್ದಾರೆ. ಜೊತೆಗೆ ಅಲ್ಲಿ ಚಂದ್ರನ ಅನುಗ್ರಹ ಸಹ ಅನೇಕ ದಿನಗಳಲ್ಲಿ ನಿಮಗೆ ಬರಲಿದೆ. ವಿಶೇಷವಾಗಿ 16 ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಹ ಆಗಲಿದೆ. ಇನ್ನು ಅಲ್ಲಿ ಎಚ್ಚರಿಕೆ ಹೆಜ್ಜೆ, ಕಷ್ಟ ಕಾಲ ಅಂತ ಹೇಳಿದ್ದೇನೆ. ಅಲ್ಲಿ ಕುಜ, ಗುರು, ಶನಿ, ರಾಹು, ಕೇತುಗಳು 5 ಗ್ರಹಗಳು ನಿಮಗೆ ತಿಂಗಳಲ್ಲಿ ಪೂರ್ತಿಯಾಗಿ ಅವರು ವಿರುದ್ಧವಾಗಿರ್ತಾರೆ. ಶನಿ, ಗುರು ಮತ್ತು ಈ ರಾಹು, ಕೇತುಗಳು, ಮಂಗಳವರು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರೋ ಕಾರಣ ಅಲ್ಲಿ ಕೆಲವೊಮ್ಮೆ ಕಲಹ ಬರುವಂಥದ್ದು, ಮಾತಿನ ಚಕಮಕಿ ಬರ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು, ಹಿಂದೆ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಮತ್ತೆ ಕೆಲವೊಮ್ಮೆ ಏರಿಳಿತ ಆಗುವಂಥದ್ದು, BP, ಶುಗರ್ ಮುಂತಾದ ಸಮಸ್ಯೆ ಇದ್ದವರಿಗೆ ಅದರ ಒಂದು ಬಾಧೆಗಳು ಹೆಚ್ಚಳ ಆಗುವಂಥದ್ದು. ಇನ್ನು ಯುವಕರು, ವಿದ್ಯಾರ್ಥಿಗಳಿದ್ರೆ ಅವರಿಗೆ ಈಗ ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಹವಾಸ ಅಥವಾ ಯಾವುದಾದ್ರೂ ದುಷ್ಟರ ಒಂದು ಸಂಚಿನಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಕೇಸು, ಆರೋಪಗಳೆಲ್ಲ ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಬಗ್ಗೆ ನೀವು ಎಚ್ಚರಿಕೆ ಹೆಜ್ಜೆ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಆ ಒಂದು ಬುಧ ಮತ್ತು ಆದಿತ್ಯ, ಶುಕ್ರರ ಗ್ರಹ ನಿಮಗೆ ಬೆಂಬಲ ಅಷ್ಟೇ ಸಾಕಾಗೋದಿಲ್ಲ. ಇತರ ಗ್ರಹಗಳು ವಿರುದ್ಧವಾಗಿದ್ದಾಗ ಖಂಡಿತ ಅದರ ವಿರುದ್ಧ ಪರಿಣಾಮ ನಿಮ್ಮ ಮೇಲೆ ಆಗುತ್ತೆ. ಯಾಕಂದರೆ ನಮಗೆ ಅಲ್ಲಿ ಶನಿ, ರಾಹು, ಕೇತು ಎಂಬ 3 ಗ್ರಹಗಳು ಸಹ ನಿಮಗೆ ವಿರುದ್ಧವಾಗಿದ್ದಾವೆ. ಜೊತೆಗೆ ಗುರುಬಲದ ಕೊರತೆ ಇರ್ತವೆ. ಹಾಗಾಗಿ ನಾವು ಗಮನಿಸ್ಬೋದು ಅಂಥ ಒಂದು ದುಷ್ಟ ಒಂದು ಆಲೋಚನೆಗಳು, ನಕಾರಾತ್ಮಕ ಭಾವನೆ, ನಾಸ್ತಿಕತೆ ಭಾವನೆ ಅಥವಾ ಈ ಋಣಾತ್ಮಕವಾದ ಚಿಂತನೆ ಇದಕ್ಕೆಲ್ಲ ಕಾರಣ ಆಗುತ್ತೆ ಈ ಗ್ರಹಗಳ ಒಂದು ವೈಪರೀತ್ಯ. ಹಾಗಾಗಿ ಈ ಗ್ರಹ ವೈಪರೀತ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯಾವುದೇ ರೀತಿಯ ಅನೈತಿಕ ವಿಚಾರಗಳಿಗೆ, ಪಾಪ ಕಾರ್ಯಗಳಿಗೆ ಅಥವಾ ಧರ್ಮ ನ್ಯಾಯ ವಿರುದ್ಧವಾದ ಕೆಲಸಗಳಿಗೆ ಕೈ ಹಾಕುವಂಥ ಬುದ್ಧಿ ಬರುತ್ತೆ. ಅದನ್ನು ನೀವು ನಿಯಂತ್ರಣ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನೀವು ಕಾನೂನಿನ ಒಂದು ಸುಳಿಯಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ. ನಾನು ಎಂತೆಂಥ ಪ್ರಸಿದ್ಧರು, ಅಧಿಕಾರದವರು ಅಥವಾ ದೊಡ್ಡ ದೊಡ್ಡ ಸ್ವಾಮೀಜಿಗಳು, ಸಾಹುಕಾರರು ಯಾರಿರ್ಬೋದು, ಒಂದು ಹಂತದಲ್ಲಿ ಅವರು ಕೊಂಡಿರ್ತಾರೆ ಅಥವಾ ಸಿಲುಕಿ ಹಾಕ್ಕೊಂಡು ಅದರಲ್ಲಿ ಶಿಕ್ಷೆಯನ್ನು ಗಮನಿಸಿ ಬರ್ತೀವಿ. ಎಲ್ರಿಗಾಗತ್ತಂತೆಲ್ಲ ಕೆಲವೊಬ್ಬರಿಗೆ ತಪ್ಪಿಸ್ಕೊಳ್ಳೋರು ಇರ್ತಾರೆ, ಆಗ ಇಲ್ಲ ಅಂತಲ್ಲ. ಆದರೆ ಈ ಒಂದು ಕಾಲದಲ್ಲಿ ಸಿಂಹರಾಶಿಯವರಿಗೆ ಇಂಥ ಒಂದು ಸಾಧ್ಯತೆ ಇರೋ ಕಾರಣ ಈ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಎಲ್ಲವೋ ನಿಮಗೆ ಈ ಜನರಲ್ಲಾಗಿ ಈ ತಿಂಗಳಲ್ಲಿ ಆಗ್ಬೋದಾದ ಕೆಲವು ವಿಚಾರಗಳ ಒಂದು ಸೂಕ್ಷ್ಮವಾದ ವಿಚಾರ ಹೇಳಿದ್ದೇನೆ. ಇನ್ನು ಈ ತಿಂಗಳಲ್ಲಿ ಬರುವಂಥ ಕೆಲವು ಡೇಟ್ಗಳಲ್ಲಿ ಅಂದರೆ ಬರುವಂಥ ದಿನಾಂಕಗಳಲ್ಲಿ ಯಾವ ದಿನಾಂಕಗಳು ಚಂದ್ರ ಬಲ ಇರುವಂಥ ಶುಭ ದಿನಗಳು, ಯಾವ ದಿನಗಳ ಚಂದ್ರನ ಅನುಗ್ರಹ ಇಲ್ಲ ಆ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸಿಕೊಳ್ಳಿ. ಡೇಟ್ಗಳಿಗೆ ಅನುಗುಣವಾಗಿ ಈ ಜೂನ್ 1, 2, 3, 4 ಈ ನಿರಂತರವಾಗಿ 4 ದಿನಗಳು ನಿಮಗೆ ಅಷ್ಟು ಉತ್ತಮ ಇಲ್ಲ. ಗಮನಿಸ್ಕೊಳ್ಳಿ. 1, 2, 3, 4ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ಮಾತಿನ ಕಲಹ ಬರುತ್ತೆ, ಕಿರಿಯರಲ್ಲಿ ಕಲಹ ಬರುತ್ತೆ, ಹಿರಿಯರಲ್ಲೂ ಕಲಹ ಬರುತ್ತೆ, ಜಗಳಗಳು ಆಗುವಂಥದ್ದು. ಜೊತೆಗೆ ಹಣಕಾಸಿನ ಕಷ್ಟ ನಷ್ಟಗಳು ಎದುರಾಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಚಿಂತೆ ದುಃಖಗಳು ಹೆಚ್ಚಾಗುತ್ತೆ, ಭಯ ಆತಂಕ ಹೆಚ್ಚಾಗುತ್ತೆ. ಜೊತೆಗೆ ಈ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ನಿಮಗೆ ಆಸಕ್ತಿ ಕಡಿಮೆ ಆಗುತ್ತೆ, ವೃತ್ತಿಯಲ್ಲಿ ಸಹ ನಿಷ್ಠೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ 1, 2, 3, 4 ಈ 4 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಮಾತಿನಲ್ಲಿ, ನಡವಳಿಕೆಯಲ್ಲಿ, ಜೊತೆಗೆ ಇನ್ನಿತರರ ಒಂದು ವಿಚಾರಗಳನ್ನು ಗಮನಿಸಿಕೊಂಡು ನೀವು ನಿಮ್ಮ ನಡವಳಿಕೆಯಲ್ಲಿ ಕೆಲವು ವ್ಯತ್ಯಾಸಗಳು ಆಗುವಂಥ ಗಮನಿಸ್ಕೊಳ್ಳಿ. ಅದನ್ನು ಸರಿಪಡಿಕೊಳ್ಬೇಕಾಗತ್ತೆ. ಅಥವಾ ಬೇರೆಯವರ ಒಂದು ಖುಷಿಪಡಿಸಲಿಕ್ಕಾಗಿ ಸುಳ್ಳನ್ನು ಹೇಳೋದಾಗಲಿ, ಇತರರನ್ನು ಖುಷಿಪಡಿಸಲಿಕ್ಕೆ ಯಾವುದಾದ್ರು ನಿಮ್ಮದಲ್ಲಿ ಇಲ್ಲದ ವಿಚಾರನ ಇದೆ ಎಂದು ತೋರಿಸಿಕೊಳ್ಳೋದು ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅವೆಲ್ಲ ಮಾಡೋದು ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ 1ರಿಂದ 4ರವರೆಗೆ. ಆ ಬಳಿಕ 5, 6, 7, 8, 9 5ರಿಂದ 9ರವರೆಗೆ 5 ದಿನಗಳು ನಿಮಗೆ ಶುಭವನ್ನು ಯಶವನ್ನು ಕೊಡಲಿದೆ. ಇಷ್ಟಾರ್ಥ ಸ್ಥಿತಿ ಲಾಭ ಬರೋದಿದೆ. 5ರಿಂದ 9ರ ಅವಧಿಯಲ್ಲಿ ನಿಮಗೆ ಅನೇಕ ಲಾಭಗಳು, ಅನಿರೀಕ್ಷಿತ ಲಾಭಗಳು, ಇದು ವ್ಯಾಪಾರ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ಅವಕಾಶಗಳು, ಇನ್ನು ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಅವಕಾಶ, ಇನ್ನು ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಹೊಸ ರೀತಿಯ ಒಂದು ಲಾಭಗಳು, ಯೋಜನೆಗಳು ಸಿಗುವಂಥದ್ದು. ಈ ರೀತಿ 5ರಿಂದ 9 ಶುಭ ದಿನಗಳು ಆಗಿವೆ. 10, 11 ಅಷ್ಟು ಉತ್ತಮ ಇಲ್ಲ. 10, 11ರಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಮನಸ್ಸಿಗೆ ಚಿಂತೆ ಬೇಜಾರಾಗುವಂಥದ್ದು, ಅಲ್ಲಲ್ಲಿ ಕೆಳಗೆ ನಿಮಗೆ
ಅವಮಾನಕರ ಘಟನೆಗಳು ಆಗುವಂಥ ಸಾಧ್ಯತೆ, ಮನೆಯಲ್ಲೂ ಸಹ ನಿಮಗೆ ಚಿಂತೆಗಳು ಹೆಚ್ಚಳಾಗುವಂಥ ಸಾಧ್ಯತೆ 10-11ರಲ್ಲಿ ಇರುತ್ತೆ. 12-13 ಉತ್ತಮವಾದ ದಿನ. 12-13ರಲ್ಲಿ ಇಷ್ಟಾರ್ಥಸಿದ್ಧಿ ಲಾಭ ವೃದ್ಧಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಒಂದು ಯಶಸ್ಸು ಸಿಗುವಂಥದ್ದು, ಯುವಕರಿಗೆ ಸಾಧಕರಿಗೆ ಅವಕಾಶಗಳು, ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಸುಭೋಜನವನ್ನು ಸವಿಯುವಂಥ ಅವಕಾಶ, ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ 12-13ರಲ್ಲಿ ಒದಗಿ ಬರಲಿದೆ. 14-15-16 ಅಷ್ಟು ಉತ್ತಮ. 14-15-16ರಲ್ಲಿ ಮಿಶ್ರ ಫಲಗಳು, ನಿಮಗೆ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಜೊತೆಗೆ ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ಕಳೆದುಕೊಳ್ಳುವಂಥದ್ದು, ಜೊತೆಗೆ ಏನಾದರೂ ಆನ್ಲೈನ್ ಅಥವಾ ಆಫ್ಲೈನ್ ಮುಂತಾದ ವಂಚನಾ ಜಾಲದಲ್ಲಿ ನಿಮಗೆ ದೊಡ್ಡ ಮೊತ್ತದ ನಷ್ಟ ಆಗುವಂಥ ಸಾಧ್ಯತೆ 14-15ರಲ್ಲಿ ಇರುತ್ತೆ. 3 ದಿನಗಳು ಎಚ್ಚರಿಕೆ ಬೇಕು. 17-18 ಉತ್ತಮ ದಿನ. 17-18ರಲ್ಲಿ ಇಷ್ಟಾರ್ಥಸಿದ್ಧಿ ಲಾಭ ವೃದ್ಧಿದೆ. ವ್ಯಾಪಾರದಲ್ಲಿ ಪ್ರಗತಿ ಇದೆ. ಬಂಧು ಮಿತ್ರರ ಸಹಕಾರ, ಇದು ಪ್ರಯಾಣ ಮಾಡುವಂಥ ಅವಕಾಶ, ದೂರದ ಪ್ರದೇಶಗಳಿಗೆ ಹೋಗುವಂಥ ಅವಕಾಶ, ವಿದೇಶ ಮೂಲದ ಸಹಾಯಗಳು ಸಿಗುವಂಥ ಅವಕಾಶಗಳು 17-18ರಲ್ಲಿ ಒದಗಿ ಬರಲಿದೆ. ಆ ಬಳಿಕ 19-20-21 ಅಷ್ಟು ಉತ್ತಮ. 3 ದಿನಗಳಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ಬಂಧುಗಳಲ್ಲಿ ವಿರೋಧ ಬರುವಂಥದ್ದು, ಅಥವಾ ಹಿಂದೆ ಮಾಡಿದ ಯಾವುದೇ ನಿಮ್ಮ ತಪ್ಪನ್ನು ಈಗ ಅವರು ಎತ್ತಿ ತೋರಿಸುವಂಥದ್ದು, ಅಥವಾ ಹಣಕಾಸಿನ ವಿಚಾರವಾಗಿ ಕೆಲವು ಕಲಹ ಜಗಳಗಳಾಗುವಂಥದ್ದು, ಈ ರೀತಿ ಅನೇಕ ವೈಪರೀತ್ಯಗಳು ನಿಮಗೆ 19-20-21 3 ದಿನಗಳು ಬರ್ಬೋದಾಗಿದೆ. 22-23 ಸಾಮಾನ್ಯ ದಿನ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಹಣಕಾಸೆಲ್ಲ ನಾರ್ಮಲ್ ಆಗಿರುವಂಥ ದಿನ. ಈ ದಿನ ಕಿರಿಯರಲ್ಲಿ ಸ್ವಲ್ಪ ಜಗಳ ಬರುವುದು, ಕಿರಿಯರಲ್ಲಿ ಕಲಹದ ವಾತಾವರಣ ಬರುವುದನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ಇನ್ನು 24-25-26-27 ನಿರಂತರವಾಗಿ 4 ದಿನಗಳು. 24-27ರವರೆಗೆ 4 ದಿನಗಳು ಶುಭವನ್ನು, ಲಾಭವನ್ನು, ಇಷ್ಟಾರ್ಥವನ್ನು ಕೊಡುವ ದಿನ. ಲಾಭ, ಯಶಕೀರ್ತಿ, ಜಲಾಗೋಸುವ ದಿನ. ಉದ್ಯೋಗದಲ್ಲಿ ಪ್ರಗತಿ ಇದೆ. ವ್ಯಾಪಾರದಲ್ಲಿ ಪ್ರಗತಿ ಇದೆ. ಬಂಧು ಮಿತ್ರರ ಸಹಕಾರ ಇದೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಬೇಗನೆ ಮುನ್ನಡೆ ಇದೆ. ಕೈ ದಾಖಲೆ ಪತ್ರಗಳು, ಭೂಮಿಯ ದೇವರುಗಳ ದಾಖಲೆಗಳೆಲ್ಲ ಬೇಗನೆ ಸಿಗಲಿವೆ. 24-25-26-27 4 ದಿನದಲ್ಲಿ. ಇನ್ನು 28-29 ಅಷ್ಟು ಉತ್ತಮ ಇಲ್ಲ. ಅದು 30 ಅಷ್ಟು ಉತ್ತಮ ಇಲ್ಲ. 28-30ವರೆಗೆ 3 ದಿನಗಳಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಮಾತಿನ ಚಕಮಕಿ ಬರುವಂಥದ್ದು, ಖರ್ಚುಗಳು ಜಾಸ್ತಿ ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಬೇಜಾರು ಅಥವಾ ಆಘಾತ ಆಗುವಂಥ ಘಟನೆಗಳು ಈ ಕೊನೆಯ ಭಾಗದಲ್ಲಿ 28-29-30ರಲ್ಲಿ ಜರುಗಬಹುದಾಗಿದೆ. ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಬೇಕಾಗತ್ತೆ. ಇವೆಲ್ಲವೂ ಈ ತಿಂಗಳಲ್ಲಿ ಸಂಕ್ಷಿಪ್ತವಾಗಿ ಯಾವ್ಯಾವ ದಿನಾಂಕಗಳಲ್ಲಿ ಚಂದ್ರ ಅನುಗ್ರಹ ಇದೆ, ಯಾವ ದಿನಗಳ ಚಂದ್ರ ಅನುಗ್ರಹ ಇಲ್ಲ, ಯಾವಾಗ ಯಾವ ಎಚ್ಚರಿಕೆ ಬೇಕು ಅನ್ನೋದನ್ನು ಈ ಸಿಂಹರಾಶಿಯವರ ವಿಚಾರವಾಗಿ ಗಮನಿಸ್ತಾ ಇತ್ತು. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ. ಸೂರ್ಯ ಅನುಗ್ರಹ ಇರುವ ಕಾರಣ ತಿಂಗಳ ಪೂರ್ತಿ ಅದು ನಿರಂತರವಾಗಿ ಬಳಸಿಕೊಳ್ಳಿ. ಜೊತೆಗೆ ಸಂಖ್ಯೆ 1 ಅಥವಾ ನಂಬರ್ 1 ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಸಂಖ್ಯೆ ಬುಧನಿಗೆ ಸಂಬಂಧಿಸಿ ಅದು ಸಂಖ್ಯೆ 5 ಮತ್ತು ಗ್ರೀನ್ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಬುಧ ಅನುಗ್ರಹದಿಂದ ಶುಭ ಆಗುತ್ತೆ. ಅದೇ ರೀತಿ ನಿಮಗೆ ಇರತಕ್ಕಂತಹ ಈ ಶುಕ್ರನ ಅನುಗ್ರಹ 12ರಿಂದ ಆರಂಭ ಆಗುತ್ತೆ. ಈ ಜೂನ್ 12ರಿಂದ ಶುಕ್ರನ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ಜೂನ್ 12ರಿಂದ ಸಂಖ್ಯೆ 6 ಅಥವಾ ನಂಬರ್ 6 ಜೊತೆಗೆ ವೈಟ್ ಅಥವಾ ಬಿಳಿ ಬಣ್ಣನ ಜೂನ್ 12ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ನಿಮಗೆ ಕೆಲವೊಂದು ಗ್ರಹಗಳ ವೈಪರೀತ್ಯ ಇದೆ. ಕುಜ, ಗುರು, ಶನಿ, ರಾಹು, ಕೇತುಗಳು ವಿರುದ್ಧವಾಗಿದ್ದಾರೆ. ಆ ದೋಷ ನಿವಾರಣೆಗೆ ಏನು ಮಾಡಬೇಕು ಅನ್ನೋದನ್ನು ಗಮನಿಸಿದರೆ ನೀವು ಗಣೇಶನ ಭಕ್ತಿ ಈ ತಿಂಗಳಲ್ಲಿ ಮಾಡ್ಬೋದು. ಗಣೇಶನ ಸ್ತುತಿ, ಗಣೇಶನ ಸ್ತೋತ್ರ, ಗಣೇಶನ ಶ್ಲೋಕಗಳನ್ನು ಪ್ರತಿನಿತ್ಯ ತಪ್ಪದೇ ಹೇಳುವಂಥದ್ದು. ಅದೇ ರೀತಿ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡೋದು, ದುರ್ಗಾದೇವಿನೋ ಅಥವಾ ಮಹಾಲಕ್ಷ್ಮಿ ತಾಯಿನೋ ಅಥವಾ ಇನ್ನಿತರ ನಿಮ್ಮ ಕುಲದೇವಿನೋ ಗ್ರಾಮದೇವಿನೋ ರೂಪದಲ್ಲಿರುವಂಥ ಯಾವುದೇ ರೀತಿಯ ಸ್ತ್ರೀ ದೇವತಾ ಭಕ್ತಿ ಅಂದರೆ ಅಮ್ಮನವರ ಭಕ್ತಿಯನ್ನು ಮಾಡೋದ್ರಿಂದ ಶುಭವಾಗುತ್ತೆ. ಅದೇ ರೀತಿ ಹನುಮಾನ್ ಮತ್ತು ಶಿವನ ಭಕ್ತಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಆ ಶನಿಯ ಸಪ್ತಮ ದೋಷ, ರಾಹುವಿನ ಅಷ್ಟಮ ದೋಷ, ಕೇತುವಿನ ದೋಷಗಳು ಎಲ್ಲ ನಿವಾರಣೆ ಆಗುತ್ತೆ. ಹಾಗಾಗಿ ಅಲ್ಲಿ ಶಿವ ಮತ್ತು ಹನುಮಾನ್ ಭಕ್ತಿಯನ್ನು ಮಾಡ್ಬೋದು. ನವಗ್ರಹಗಳ ಸ್ತುತಿ, ನವಗ್ರಹಗಳ ಸ್ತೋತ್ರವನ್ನು ಓದುವಂಥದ್ದು, ನವಗ್ರಹಗಳ ಒಂದು ವ್ಯಾಸರಹಿತವಾದ ಸ್ತೋತ್ರ ಅಥವಾ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಅಲ್ಲಿ ಯಶಸ್ವಿ ಕೀರ್ತಿ ಜಯಲಾಭಗಳು ಸಿದ್ಧ ಆಗುತ್ತವೆ. ಹಾಗಾಗಿ ಹೆಚ್ಚು ಆತಂಕ ಪಡಬೇಕಾಗಿಲ್ಲ. 5 ಗ್ರಹಗಳು ವಿರುದ್ಧವಾಗಿರೋ ನಿಮಗೆ ಅಲ್ಲಿ ವಿಶೇಷವಾದ ಈ ಕೆಲವೊಂದು ಗ್ರಹಗಳ ಬೆಂಬಲ, ನಿಮ್ಮ ರಾಶಿಯಾಧಿಪತಿ ಸೂರ್ಯನ ಬೆಂಬಲ ಈ ತಿಂಗಳಲ್ಲಿ ಸಿಗಲಿದೆ. ಹಾಗಾಗಿ ಸೂರ್ಯನು ಆತ್ಮಸ್ವರೂಪನು, ಆತನ ಒಂದು ಆತ್ಮಶಕ್ತಿಯನ್ನು ಬಳಸಿಕೊಂಡು ಈ ಜೂನ್ ತಿಂಗಳಲ್ಲಿ ಎಲ್ಲ ಸಿಂಹರಾಶಿಯವರು ತಮಗೆ ಬರತಕ್ಕಂಥ ಮಧ್ಯೆ ಬುಧಾನುಗ್ರಹ, ಶುಕ್ರಾನುಗ್ರಹದ ಒಂದು ಉತ್ತಮ ಫಲವನ್ನು ಪಡೆದುಕೊಳ್ಳಿ. ಜೂನ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕನ್ಯಾ ರಾಶಿಗೆ ಜೂನ್ ತಿಂಗಳು ಯಶಸ್ಸನ್ನು, ಲಾಭವನ್ನು, ಕೀರ್ತಿಯನ್ನು, ಜಯವನ್ನು ತಂದುಕೊಡುವಂಥ ದಿನ. ಈ ಒಂದು ಮಾಸದಲ್ಲಿ ನಿಮಗೆ ವಿಶೇಷವಾದ ಗುರು ಅನುಗ್ರಹ, ಶನಿ ಮಹಾರಾಜನ ಅನುಗ್ರಹ, ಬುಧನ ಒಂದು ವಿಶೇಷವಾದ ಅನುಗ್ರಹ, ಅದರ ಜೊತೆಗೆ ರವಿ ಮತ್ತು ಶುಕ್ರರು ಸಹ ಈ ತಿಂಗಳ ಒಂದು ಮಧ್ಯಭಾಗದ ಬಳಿಕ ನಿಮಗೆ ಲಾಭವನ್ನು, ಕೀರ್ತಿಯನ್ನು ತಂದುಕೊಳ್ಳಲಿದ್ದಾರೆ. ಹಾಗಾಗಿ ಒಟ್ಟಾರೆ 5 ಅಥವಾ 6 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾದ ಫಲಿತಾಂಶವನ್ನು ಕೊಡುವಂಥ ಒಂದು ಅವಕಾಶ ಇರುತ್ತೆ. ಆಗಲೇ ನಿಮಗೆ ಗುರುಬಲದ ಒಂದು ಅನುಕೂಲತೆ ವರ್ಷಪೂರ್ತಿ ಇರುವಂಥ ವಿಚಾರ ಗೊತ್ತೇ ಇರುತ್ತೆ. ಅದೇ ರೀತಿ ವರ್ಷಪೂರ್ತಿ ಶನಿ ಮಹಾರಾಜರು ಈಗ ದೀರ್ಘಚಾರಿ ಗ್ರಹಗಳಂದರೆ ಗುರು, ಶನಿ, ರಾಹು, ಕೇತುಗಳು ದೀರ್ಘಚಾರಿ ಅಂದರೆ ನಿಧಾನವಾಗಿ ಅವರು ರಾಶಿ ಪರಿವರ್ತನೆ ಮಾಡುವಂಥವ್ರು. ಗುರು ವರ್ಷಕ್ಕೊಮ್ಮೆ, ಶನಿ 2 ವರ್ಷಕ್ಕೊಮ್ಮೆ, ರಾಹು ಕೇತುಗಳು 1.5 ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಬದಲಿಸುವಂಥ. ಅಂದರೆ ಈ ದೀರ್ಘಚಾರಿ ಗ್ರಹಗಳ ವಿಚಾರ ಗಮನಿಸಿದಾಗ ನಿಮಗೆ ಅಲ್ಲಿ ಗುರು, ಶನಿಯ ಒಂದು ವಿಶೇಷವಾದ ದೀರ್ಘಚಾರಿಯಾದ ಒಂದು ಈ ತಿಂಗಳಲ್ಲಿ ವಿಶೇಷವಾದ ಬೆಂಬಲ ಇದ್ದೇ ಇರುತ್ತೆ.
ಅದೇ ರೀತಿ ಬುಧನು ಈ ತಿಂಗಳ 14ರಿಂದ ನಿಮಗೆ ಪೂರಕವಾಗಿ ಬರ್ತಾ ಇದ್ದಾನೆ. ಸೂರ್ಯನು ಈ 15ರಿಂದ ತಿಂಗಳ 15ರಿಂದ ಸೂರ್ಯನ ಒಂದು ಮಿಥುನ ಸಂಕ್ರಾಂತಿ ಬಳಿಕ ಮಿಥುನ ರಾಶಿಗೆ ಪ್ರವೇಶ, ಅಲ್ಲಿಂದ ನಮಗೆ ವಿಶೇಷವಾದ ಲಾಭ ಆದಾಯಗಳು ಬರ್ತವೆ. ಅದೇ ರೀತಿ ಶುಕ್ರ ಗ್ರಹವು ಸಹ ನಿಮಗೆ ತಿಂಗಳ ಒಂದು 11ರವರೆಗೆ ನಿಮಗೆ ವಿಶೇಷವಾಗಿ ಪೂರಕವಾಗಿರ್ತವೆ. ಹಾಗಾಗಿ ಇವೆಲ್ಲದರ ಒಂದು ಒಟ್ಟಾರೆ ಫಲವನ್ನು ಗಮನಿಸಿದಾಗ ಈ ತಿಂಗಳ ಒಂದು ಒಟ್ಟಾರೆ ಫಲದಲ್ಲಿ ಅಂದರೆ ಸರಾಸರಿ ಫಲದಲ್ಲಿ ನಿಮಗೆ ಯಶಸ್ಸು, ಲಾಭವು, ಕೀರ್ತಿಯು ಸಿಗಲಿದೆ. ಹಣಕಾಸಿನ ವಿಚಾರ ಉತ್ತಮ, ಆರೋಗ್ಯ ವಿಚಾರದ ಸುಧಾರಣೆ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯಾಗುವಂಥದ್ದು, ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ಟಂತಹ ಅವರಿಗೆ ಸ್ಥಾನಮಾನಗಳು ಅಂದರೆ ಸೀಟುಗಳೆಲ್ಲ ಸಿಗುವಂಥದ್ದು. ಇನ್ನು ಹೈಯರ್ ಸ್ಟಡೀಸ್ ಅಂದರೆ ಉನ್ನತ ವ್ಯಾಸಂಗಕ್ಕೆ ಯಾರು ಅಪೇಕ್ಷೆ ಪಡೋರಿಗೆ ಅವರಿಗೆ ಉನ್ನತ ವ್ಯಾಸಂಗದ ಅವಕಾಶಗಳು ಗುರು ಅನುಗ್ರಹದಿಂದ ಸಿಗುವಂಥದ್ದು. ಅದೇ ರೀತಿ ಉದ್ಯೋಗವನ್ನು ಪ್ರಯತ್ನ ಮಾಡುವಂಥದ್ದರೆ ಉದ್ಯೋಗದಲ್ಲಿ ಅವಕಾಶಗಳು ಸಿಗಲಿವೆ. ಜಾಬನ್ನು ಬದಲಿ ಮಾಡಲಿಕ್ಕೆ, ಜಾಬನ್ನು ಚೇಂಜ್ ಮಾಡಲಿಕ್ಕೆ ಅಥವಾ ಹೊಸ ಜಾಬನ್ನು ಹುಡುಕಲಿಕ್ಕೆ ಈಗ ಅನೇಕ ಅವಕಾಶಗಳು ಒದಗಿ ಬರಲಿವೆ. ಅದು ಭೂಮಿ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಕಂಪ್ಯೂಟರು, ಸಾಫ್ಟ್ವೇರು, ಟಿವಿ, ಸಿನಿಮಾ, ಮಾಧ್ಯಮ ಅಥವಾ ಇನ್ಶೂರೆನ್ಸು, ಫೈನಾನ್ಸು, ಮಾರ್ಕೆಟಿಂಗು ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಈಗ ನಿಮಗೆ ಈ ಪಂಚಗ್ರಹಗಳ ಒಂದು ಅನುಗ್ರಹ ಮಧ್ಯೆ ಬರ್ತಾ ಇರೋದ್ರಿಂದ ಈ ತಿಂಗಳಲ್ಲಿ ಇಂಥ ಒಂದು ಅವಕಾಶಗಳಿಗೆ ಉತ್ತಮವಾದ ಸ್ಪಂದನೆ ಸಿಗುತ್ತೆ. ಇನ್ನು ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ವರ್ಗದವರು ಯಾರಿದ್ದರೂ ಅವರಿಗೆ ವಿಶೇಷವಾದ ಲಾಭ ಆದಾಯಗಳು, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು, ಸಾಂಸಾರಿಕವಾದ ಸುಖ, ಗಂಡ ಹೆಂಡತಿರ ಮಧ್ಯೆ ಬಾಂಧವ್ಯ ಚೆನ್ನಾಗುವಂಥದ್ದು. ಜೊತೆಗೆ ನಿಮ್ಮ ಹಿಂದೆ ಇದ್ದ ಬಂಧುಗಳ ಜೊತೆಗೆ ಏನಾದರೂ ವೈರುಧ್ಯಗಳು ಅಥವಾ ಜಗಳಗಳು, ಕಲಹಗಳಾಗಿದ್ದರೆ ಅವೆಲ್ಲೂ ಈಗ ರಾಜಿ ಅಥವಾ ನಿಮ್ಮ ಒಂದು ಸಂಧಾನದ ಮೂಲಕ ಇತ್ಯರ್ಥ ಆಗುವಂಥದ್ದು. ಭೂಮಿಗೆ ಸಂಬಂಧಪಟ್ಟ ವಾದಗಳು, ಆಸ್ತಿ ವಿವಾದಗಳು ಇತ್ಯರ್ಥ ನಿಮ್ಮ ಪರವಾಗಿ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರು ಈ ಒಂದು ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಅದೇ ರೀತಿ ನಿಮ್ಮ ಒಂದು ದೀರ್ಘಕಾಲದ ಯಾವುದೇ ಬೇಡಿಕೆ, ಕೋರಿಕೆ ಅಥವಾ ಗುರಿ ಅನ್ನೋದು ಇರ್ತಿಲ್ಲ, ಅದು ಈ ತಿಂಗಳಲ್ಲಿ ಅದು ಸಫಲತೆವಾಗುವಂಥದ್ದು. ನಿಮಗೆ ಯಾವುದೋ ಒಂದು ಕೆಲಸನ ಮಾಡಬೇಕು ಅಥವಾ ಏನೋ ಒಂದನ್ನು ಕೊಳ್ಳಬೇಕು ಅಥವಾ ಇಂಥ ಒಂದು ಭೂಮಿನೋ, ಮನೆಯೋ, ವಾಹನನೋ, ಯಂತ್ರನೋ ಕೊಳ್ಳಬೇಕು ಅದನ್ನು ಇರುತ್ತೆ. ಅವೆಲ್ಲ ಒಂದು ಕನಸುಗಳು ಈಗ ಈಡೇರುವಂಥ ಘಟನೆಗಳು ಜರಗ್ಬೋದು. ಇನ್ನು ಗಂಡ ಹೆಂಡತಿಯರ ಬಾಂಧವ್ಯ ಉತ್ತಮವಾಗಿ ನಿಮಗೆ ಕೆಲವರಿಗೆ ವಿಶೇಷವಾದ ಪ್ರವಾಸಕ್ಕೆ, ಯಾತ್ರೆಗಳಿಗೆ ಅಥವಾ ಇನ್ನಿತರ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಂಥ ಅವಕಾಶಗಳು ದಂಪತಿಗಳಿಗೆ ಅಥವಾ ಸಂಸಾರಸ್ಥರಿಗೆಲ್ಲ ಸಿಗುವಂಥ ಅವಕಾಶ ಇರುತ್ತೆ. ಹಾಗೆಯೇ ಈ ಮಾಡುವಂಥ ಉದ್ದಿಮೆ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಒಂದು ಉದ್ಯಮ ವ್ಯಾಪಾರ ಇರಲಿ ಅದರ ಒಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಏನಾದರೂ ಅದರಲ್ಲಿ ಡೆವಲಪ್ಮೆಂಟ್ಗಳು ಮಾಡಲಿಕ್ಕೆ, ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗಲಿವೆ. ಇದಕ್ಕಾಗಿ ನಿಮಗೆ ನಿಮ್ಮ ಮಿತ್ರರ, ಬಂಧುಗಳ ಅಥವಾ ಅನಿರೀಕ್ಷಿತವಾದ ಕೆಲವು ವ್ಯಕ್ತಿಗಳ ಸಹಾಯ ಸಿಗ್ಬೋದು. ಸರ್ಕಾರದ ಯೋಜನೆಗಳ ಲಾಭ ನಿಮಗೆ ಸಿಗುವಂಥದ್ದು. ಕೋರ್ಟ್ ಕಚೇರಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ವಿಜಯಗಳಾಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಈ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಹಾಗಂದು ನಿಮಗೆ ಯಾವುದೇ ವಿರುದ್ಧವಾದ ಗ್ರಹಗಳು ಇದ್ದಾವೆ. ಖಂಡಿತವಾಗಿ ನಿಮಗೆ ವಿರುದ್ಧವಾಗಿ ಮಂಗಳ, ರಾಹು, ಕೇತು ನಿಮಗೆ ವಿರುದ್ಧವಾಗಿ ಇರ್ತಾರೆ. ಅದೇ ರೀತಿ ಬುಧನು ನಿಮಗೆ ತಿಂಗಳ ಆರಂಭದಲ್ಲಿ 13ರವರೆಗೆ ಬುಧನ ವೈರುಧ್ಯ ಇರುತ್ತೆ. ಅದೇ ರೀತಿ ರವಿಯು ನಿಮಗೆ ತಿಂಗಳ 14ರವರೆಗೂ ರವಿಯ ಒಂದು ಬೆಂಬಲ ಇರೋದಿಲ್ಲ. ಅಲ್ಲದೆ ಶುಕ್ರನು ಸಹ ನಿಮಗೆ ತಿಂಗಳ ಒಂದು 12ರಿಂದ ಆತನು ವಿರುದ್ಧವಾಗಿರ್ತಾನೆ. ಹಾಗಾಗಿ ಗ್ರಹಗಳ ವೈರುಧ್ಯ ಇದ್ದೇ ಇರುತ್ತೆ. ನಿಮಗೆ ಅಲ್ಲಿ 5 ಗ್ರಹಗಳು ವಿರುದ್ಧವಾಗುವಂಥ ಸ್ಥಿತಿ ಸಹ ಬರುತ್ತೆ. ಹಾಗಾಗಿ ಆವಾಗ ಏನು ಎಚ್ಚರಿಕೆ ವಹಿಸಬೇಕಂದ್ರೆ ನಿಮಗೆ ಕೆಲವೊಮ್ಮೆ ಅದರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಕಲಹಗಳು ಆಗುವಂಥದ್ದು, ಹಣಕಾಸಿನ ನಷ್ಟಗಳಾಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳೋದು ನಾವು ನೋಡ್ತೇವೆ. ಕೆಲವೊಂದು ಆನ್ಲೈನ್ ವಂಚನಾ ಜಾಲ ಅಂತ ಲಕ್ಷಾಂತರ ಕೋಟ್ಯಂತರ ಹಣವನ್ನು ಅಲ್ಲಿ ಕಳೆದುಕೊಂಡವರು ಇರ್ತಾರೆ. ಅಲ್ಲಿನ ಆಮಿಷಗಳಿಗೆ, ಮೋಸದ ಒಂದು ಮಾತುಗಳಿಗೆ ಇವೆಲ್ಲ ಬಲಿ ಬಿದ್ದು ಅಥವಾ ಕೆಟ್ಟವಾದ ದುರುದ್ದೇಶಪೂರ್ವಕ ಸಂದೇಶಗಳನ್ನು ನೋಡಿಕೊಂಡು ಅಲ್ಲಿ ಅದಕ್ಕೆ ಸ್ಪಂದನೆ ಮಾಡಿ ತಮ್ಮ ಹಣವನ್ನು ಕಳೆದುಕೊಂಡವರು. ಅಂತಹ ಒಂದು ಸನ್ನಿವೇಶಗಳು ಈಗ ಕನ್ಯಾ ರಾಶಿಯವರಿಗೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಮೇಲೆ ಎಚ್ಚರ ಗಮನಿಸಬೇಕು. ಯಾವುದೇ ರೀತಿಯ ನಿಮಗೆ ಅನುಮಾನಾಸ್ಪದ, ಸಂಶಯಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಾಗಲಿ, ಅಂಥದ್ಮೇಲೆ ಹಣವನ್ನು ಹೂಡೋದಾಗಲಿ ಅಥವಾ ಇಂಥ ಒಂದು ಕೆಲ ಆಮಿಷಗಳಿಗೆ ಒಳಗಾಗೋದ್ರಲ್ಲಿ ನೀವು ಮಾಡಬಾರ್ದು. ಅದೇ ರೀತಿ ಈ ಒಂದು ನಮಗೆ ವಿರುದ್ಧವಾದ ಗ್ರಹಗಳಿಂದ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಈಗಾಗಲಿದ್ದಂಥ ಸಮಸ್ಯೆಗಳು ಏರುಪೇರಾಗ್ಬೋದು. ಅಥವಾ ನಿಮಗೆ ಈ ಏನಾದರೂ ಲಿವರು, ಕಿಡ್ನಿನೋ ಅಥವಾ ಇನ್ನಿತರ ಡಯಾಬಿಟಿಸು, BP ಶುಗರು ಎಲ್ಲ ಇದ್ದವರಿಗೆ ಈ ಒಂದು ಕಾಲದಲ್ಲಿ ಆ ಒಂದು ಎಲ್ಲ ಕಾಯಿಲೆಗಳ ಪ್ರಮಾಣ ಹೆಚ್ಚಳಾಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಆತಂಕಕಾರಿಯಾದ ಒಂದು ಸರ್ಜರಿ ಇತ್ಯಾದಿಗಳನ್ನು ಮಾಡುವಂಥ ಅವಕಾಶಗಳು ಸಾಧ್ಯತೆ ಇದೆ. ಯಾಕಂದರೆ ಮಂಗಳ, ರಾಹು, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಗಮನಿಸ್ಕೊಳ್ಳಿ, ಈ ರಾಹು, ಕೇತು ಮತ್ತು ಮಂಗಳರ ಒಂದು ವೈರುದ್ಧಿದ್ದಾಗ ಇಂಥ ಒಂದು ಅನಿರೀಕ್ಷಿತ ಅಥವಾ ಒಂದು ಅಪಾಯದ ಘಟನೆಗಳಾಗುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು, ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ದಾಖಲಾಗುವಂಥದ್ದು ಈ ರೀತಿಯೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರ ವೈರುಧ್ಯ ನಿಮಗೆ ಇದ್ದೇ ಇರುತ್ತೆ. ಗುರುಬಲದ ನಿಮಗೆ ಸಹಕಾರ ಇದೆ, ಹಾಗಾಗಿ ಚಿಂತೆ ಪಡಬೇಕಿಲ್ಲ. ಆದರೆ ಈ ಕೆಲವೊಂದು ಕಾಲದಲ್ಲಿ ಇಂಥ ಒಂದು ಘಟನೆಗಳು ಸಹ ಆಗುವಂಥದ್ದು ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಸಹ ನೀವು ಗಮನಿಸ್ಕೊಳ್ಬೇಕು. ಜೊತೆಗೆ ನಿಮ್ಮ ಆಹಾರ ನಿಯಮ, ಜೀವನ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಬೇಕು. ಯಾಕಂದರೆ ಆ ಜೀವನ ಶೈಲಿಯಿಂದಲೇ ಕೆಲವೊಂದು ನಮ್ಮ ಕಾಯಿಲೆಗಳು ಉತ್ಪನ್ನ ಅಂತ ಹೇಳ್ತಾರೆ. ಅಲ್ಲಿ ನಿಮಗೆ ಅತಿಯಾದ ಒಂದು ಸಕ್ಕರೆ ಸೇವನೆ, ಅತಿಯಾದ ಕೊಬ್ಬಿನ ಸೇವನೆ, ಅತಿಯಾದ ಇನ್ನಿತರ ಕೆಲವು ನಿಮಗೆ ವಿರುದ್ಧವಾದ ಆಹಾರ ಸೇವನೆಯಿಂದ ತೊಂದರೆಗಳು ಬರುತ್ತಂತ ವಿಜ್ಞಾನಿಗಳು, ವೈದ್ಯರು ಹೇಳ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಒಂದು ಜೀವನ ಶೈಲಿಯನ್ನು ಸಹ ಈಗ ಕಾಪಾಡಿಕೊಳ್ಬೇಕಾಗುತ್ತೆ. ಇವೆಲ್ಲವೂ ಗಮನಿಸಿದರೆ ನಿಮಗೆ ಈ ತಿಂಗಳಲ್ಲಿ ಹಣಕಾಸು, ಲಾಭ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಶುಭಫಲಗಳು ಕನ್ಯಾ ರಾಶಿಯವರಿಗೆ ಒದಗಿ ಬರಲಿದೆ.
ಇವೆಲ್ಲವೂ ಒಂದು ಸಾಮಾನ್ಯವಾದ ಮುನ್ನೋಟವನ್ನು ಗಮನಿಸ್ತಾಯಿತು. ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರ ಅನುಕೂಲ ಇರುವಂತಹ ದಿನಾಂಕಗಳಲ್ಲಿ ಈ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳು ನಿಮಗೆ ಉತ್ತಮ ಇದೆ, ಇನ್ನು ಯಾವ ಡೇಟ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು, ಏನು ತೊಂದರೆಗಳು ಬರ್ಬೋದು ಅನ್ನೋದನ್ನು ಗಮನಿಸ್ಕೊಂಡು ನೋಡೋಣ. ಈ ಜೂನ್ 1, 2 ಈ ಕನ್ಯಾ ರಾಶಿಯವರಿಗೆ ಶುಭ ದಿನದಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. 1, 2ರಲ್ಲಿ ನಿಮಗೆ ಲಾಭ ಆದಾಯ ಹೆಚ್ಚಳ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಆರೋಗ್ಯ ಸುಧಾರಣೆ ಇತ್ಯಾದಿ ಹಲವು ಶುಭ ಸೂಚನೆಗಳು 1, 2ರಲ್ಲಿ ಇದೆ. 3, 4, 5, 6 ಈ 4 ದಿನಗಳು 3ರಿಂದ 6ರವರೆಗೆ 4 ದಿನಗಳು ನಿಮಗೆ ವಿರುದ್ಧವಾಗಿವೆ. ಅಲ್ಲಿ ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು, ಆರೋಗ್ಯದಲ್ಲಿ ಏನು ಏರುಪೇರು ಬರುವಂಥದ್ದು. ಆಗಲೇ ಹೇಳಿದಂತೆ ನಿಮಗೆ ವೈರುಧ್ಯವಾದ ಮಂಗಳ ರಾಹು ಕೇತುಗಳ ಪ್ರಭಾವದಿಂದ ಕೆಲವರಿಗೆ ಹೊಟ್ಟೆ ನೋವು ಬರ್ಬೋದು, ಕೆಲವರಿಗೆ ಈ ಕಿಡ್ನಿಗೆ ಸಂಬಂಧಪಟ್ಟ ಸ್ಟೋನ್ಗಳು ಬರ್ಬೋದು, ಅಥವಾ ಕೆಲವರಿಗೆ ಯೂರಿನರಿ ಇನ್ಫೆಕ್ಷನ್ ಅಂತ ಸಮಸ್ಯೆಗಳು ಬರ್ಬೋದು, ಅಥವಾ ಲಿವರ್ಗೆ ಸಂಬಂಧಪಟ್ಟ ತೊಂದರೆಗಳು ಬರುವಂಥದ್ದು, ಜಾಂಡೀಸ್ ಅಂತ ಸಮಸ್ಯೆಗಳು ತಲೆದೋರ. ಈ 3, 4 ಈ ಜೂನ್ ತಿಂಗಳ 3, 4, 5, 6 ಅಷ್ಟು ಉತ್ತಮ. ಆ ಬಳಿಕ 7, 8, 9 7, 8, 9 ನಿಮಗೆ ಹೆಚ್ಚಿನ ಶುಭಫಲವನ್ನು ಇದೆ. 10, 11ರಲ್ಲಿ ಸಹ ಉತ್ತಮ ಫಲ ಇದೆ. 7, 8, 9, 10, 11ರಲ್ಲಿ ನಿಮಗೆ ಜಯವೋ ಲಾಭವೋ ಯಶವು ಕೀರ್ತಿ ಸಿಗಲಿದೆ. ಇಷ್ಟಾರ್ಥ ಸಿದ್ಧಿಯಾಗಲಿದೆ, ಲಾಭ ವೃದ್ಧಿಯಾಗಲಿದೆ. ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು. ಮನೆಯಲ್ಲಿ ಸಹ ನೆಮ್ಮದಿಯ ಒಂದು ವಾತಾವರಣ, ಬಂಧು ಮಿತ್ರರ ಜೊತೆ ಸಹಕಾರ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶುಭಫಲಗಳು ಸಿಗುವಂಥದ್ದು, ಹೈಯರ್ ಸ್ಟಡಿಗೆ ಅವಕಾಶಗಳು ಸಿಗುವಂಥದ್ದು. ಹಾಗಾಗಿ 7, 8, 9, 10 ಅನ್ನೋದನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ರೀತಿಯ ವ್ಯಕ್ತಿಗಳ ಭೇಟಿಯಾಗಬೇಕು, ಏನೋ ಕೆಲಸ ಕಾರ್ಯಗಳನ್ನು ಮಾಡಬೇಕು, ದೊಡ್ಡ ಮೊತ್ತದ ಹಣದ ಒಂದು ಸಂಗ್ರಹ ಮಾಡಬೇಕು, ಹೂಡಿಕೆ ಮಾಡಬೇಕು, ಇವೆಲ್ಲದಕ್ಕೂ ಅನುಕೂಲಕರವಾದ ಲಾಭದಾಯಕವಾದ ದಿನಗಳಾಗಿ 7, 8, 9, 10, 11 ಅದನ್ನು 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. 12, 13 ಅಷ್ಟು ಉತ್ತಮ. 12, 13ರಲ್ಲಿ ಮಾತಿನ ಚಕಮಕಿ, ನಷ್ಟ ಕಷ್ಟಗಳಾಗುವಂಥದ್ದು, ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ, ಬೇಜಾರಾಗುವಂಥ ಘಟನೆಗಳು, ಜೊತೆಗೆ ದಂಪತಿಗಳ ಮಧ್ಯೆ ಏನೋ ವಿರಸಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ ವಿರಸಗಳು ಬರುವಂಥ ಸಾಧ್ಯತೆ ಇರುತ್ತೆ 12, 13ರಲ್ಲಿ. ಆ ಬಳಿಕ 14, 15, 16 3 ದಿನಗಳು ನಿಮಗೆ ಪೂರಕವಾಗಿ ಉತ್ತಮವಾಗಿವೆ. 15, 14, 15, 16ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನವರು ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಅವರಿಗೆ ಅಂದುಕೊಂಡ ಸೀಟುಗಳು ಸಿಗುವಂಥದ್ದು. ಈ ರೀತಿ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ 14, 15, 16ರಲ್ಲಿ ಇದೆ. 17, 18 ಮಿಶ್ರ ಫಲಗಳ ದಿನ. ಹಣಕಾಸಿನ ಕೊರತೆ ಎದುರಾಗುತ್ತೆ, ಹಣಕಾಸು ನಷ್ಟ ಆಗ್ಬೋದು, ಅಥವಾ ನಿಮ್ಮ ವಸ್ತು ಒಡವೆ ಇತ್ಯಾದಿಗಳು ಕಳೆದು ಹೋಗ್ಬೋದು, ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ, ಆ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಜೊತೆಗೆ ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯದ ಸಮಸ್ಯೆಗಳು ತಲೆದಿರ್ಬೋದು, ಆ ಬಗ್ಗೆ ಸೂಕ್ತವಾದ ಎಚ್ಚರಿಕೆ ಬೇಕು 17, 18ರಲ್ಲಿ. ಏನು 18, 19, 21 ಆ 3 ದಿನ, 19, 20, 21 19, 20, 21 3 ದಿನಗಳು ನಿಮಗೆ ಉತ್ತಮ ಫಲವನ್ನು, ಯಶವನ್ನು, ಕೀರ್ತಿಯನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ನೆಮ್ಮದಿಯ ವಾತಾವರಣ, ಅನೇಕ ಕಾಲದಿಂದ ಕಾಯ್ತಾ ಇದ್ದ, ನಿರೀಕ್ಷೆ ಮಾಡ್ತಾ ಇದ್ದ ಫಲವು ಈ ದಿನ ಕೈಗೆ ಸೇರಲಿದೆ. ಬಂಧು ಮಿತ್ರರ ಜೊತೆ ಉತ್ತಮವಾದ ಬಾಂಧವ್ಯ ಮೂಡಲಿದೆ. ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಈ 3 ದಿನಗಳಲ್ಲಿ 19, 20, 21ರಲ್ಲಿ ನಡೆಯಲಿವೆ. 22, 23 ಮಿಶ್ರ ಫಲಗಳ ದಿನ. 24, 25 ಸಹ ಮಿಶ್ರ ಫಲಗಳ ದಿನ. 22ರಿಂದ 25ರವರೆಗೆ ನಿಮಗೆ ಮಾತಿನ ಚಕಮಕಿ, ಜಗಳಗಳು ಬರುವಂಥದ್ದು, ಕಲಹಗಳು ಬರುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಮಿತ್ರರ ಜೊತೆಗೆ ನಿಮಗೆ ವಿರುದ್ಧ ಆಗುವಂಥದ್ದು, ಅಥವಾ ಮಿತ್ರರು ನಿಮಗೆ ಶತ್ರುಗಳಾಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಅನೇಕ ರೀತಿಯ ಆರೋಪಗಳು ಬರುವಂಥದ್ದು, ಅವಮಾನಕರ ಘಟನೆ ಬರ್ಬೋದು. ಹಾಗಾಗಿ 22ರಿಂದ 25ರವರೆಗೆ ನಿಮ್ಮ ಪರ್ಸನಲ್ ವಿಚಾರ ಭಾಳ ಕೇರ್ಫುಲ್ ಆಗಿರಬೇಕಾಗತ್ತೆ. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಅಥವಾ ಮೂರನೇ ವ್ಯಕ್ತಿಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನೀವು ಅದರಿಂದ ತೊಂದರೆಗೆ ಸಿಲುಕೊಳ್ಳುವಂಥದ್ದಾಗಲಿ, ಅಥವಾ ಅವಮಾನವನ್ನು ಅನುಭವಿಸೋದಾಗಲೆಲ್ಲ ಇರುತ್ತೆ. ಹಾಗಾಗಿ ಈ 4 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ 22ರಿಂದ 25ರವರೆಗೆ ಬೇಕು. 26, 27, 28, 29 4 ದಿನಗಳು. 26ರಿಂದ 29ರವರೆಗೆ 4 ದಿನಗಳು ನಿಮಗೆ ಶುಭವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡೋ ದಿನ. ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಕೆಲವರಿಗೆ ಈ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಇನ್ನು ಕೆಲವರಿಗೆ ರಾಜಕೀಯ ಮೂಲದ ಸ್ಥಾನಮಾನಗಳು ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಇಷ್ಟಾರ್ಥ ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ಸದಾವಕಾಶಗಳನ್ನು 26ರಿಂದ 29 4 ದಿನಗಳ ಅವಧಿಯಲ್ಲಿ ನಿಮಗೆ ಚಂದ್ರನ ಆಶೀರ್ವಾದ ಸಿಗ್ತಾ ಇದೆ. ಇನ್ನು ಕೊನೆಯ ದಿನ 30 ಜೂನ್ 30 ಮಿಶ್ರ ಫಲಗಳ ದಿನ. ಈ ದಿನ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಬೆನ್ನು ನೋವು, ಅಥವಾ ಲಿವರ್, ಕಿಡ್ನಿಗೆ ಸಂಬಂಧಪಟ್ಟ ನೋವುಗಳು ಕಾಣಿಸ್ಕೊಳ್ಬೋದು. ಹಾಗೆ ಸೂಕ್ತದ ಆರೋಗ್ಯದ ಕಾಳಜಿಯನ್ನು ಈ ತಿಂಗಳ ಕೊನೆಯ ದಿನದಂದು 30ರಂದು ನೀವು ಬಯಸಬೇಕಾಗತ್ತೆ. ಈ ಕನ್ಯಾ ರಾಶಿಯವರು, ಕನ್ಯಾ ರಾಶಿಗೆ ಇಲ್ಲಿವರೆಗೆ ಈ ಚಂದ್ರನ ಕೃಪೆ ಇರುವಂಥ ದಿನಾಂಕಗಳಿಗೆ ಅನುಗುಣವಾದ ಕೆಲವೊಂದು ಪ್ರಮುಖವಾದ ಡೇಟ್ಗಳನ್ನು, ಜೊತೆಗೆ ಅಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಯನ್ನು ಹೇಳಿದ್ದೇನೆ. ಇನ್ನು ನೀವು ಈ ತಿಂಗಳಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಗುರು ಅನುಗ್ರಹ ಇರುವಂಥ ಯೆಲ್ಲೋ ಅಥವಾ ಹಳದಿ ಬಣ್ಣ, ಜೊತೆಗೆ ಸಂಖ್ಯೆ 3 ಅಥವಾ ನಂಬರ್ 3 ಬಳಸ್ಕೊಳ್ಳಿ. ಅದೇ ರೀತಿ ಬ್ಲೂ ಅಥವಾ ನೀಲಿ ಬಣ್ಣ ನಿಮಗೆ ತಿಂಗಳು ಪೂರ್ತಿ ಶನಿ ಮಹಾತ್ಮರ ವಿಶೇಷ ಅನುಗ್ರಹ ಇರುತ್ತೆ. ಅಲ್ಲಿವರೆಗೂ ನೀವು ಬ್ಲೂ ಅಥವಾ ನೀಲಿ ಬಣ್ಣ ಜೊತೆಗೆ ಸಂಖ್ಯೆ 8 ಅಥವಾ ನಂಬರ್ 8 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ತಿಂಗಳ 15ರಿಂದ ಬಳಸ್ಕೊಳ್ಬೋದು. ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 ಅಥವಾ ನಂಬರ್ 1 ತಿಂಗಳ 15ರಿಂದ ನಿಮಗೆ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. ಅಲ್ಲಿಂದ ನೀವು ಆ ಆರೆಂಜ್ ಬಣ್ಣ ಮತ್ತು ನಂಬರ್ 1 ಬಳಸ್ಕೊಳ್ಳಿ. ಅದೇ ರೀತಿ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನಿಮಗೆ
11ರವರೆಗೆ ಶುಕ್ರನ ಅನುಗ್ರಹ ಇರುತ್ತೆ. ಅಲ್ಲಿ 11ರವರೆಗೆ ಅಷ್ಟೇ ನಿಮಗೆ ಶುಕ್ರನ ಅನುಗ್ರಹ ಇರೋ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ಅನ್ನು 11ರವರೆಗೆ ಬಳಸ್ಕೊಳ್ಳಿ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5ಅನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ನಂಬರ್ 5 ಅಥವಾ ನಂಬರ್ 5ಅನ್ನು 14ರಿಂದ ಬಳಸ್ಕೊಳ್ಳಿ. 14ರಿಂದ ನಿಮಗೆ ಬುಧನ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ಆ ಒಂದು ಗ್ರಹಗಳ ಚಲನೆಗೆ ಅನುಗುಣವಾಗಿ ಈ ಬಣ್ಣಗಳನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಆಗಲೇ ಮೊದಲು ಹೇಳಿದಂಥ ಶುಭ ಡೇಟ್ಗಳು ಹೇಳಿದ್ದೀನಿ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2ಅನ್ನು ಚಂದ್ರನ ಸಂಖ್ಯೆ ನಂಬರ್ 2ಅನ್ನು ಬಳಸಿಕೊಳ್ಳಬಹುದಾಗಿದೆ. ಇವೆಲ್ಲವೂ ಗಮನಿಸಿದ ಬಳಿಕ ನಿಮಗೆ ವಿರುದ್ಧವಾಗಿ ಇರುವಂಥ ಗ್ರಹಗಳು ಅಂತ ಹೇಳಿದ್ದೀನಿ ಆಗಲೇ ಕುಜ, ರಾಹು, ಕೇತು ಮತ್ತು ಕೆಲವೊಮ್ಮೆ ಬುಧನು, ಕೆಲವೊಮ್ಮೆ ರವಿಯು ನಿಮಗೆ ವಿರುದ್ಧವಾಗಿರ್ತಾರೆ. ಈ ಒಂದು ದೋಷಗಳ ನಿವಾರಣೆಗೆ ಏನು ಉಪಾಯ ಮಾಡ್ಬೋದು ಅಂದರೆ ವಿಶೇಷವಾಗಿ ನೀವು ಗಣೇಶ, ಸುಬ್ರಹ್ಮಣ್ಯ ಜೊತೆಗೆ ದುರ್ಗಾದೇವಿ ಮುಂತಾದ ಭಕ್ತಿಯನ್ನು ಮಾಡಿ ಗಣೇಶನ ಭಕ್ತಿ ಮಾಡುವುದು, ಅಥವಾ ಈ ಸುಬ್ರಹ್ಮಣ್ಯ ಸ್ವಾಮಿ, ಭುಜಂಗ, ಕುಮಾರಸ್ವಾಮಿ ಅಥವಾ ಈ ಸನಾತನ ಸುಬ್ರಹ್ಮಣ್ಯ ಸ್ವಾಮಿ ಎಂದೆಂದು ಕರೀತಾರೆ. ಹಾಗಾಗಿ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಭಕ್ತಿಯನ್ನು ಅಥವಾ ಅಷ್ಟೋತ್ತರ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಜೊತೆಗೆ ಅಮ್ಮನವರು ಅಥವಾ ದೇವಿಯ ಸ್ತೋತ್ರವನ್ನು ಪಠನೆ ಮಾಡ್ಬೋದು. ಅದೇ ರೀತಿ ನವಗ್ರಹಗಳ ಒಂದು ಸ್ತುತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಈ ದೋಷಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮ ಒಂದು ರಾಶಿಗಳ ಒಂದು ಆಗುಹೋಗುಗಳ ಮೇಲೆ ನೋಟವನ್ನು ಬೀರಿದ್ದೇನೆ. ಇಲ್ಲಿ ಬರತಕ್ಕಂಥ ಉತ್ತಮ ಫಲಗಳಿಂದ ನೀವು ಪ್ರೇರಿತರಾಗಿ, ಅಲ್ಲದೆ ಬರತಕ್ಕಂಥ ಕೆಲವು ಮುನ್ನೆಚ್ಚರಿಕೆ ಅಥವಾ ಈ ಕೆಟ್ಟ ಫಲಗಳ ಬಗ್ಗೆ ಚಿಂತಿತರಾಗದೆ ನಿಮ್ಮ ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗ ಚಟುವಟಿಕೆಯಲ್ಲಿ ನಿರಂತರವಾಗಿ ನೀವು ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ಭಗವಂತನ ಭಕ್ತಿಯನ್ನು ಮಾಡ್ತಾ ಬನ್ನಿ. ಅಲ್ಲದೆ ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡೋ ತಮಗೆ ಅನಂತ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಜೂನ್ ತಿಂಗಳು ಎಲ್ಲ ಕನ್ಯಾ ರಾಶಿಯವರಿಗೆ ಆಯುಷ್ಯ, ಆರೋಗ್ಯ, ಶಕ್ತಿ, ಜಯಲಾಭಗಳನ್ನು ತಂದುಕೊಡಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.